ಕೊಡ್ತಾ ಇದ್ದೀನಿ ಆಸ್. ಓಕೆ. ಎಸ್, ಓಕೆ. ಶುರು ಆಗೈತೆ. ಒಂದು ನಿಮಿಷ, ಒಂದು ನಿಮಿಷ. ಆ, ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ಸ್ನೇಹಲೋಕ ವತಿಯಿಂದ ವೆಬಿನಾರ್ ಸೀರೀಸ್ ನಾವು ನಡೆಸ್ತಾ ಇದ್ದೀವಿ. ಇವತ್ತಿಂದು 12ನೇ ವೆಬಿನಾರ್ ಸೀರೀಸು. ಇವತ್ತು ಟುಡೇಸ್ ಇಂಟ್ರೆಸ್ಟಿಂಗ್ ಟಾಪಿಕ್. ನಮ್ಮ ಟ್ರಸ್ಟಿನ ಸದಸ್ಯರಂತ ಸಂತೋಷ್ ಕರ್ಕಿ ಅವರು ಒಂದು ವಿಭಿನ್ನ ವಿಷಯದ ಜೊತೆಗೆ ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸಲಿಕ್ಕೆ ನಮ್ಮ ಟ್ರಸ್ಟಿನ ಸದಸ್ಯರಾದಂಥ ಬಸವರಾಜ್ ಯಾದವಾಡ್ ಅವರು ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಓವರ್ ಟು ಯು. ನಮಸ್ಕಾರ. ಧನ್ಯವಾದಗಳು ಪ್ರಕಾಶ್ ರಜಗುಳಿ ಅವರ. ನನ್ನ ಹೆಸರು ಬಸವರಾಜ್ ಯಾದವಾಡ್ ಅಂತ. ಸೊ ಇವತ್ತಿನ ಅತಿಥಿಗಳಾದಂಥ ಶ್ರೀಯುತ ಸಂತೋಷ್ ಕರ್ಕಿ ಅವ್ರನ್ನ ಆ, ಇದ್- ಈ ವೇದಿಕೆಗೆ ಸ್ವಾಗತಿಸಕ್ಕೆ ನಂಗೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಅವ್ರ ಹೆಸರು ಸಂತೋಷ, ಬಟ್ ನನಗೆ ಅವ್ರ ಬಗ್ಗೆ ಗೊತ್ತಿದ್ದರಿಂದ ಮತ್ತು ನಿಮ್ಗೂ ಈಗ ಹೇಳ್ತಾ ಇದ್ದೀನಿ ಯಾಕಂತ ನಿಮಗೂ ಸಂತೋಷ ಆಕತಿ. ಸೊ ಇವತ್ತು ನನಗೊಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಾರ ರಾಜಗುಳಿ ಅವರು, ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಸೊ ಇವತ್ತಿನ ನಮ್ಮ ಅತಿಥಿ ಆದಂತಹ ಸಂತೋಷ್ ಕರ್ಕಿ ಅವ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ. ನನಗೆ ಎಷ್ಟು ಗೊತ್ತಿದೆ ಅಷ್ಟು, ಬಟ್ ಗೊತ್ತಿಲ್ಲದಿರೋಷ್ಟು ಇನ್ನೂ ಭಾಳ ಐತೆ. ಅದನ್ನು ಅವರಾಗೆ ಅವರ ಒಂದು ಪ್ರೆಸೆಂಟೇಷನ್ ಅಲ್ಲಿ ಇವ್ರನ್ನೆಲ್ಲಿ ಹೇಳ್ತಾರೆ. ಸೊ ಮೊದಲನೇದಾಗಿ ಇವರು ವೃತ್ತಿ ಬಗ್ಗೆ ಹೇಳೋದಾದ್ರೆ ಇವರು ಆ, ಏನು ಮಾಹಿತಿ ತಂತ್ರಜ್ಞಾನ ಅಥವಾ ನಾವು IT ನಲ್ಲಿ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವದ ಒಂದು ಬಹುರಾಷ್ಟ್ರೀಯ ಆಟೋಮೊಬೈಲ್ ಕಂಪನಿ ಅಲ್ಲಿ ಒಂದು 25 ವರ್ಷಗಳ ಸೇವೆಯನ್ನು ಮಾಡಿದ್ದಾರೆ. ಸೊ 2000 ಸಾರಿ 1999ರಿಂದ ಇವರು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಇದು ಅವ್ರದ್ದು ವೃತ್ತಿ. ಈಗ ಅವ್ರ ಪ್ರವೃತ್ತಿ ಬಗ್ಗೆ ಮಾತಾಡೋದಾದ್ರೆ ಇವ್ರದ್ದು ಮುಖ್ಯವಾದ ಆಸಕ್ತಿ ಅಂದ್ರೆ ರಂಗಭೂಮಿ ಮತ್ತು ಪ್ರದರ್ಶನ ಕಲೆಗಳು. 2009ರಿಂದನೂ ಅದರಲ್ಲಿ ತಮ್ಮನ್ನು ತಾವು ಪಳಗಿಸ್ಕೊಂಡಾರ. ವೃತ್ತಿ ಪ್ರವೃತ್ತಿ ಎರಡನ್ನೂ ಆ, ಸಮನ್ವಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲರಿಗೂ ಆಗುವಂಥದ್ದಲ್ಲ. ನಾವು ಒಂದ್ಸರಿ IT ಬಂದ್ಮೇಲೆ ಪ್ರವೃತ್ತಿ ಅನ್ನೋದು ಬ್ಯಾಕ್ ಸೀಟ್ನಾಗ ಕುಂದಿರ್ತದೆ. ಬಟ್ ಸಂತೋಷ್ ಅವರು ಅದನ್ನ ಆವಾಗಿಂದನೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆಲ್ಲಕ್ಕಿಂತ ಸಂತೋಷ ಅಂತ ಆಗಿದ್ದು ಯಾಕಂದ್ರೆ ಅವ್ರು ಪರಿಚಯ ಮಾಡೋದಕ್ಕೆ, ನಾವು ಎಲ್ಲ ಕಡೆ ಪ್ರತಿ ವರ್ಷ ನಮ್ಮ ಕಂಪನಿಗಳಲ್ಲಿ ಅಲ್ಲಿ ಇಲ್ಲೆಲ್ಲ ರಾಜ್ಯೋತ್ಸವ ಆಚರಿಸ್ತೀವಿ. ಕರ್ನಾಟಕ ತುಂಬ ಆಚರಿಸ್ತೀವಿ. ಸೊ ನಾಡಗೀತೆ ಮೊದಲು ಬರ್ತದೆ, ಬಾರಿಸು ಕನ್ನಡ ಡಿಮ್ ಡಿಮವ ಅಂತ. ಅದಾದಮೇಲೆ ನೆಕ್ಸ್ಟ್ ಒಂದು ಹಾಡು ಬರುತ್ತೆ. ನಾವೆಲ್ಲ ಕೇಳಿದ್ವಿ, ಎಷ್ಟು ಸರಿ ಗುನ್ಗುನಿಸಿದ್ವಿ. ಈ ಮೀಟಿಂಗ್ ಶುರು ಆಗ ಮುಂಚೆನೂ ಹಚ್ಚಿದ್ವಿ, ಹಚ್ಚೇವು ಕನ್ನಡದ ದೀಪ ಅಂತ. ಸೊ ಯಾರು ಬರ್ದಾರ್ರಿ ಇದು, ಯಾರು ಬರ್ದಾರ, ಎಷ್ಟು ಚಂದ ಬರ್ದಾರ್ರಿ. ಹೌದ್ರಿ, ಇದನ್ನ ಬರೆದವರು ಡಾಕ್ಟರ್ DS ಕರ್ಕಿ ಅವರು, ದುಂಡಪ್ಪ ಸಿದ್ದಪ್ಪ ಕರ್ಕಿ ಅವರು. ನಮ್ಮ ಸಂತೋಷದ ವಿಷಯ ಅಂದ್ರೆ ಈಗ ಅವರ ಮೊಮ್ಮಗರಾದ ಸಂತೋಷ್ ಕರ್ಕಿ ಅವರು ಇಲ್ಲೇ ಈ ಕಾರ್ಯಕ್ರಮದೊಳಗಿದ್ದಾರೆ. ಇದು ನಂಗೆ ಬಹಳ ಹೆಮ್ಮೆಯ ವಿಷಯ, ಅವ್ರು ಪರಿಚಯ ಮಾಡಿಕೊಡ್ತಾ ಇರೋದಕ್ಕೆ. ಈಗ ಸಂತೋಷ್ ಅವ್ರ ಬಗ್ಗೆ ಹೇಳೋದಾದ್ರೆ ಇವರು 1999ರಲ್ಲಿ ಪದವೀಧರರಾದರು BB ಕಾಲೇಜ್ ಹುಬ್ಬಳ್ಳಿಯಿಂದ. ಆ, ಅವ್- 2009ರಿಂದ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ರಂಗಭೂಮಿ ಮತ್ತು ಪ್ರದರ್ಶನ ಕಲೆಯಲ್ಲಿ. ಸೊ ಈಗ ಒಂದು ಇಲ್ಲಿವರೆಗೂ ಇವರು ಸರಿಸುಮಾರು 150ಗಿಂತ ಹೆಚ್ಚು ರಂಗ ಪ್ರದರ್ಶನ ನೀಡಿದ್ದಾರೆ, ನಾಟಕ ಮತ್ತಿತರ ಬೇರೆ ಬೇರೆ ಮಾಧ್ಯಮಗಳಲ್ಲಿ. ಆ, ಇತ್ತೀಚೆಗೆ ಅಂತವರು ಈಗ ಸಿನಿಮಾ ಮತ್ತು ಆ, ಯೂಟ್ಯೂಬ್ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಎಲ್ಲ ಕಾಣಿಸಿಕೊಂಡಿದ್ದಾರೆ. ಈಗ ಇವರ ಒಂದು ಕೆಲವು ಮುಖ್ಯವಾದದ್ದು ನನಗೆ ಹೇಳ್ದಂಗೆ, ಮೊದಲೇ ಹೇಳ್ದಂಗೆ ಎಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರುವಷ್ಟು ಕೆಲವೇ ಅವರ ಆ, ನಾಟಕಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮುಖ್ಯವಾದವು ಆ, ಆ ನಾಟಕ ಸಂಘಗಳು ಯಾವ್ಯಾವ ಇವರು ಯಾವ್ಯಾವ ಸಂಘಗಳ ಜೊತೆ ಗುರುತಿಸಿಕೊಂಡಿದ್ರು ಅಂದ್ರೆ ಪ್ರಕ ಸ್ಯಾಮ್, ಮತ್ತೆ ಸರ್ವಂ ಡ್ರಾಮ್ಯಾಟ್ರಿಕ್ಸ್, ಮ್ಯಾಕ್ ಅನಂತ್, ನಿರ್ಗುಣ, ಬೆಂಗಳೂರು ಥಿಯೇಟರ್ ಎನ್ಸೆಂಬಲ್, ನಮ್ದೇ ನಟನೆ ಅಂತ ಈ ಬೇರೆ ಬೇರೆ ಕಲಾವೃಂದ ಅಥವಾ ಸಮೂಹ ಅಂತ ಏನಂತೀವಿ ನಾವು, ರಂಗ ಸಮೂಹ, ಅವ್ರ ಜೊತೆ ಎಲ್ಲ ಗುರುತಿಸಿಕೊಂಡಿದ್ದಾರೆ. ಇವರು ಆಡಿರೋ ಮುಖ್ಯವಾದ ನಾಟಕಗಳು ಅಥವಾ ತುಂಬಾ ಹೆಸರಾಂತ ತುಂಬಾ ಫೇಮಸ್ ಆಗಿರುವಂತ ಅಮ್ಮವರ ಗಂಡ, ಗುಳ್ಳೆನರಿ, ಹೇ ಸಿರಿ ಅಂತ. ಇವರ ಒಂದು ಪ್ರತಿಭೆಯನ್ನು ನೋಡಿ, ಇವರ ಒಂದು ಕಲೆಯನ್ನು ನೋಡಿ ತುಂಬಾ ಜನ ಚಿತ್ರ ನಿರ್ದೇಶಕರು ಅವ್ರನ್ನೆಲ್ಲ ಗುರುತಿಸಿರು. ಹಿಂಗಾಗಿ ಅವ್ರಿಗೆ ಚಿತ್ರ ಇದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಅವಕಾಶನ ಕೊಟ್ಟರು. ಸೊ ಇವರಿಗೆ ಸಿಕ್ಕ ಮೊದಲ ಅವಕಾಶ ಅಂದ್ರೆ ಅಮರಾವತಿ ಅಂತ ಚಿತ್ರ. ಇದು ತುಂಬಾ ಆ, ಏನನ್ಬೇಕು, ನನ್ನ ಮಧ್ಯ ಮಧ್ಯೆ ಇಂಗ್ಲಿಷ್ ಪದ ಬರ್ತವೆ, ಸ್ವಲ್ಪ ಕ್ಷಮಿಸಬೇಕು. ಮಾಡ್ರಿ. ತುಂಬಾ ಪಾಪ್ಯುಲರ್ ಆಯ್ತು. ಆ, ಇದಕ್ಕೆ ನಿರೀಕ್ಷಿತ ಒಂದು ಏನೋ ಆ, ಮನ್ನಣೆ ಸಿಕ್ತು. ಆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ಒಂದು ನಿರ್ದೇಶಕರಿಗೆ ಆ, ಅವ್ರ ನಿರ್ದೇಶನಕ್ಕಾಗ್ಲಿ, ಆಗ ಎಲ್ಲ ನಟರಿಗಾಗ್ಲಿ ಬಂತು. ಆಮೇಲೆ ಅದೇ ತರ ಈ ಚಿತ್ರ ಉತ್ತಮ ಚಿತ್ರ ಅಂತ ಗುರುತಿಸಲ್ಪಡ್ತು. ಇದಕ್ಕೆ
ಈ ಚಿತ್ರದಲ್ಲಿ ನಮ್ಮ ಸಂತೋಷ್ ಕರ್ಕಿ ಅವರು ಒಂದು ಖಳನಾಯಕನ ಪಾತ್ರ ವಹಿಸಿದ್ರು. ಆ ಖಳನಾಯಕನ ಪಾತ್ರ ತುಂಬಾ ಮೆಚ್ಚುಗೆ ಪಡೆಯಿತು ಎಲ್ಲ ಆ, ವಿಮರ್ಶಕರಿಂದ ಮತ್ತು ವೀಕ್ಷಕರಿಂದ. ಇದಲ್ಲದೆ ಅವರು ಇನ್ನೂ ಬೇರೆ ಬೇರೆ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಗರುಡ ಪುರಾಣ, ಕನ್ನಡ ಗೊತ್ತಿಲ್ಲ, ಠಾಣೆ, ಗುಲ್ಟು, ಸೀಸ್ ಕಡ್ಡಿ, ಕನ್ನಡಿಗ, ಬೈರತಿ, ರಣಗಲ್, ಈ ಚಿತ್ರಗಳಲ್ಲಿ ಅವ್ರು ಮಾಡಿದ್ದಾರೆ. ಇನ್ನೂ ಹಲವು ಮಾಡಿದ್ದಾರೆ ಬೇರೆ ಬೇರೆ ಪಾತ್ರಗಳಲ್ಲಿ. ಅದರಲ್ಲಿ ಎರಡು ಮುಖ್ಯವಾದವು. ಕನ್ನಡಿಗ ಚಿತ್ರದಲ್ಲಿ ಅವರು ರವಿಚಂದ್ರನ್ ಜೊತೆ ನಟಿಸಿದ್ದಾರೆ. ಬೈರತಿ ರಣಗಲ್ನಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ ನಟಿಸಿದ್ದಾರೆ. ಮತ್ತು ಈ ಚಿತ್ರ ಹಿಂದಿನಲ್ಲಿಯೂ ಡಬ್ ಆಗಿದೆ. ಇದರಲ್ಲಿ ಕೆಲವು ಬಾಲಿವುಡ್ ನಟರು ಇದ್ದಾರೆ ನೀವು ನೋಡಿದಂಗೆ. ಇದಲ್ಲದೆ ಇನ್ನು ಅವ್ರು ಬರಬೇಕಾಗಿರೋ ಚಿತ್ರಗಳು ರಾಮರಸ, ಮುನಿಯನ ಮಾದರಿ, ಕಾಮನ್ ಮ್ಯಾನ್, ಹೇ ಸಿರಿ. ಇವರು ಬೇರೆ ಬೇರೆ ಹೆಸರಾಂತ ನಟರ ಜೊತೆ ನಟಿಯರ ಜೊತೆ ಅಭಿನಯಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಗೆ ಗೊತ್ತಿರೋ ಕಾಂತಾರ ಅಚ್ಯುತ ಕುಮಾರ್ ಅವರು, ಆಮೇಲೆ ಹಿರಿಯ ನಟರಾದಂಥ ಶಿವರಾಜ್ ಕುಮಾರ್, ರವಿಚಂದ್ರನ್, ಹಾಗೆ ನಟಿಯರ ಜೊತೆ ನಟಿಯರಂದ್ರೆ ಹರಿಪ್ರೇಮ್ ಮತ್ತಿತರ ಹಿರಿಯ ಹೆಸರಾಂತ ನಟಿಯರ ಜೊತೆ ನಟಿಸಿದ್ದಾರೆ. ಇದಲ್ಲದೆ ಇವರು ಟಿವಿ ಕ್ಷೇತ್ರದಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ತುಂಬಾ ಆ, ನಟನೆಯನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಹೆಸರಾಂತವು, ನಾ ಎಲ್ಲಾನು ಹೇಳ್ತಾ ಇಲ್ಲ, ಹೆಸರಾಂತವು ಟಿ ಎನ್ ಸೀತಾರಾಮಯ್ಯವರ ಆ, ಮಗಳು ಜಾನಕಿ, ಮಹಾಪರ್ವ, ಹಾಗೆ ಎಸ್ ಎನ್ ಸೇತುರಾಮ್ ಅವರ ಯುಗಾಂತರ, ಆಮೇಲೆ ಕಲರ್ಸ್ ಚಾನೆಲ್ನಲ್ಲಿ ಆ, ದಾಸ ಪುರಂದರ, ಮತ್ತೆ ಈಗ ಸದ್ಯಕ್ಕೆ ಈಗ ಅವರು ನಾನಿನ್ನ ಬಿಡಲಾರೆ ಅಂತ ಒಂದು ಟಿವಿ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ ಜಿ ಕನ್ನಡ ಚಾನೆಲ್ನಲ್ಲಿ. ಆ, ಈ ಧಾರಾವಾಹಿಯಲ್ಲಿ ಅವರಿಗೆ ಆ, ಅತ್ಯುತ್ತಮ ಸಪೋರ್ಟಿಂಗ್ ಆಕ್ಟರ್ ಅಂತ ಆ, ಬಹುಮಾನ ಬಂದಿದೆ. ಅದನ್ನು ಇತ್ತೀಚೆಗೆ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಕೊಡಲಾಗಿದೆ. ಆ್ಯಂಡ್ ಅದೇ ರೀತಿ ಅವರಿಗೆ ಆ, ಕರ್ನಾಟಕದಲ್ಲಿ ಸ್ಫೂರ್ತಿ ಕಲಾ ಟ್ರಸ್ಟ್ ಇವರಿಂದ ಅಪ್ಪು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಆ್ಯಂಡ್ ಈಗ ಸದ್ಯಕ್ಕೆ ಅವರಿಗೆ ಒಂದು ನಾಮಿನೇಷನ್ ಬಂದಿದೆ. ಆದಷ್ಟು ಬೇಗ ಅದರಲ್ಲಿ ಬರಲಿ, ಏನಂತೀರ ನಾವು, ಪ್ರೈಸ್ ಬರಲಿ ಅಂತ. ಅದು ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ. ಇದು ಸಿಟ್ಸಾ ಅಂತ. ಸಿಟ್ಸಾ ಅಂದರೆ ಸೌತ್ ಇಂಡಿಯನ್ ಟೆಲಿ ಸೀರಿಯಲ್ ಅವಾರ್ಡ್ಸ್. ಇದಕ್ಕೆ ನಾಮಿನೇಟ್ ಆಗಿದ್ದಾರೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ. ಸೊ ಅದು ಪ್ರಶಸ್ತಿ ಆದಷ್ಟು ಬೇಗನೆ ಇವರಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಇವರ ವೈಯಕ್ತಿಕ ಅಥವಾ ಕುಟುಂಬದ ಬಗ್ಗೆ ಮಾತಾಡೋದಾದ್ರೆ, ಇವರು ಧರ್ಮಪತ್ನಿ ಶ್ರೀಮತಿ ಪೂರ್ಣಿಮಾ ಅವರು, ಹಾಗೆ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಪ್ರಣತಿ ಅಂತ ಮಗಳು, ಮತ್ತೆ ಸುರೇಂದ್ರ ಅಂತ ಇವ್ರ ಮಗ. ಇಬ್ರು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅವ್ರ ಬಗ್ಗೆ ಸಂತೋಷ್ ಅವರು ಹೇಳ್ತಾರೆ ಆಮೇಲೆ. ಸೊ ಈಗ ಸಂತೋಷ್ ಅವ್ರ ಬಗ್ಗೆ ಒಂದು ನಾನು ಮೆಚ್ಚುಗೆ ಅಂದ್ರೆ, ನಾವು ಎಲ್ಲೇ ಹೋದ್ರು ಎಲ್ಲೇ ಬೆಳೆದ್ರು ನಮ್ಮ ಹುಟ್ಟೂರನ್ನು ಮರಿಬಾರ್ದು ಅಂತ. ಹಿಂಗಾಗಿ ಅವರು ಹುಟ್ಟೂರು ಮತ್ತೆ ಬೆಳೆದಿದ್ದೂರು ಮರಿಬಾರ್ದು ಅಂತ, ಹಿಂಗಾಗಿ ಅವರು ತಮ್ಮ ಎಲ್ಲ ಆ, ಕಾರ್ಯಗಳನ್ನ ಹುಬ್ಬಳ್ಳಿಗೆ ಕೇಂದ್ರವಾಗಿರಿಸಿಕೊಂಡಿದ್ದಾರೆ. ಸೊ ಇವರು ತಮ್ಮ ತಾತ ಅವರಾದಂಥ ಡಾಕ್ಟರ್ ಡಿ ಎಸ್ ಕರ್ಕಿ ಅವರ ಹೆಸರಿನಲ್ಲಿ ಆ, ಒಂದು ಟ್ರಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ಅಂದ್ರೆ ಆ, ಸಾಹಿತ್ಯ, ಆ, ಸಂಗೀತ, ಆ, ಕಲೆ, ರಂಗ ಕ್ಷೇತ್ರ, ಇದೇ ರೀತಿ ವಿವಿಧ ಕಲಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಕರೆಸಿ ಸನ್ಮಾನ ಮಾಡೋದು, ಪ್ರತಿ ವರ್ಷ ಅವರಿಗೆ ಬಹುಮಾನವನ್ನು ನೀಡೋದು. ಈ ಕಾರ್ಯದ ಒಂದು ಮೇಲ್ವಿಚಾರಣೆ ಆಗಲಿ ಅಥವಾ ಅದನ್ನ ಜವಾಬ್ದಾರಿಯನ್ನು ಸಂತೋಷ್ ಅವರೇ ತೆಗೆದುಕೊಂಡು ಈ ಟ್ರಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಇದಿಷ್ಟು ನನಗೆ ಗೊತ್ತಿರೋ ಸಂತೋಷ್ ಅವರ ಒಂದು ಚಿಕ್ಕ ಪರಿಚಯ. ಇನ್ನೂ ಜಾಸ್ತಿ ಅವರೇ ಹೇಳಬೇಕು, ನಮಗೂ ಕೇಳೋಕೆ ಕಾತರ ಇದೆ. ಸೊ ಸಂತೋಷ್ ಅವರಿಗೆ ವೇದಿಕೆಯನ್ನ ಹಂಚ್ಕೊಳ್ತಾ ಇದ್ದೇನೆ. ನಮಸ್ಕಾರ ಸಂತೋಷ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಬಹಳ ವಿಶೇಷವಾಗಿ ಆ, ತುಂಬಾ ಡೀಟೇಲ್ ಆಗಿ ಹೇಳಿರಿ ನನ್ನ ಪರಿಚಯ. ಆ, ಧನ್ಯವಾದಗಳು. ಆ, ನಾನು ಆ, ಮತ್ತಷ್ಟು ಏನು ನನ್ನ ಬಗ್ಗೆ ಶೇರ್ ಅಂತ ಮಾಡ್ಕೊಳ್ಳೋದಿಲ್ಲ. ಆ, ಅಷ್ಟ ಮೂಲತಃ ಹುಬ್ಳಿ. ನಮ್ಮ ತಂದೆ ಕಾಡಸಿದ್ದೇಶ್ವರ ಕಾಲೇಜ್, ಸಾರಿ ಕೋತಂಬರಿ ಕಾಲೇಜ್, ಸೈನ್ಸ್ ಕಾಲೇಜ್ ಮತ್ತು ಪಿ ಸಿ ಜಬಿನ್ ಸೈನ್ಸ್ ಕಾಲೇಜ್ ಒಳಗೆ, ಜೆ ಟಿ ಕಾಲೇಜ್ ಗದಗ ಒಳಗ ಕೇಲಿ ಸೊಸೈಟಿ ವತಿಯಿಂದ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ನಿವೃತ್ತಿಗೊಂಡು ಈಗ ಇರ್ಕೊಂಡಾರ. ಅವ್ರು ಇರುತ್ತಾನ ಹುಬ್ಳಿದೊಳಗಿದ್ದೆ. ಹುಬ್ಳಿ ಬಿಟ್ಟು ಇರಾಕ್ ಆಗುದಿಲ್ಲ ನನಗೆ. ತಿಂಗಳಿಗೆ ಒಂದ್ಸಲ ಹುಬ್ಳಿಗೆ ಹೋಗ್ತೀನಿ. ಮನಿ ಎಲ್ಲಾ ಹಂಗ ಐತಿ. ತಂದೆಯವ್ರು ತೀರ್ಕೊಂಡ್ಮೇಲೆ ತಾಯಿಯವ್ರು ಇಲ್ಲೇ ಬಂದಾರ. ಬೆಂಗಳೂರೊಳಗ ಅದೇನ್ರಿ, ಬನಶಂಕರಿ ಒಳಗ ವಸಂತಪುರ ಅಂತ ನಂದು ಏರಿಯಾ. ಸೊ ಸೌತ್ ಬೆಂಗಳೂರು ಅಂದ ಕೂಡಲೇ ನನಗೆ ಎಲ್ಲ ಇಲ್ಲಿ ರಂಗ ಚಟುವಟಿಕೆಗಳು, ಅದು ಅದರಲ್ಲಿ ಕನ್ನಡ ರಂಗಭೂಮಿ ಬಹಳ ವಿಶೇಷವಾಗಿ ಇಲ್ಲಿ ಬಹಳ ನಡೀತದೆ. ನಮ್ಮ ಮೆಜೆಸ್ಟಿಕ್, ನಮ್ಮ ಟೌನ್ ಹಾಲ್ ಇದರಿಂದ ಪುರಭವನ ಐತಲ್ರಿ ಟೌನ್ ಹಾಲ್, ಅಲ್ಲಿಂದ ಇದು ರವೀಂದ್ರ ಕಲಾಕ್ಷೇತ್ರದಿಂದ ಹಿಡಿದು ಈ ಕಡೆ ನೀವು ಬಂದ್ರಿ ಅಂದ್ರ
ಬಸವನಗುಡಿ ಆತು, ಆಮೇಲೆ ಆ, ರಂಗಶಂಕರ ಆತು, JP ನಗರ್ ಆತು, ಎಲ್ಲ ಈ ದಕ್ಷಿಣ ಬೆಂಗಳೂರೊಳಗೆ ನಮ್ದು ಕಂಪ್ಲೀಟ್ ಥಿಯೇಟರ್ ಸರ್ಕಲ್ ಭಾಳ ಐತಿ. ಸೊ ಅದೆಲ್ಲೋ ನ್ಯಾಷನಲ್ ಕಾಲೇಜ್ ಅಂತ ಇತ್ತು ರೀ, HN ಕಲಾಕ್ಷೇತ್ರ ಅಂತ ಇತ್ತು. HN ಸರ್ ಅಂತಿದ್ರು, ಅವ್ರಿಗೆ ನಾಟಕ ಅಂದ್ರೆ ಭಾಳ ಇಷ್ಟ ಇರ್ತಿತ್ತು. ಅವ್ರದ್ದೊಂದು ಆಡಿಟೋರಿಯಂ ಇತ್ತಲ್ಲಿ. ನ್ಯಾಷನಲ್ ಕಾಲೇಜ್ ಒಳಗೆ ಭಾಳ ಈ ಸುಮಾರು ಹೀರೋಗಳು, ನಾಟಕಕಾರರು ಅವರೆಲ್ಲ ಆ, ಬಹಳಷ್ಟು ಜನ ಅಲ್ಲಿಂದ ನ್ಯಾಷನಲ್ ಕಾಲೇಜಿಂದ ಹೊರಗೆ ಬಂದವರು ಅದಾರ. ಈಗೆಲ್ಲ ನೀವೇನ್ ಮೇರು ನಟ, ಪೋಷಕ ನಟರಾಗ್ಲಿ ಅಥವಾ ದೊಡ್ಡ ದೊಡ್ಡ ನಟರಾಗ್ಲಿ, ಇವರೆಲ್ಲ ನ್ಯಾಷನಲ್ ಕಾಲೇಜಿಂದ ಹೊರಗೆ ಬಂದವರು. ಅಲ್ಲಿಂದನ ನಾಟಕದಿಂದ ಪ್ರವೃತ್ತಿಯಿಂದನ ಅವರು ಶುರು ಮಾಡ್ಕೊಂಡಿರೋ ವೃತ್ತಿಯಾಗಿ ನಟನೆಗೆ ತಗೊಂಡ್ರು. ಅದಕ್ಕೆ ಅಲ್ಲೇ ಇದ್ದಾಗ ನನಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಸೊ ನಾನು ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅಲ್ಲಿಂದ ನಂದು ಹೇಳ್ಕೊಂಡು ಹೋಗ್ತೀನಿ. ಆ, ಸ್ವಲ್ಪ ನನಗದು ಆ, ಕಾಣಿಸ್ತೈತಂತೆ ಹೇಳ್ಬಿಡ್ರಿ. ಹಾ, ಹೇಳ್ತೀವಿ. ಹಾ, ಬರ್ತಾ ಇದೆ, ಕಾಣಿಸ್ತಾ ಇದೆ. ಹಾ, ಆ, ಅದ್ರ ಮುಂದೆ ಜರ್ನಿ ಒಳಗೆ ಹೇಳ್ತೀನಿ ರೀ, ಹೆಂಗ್ ಸ್ಟಾರ್ಟ್ ಆಯ್ತು ನನ್ನ ಪಯಣ ಅಂತ ಹೇಳಿ. ಯಾಕೆ ನನಗೆ ಇದ್ರೊಳಗೆ ಇಂಟ್ರೆಸ್ಟ್ ಬಂತು, ಅಥವಾ ಇದ್ರೊಳಗೆ ಇಂಟ್ರೆಸ್ಟ್ ಮೊದಲಿಂದ ಇತ್ತು. ಸೊ ನಾ ಮಾತಾಡ್ಬೇಕಾರ ಹೆಂಗ್ ಬಸವರಾಜ್ ಸರ್ ಹೇಳಿದ್ರು, ನಾವೆಲ್ಲ ಈ ಸಾಫ್ಟ್ವೇರ್ ಇಂಗ್ಲಿಷ್ ಮೀಡಿಯಂದಾಗ ಕಲ್ತು US ದವ್ರ ಜೊತೆ ಮಾತಾಡಿ, ಯುರೋಪ್ ದವ್ರ ಜೊತೆ ಮಾತಾಡಿ ಇಂಗ್ಲಿಷ್ ಸ್ವಲ್ಪ ಮಧ್ಯೆ ಮಧ್ಯೆ ಬರ್ತಿರ್ತೈತಿ. ಕನ್ನಡ ಕನ್ನಡದ ಕವಿ ಡಾಕ್ಟರ್ DS ಕರ್ಕಿ ಅವ್ರ ಮೊಮ್ಮಗ ಹೌದು, ಬಟ್ ಅವ್ರ ಗತೆ ಕನ್ನಡದ ಬಗ್ಗೆ ಅಷ್ಟು ಏನೋ ವಿಶೇಷವಾಗಿ ಅವ್ರು ಏನದನ್ನ ಪದಗಳನ್ನ ಬಳಸ್ತಾರ ಅಥವಾ ಕನ್ನಡದಲ್ಲೇ ಮಾತಾಡ್ತಿದ್ರು, ಅದನ್ನ ನನ್ನ ಕಡೆ ಸಾಧ್ಯ ಇಲ್ಲ. ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ. ಆ ಎಲ್ಲರೇ ಅಂತ ಕಂಗ್ಲೀಷ್ನಾಗ ಹೇಳ್ರಿ. ಕಂಗ್ಲೀಷ್ನಾಗ ಹೇಳ್ತೀನಿ ಅಂತ ಹೇಳ್ತೀನಿ. ಎಲ್ಲರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಆ ಈ ಈ ಬಸವರಾಜ್ ಸರ್, ಸಾರಿ ಪ್ರಕಾಶ್ ಸರ್ ನನಗೆ ಕೇಳಿದ್ರು, ಸರ್ ಯಾವ್ದಾರ ಒಂದು ಇದ್ರ ಮೇಲೆ ಕೊಡ್ತೀರೇನೋ ಅಂತ ಹೇಳಿ ಟಾಕ್ ಮೇಲೆ ಅಂದ್ಕೂಳೆ ನಾ ಹೇಳಿದೆ, ಹಂಗಂದ್ರ ಸುಮಾರು ಜನ ಎಲ್ಲ ನಾವು IT ಒಳಗದೇವಿ, ಬೇರೆ ಬೇರೆ ವೃತ್ತಿ ಒಳಗದೇವಿ, ಇಲ್ಲೇ ಬೆಂಗಳೂರು ಒಳಗದೇವಿ, ಬೇರೆ ಬೇರೆ ಕಡೆ ಅದೇವಿ. ಆದ್ರೆ ಈ ವೃತ್ತಿ ಅನ್ನೋದಕ್ಕಿಂತ ಈ ಪ್ರವೃತ್ತಿ ಏನೈತಿ ಅದು ಹೆಂಗ ನಮಗ ನಮ್ಮ ಲೈಫ್ನಾಗ ಆ, ಒಂದು ಏನಂತಾರ ಅದಕ್ಕೆ ಸ್ಪೇಸ್ ಕೊಡ್ತೈತಿ. ಅಂದ್ರೆ ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳಕ, ನಮ್ಮನ್ನ ನಾವು ಒಂದು ಎಂಜಾಯ್ ಮಾಡ್ಕೊಳಕ, ಬರೀ ಬೇರೆಯವರಿಗೆ ಮಾಡೋದಾಗಿರ್ತೈತಿ. ಆಫೀಸಿಗೆ ಹೋದ್ರೆ ಬೇರೆಯವ್ರಿಗೆ ಕೆಲಸ, ಮನ್ಯಾಗ ಆದ್ರೆ ಬೇರೆಯವ್ರ ಸಲುವಾಗಿ ಅದು ದುಡಿಯೋದು, ಹೊರಗೆ ಹೋದ್ರೆ ದೋಸ್ತರ ಜೊತೆ ಅಡ್ಡಾಡೋದು. ಬಟ್ ನಮಗ ಅಂತ ಒಂದು ಟೈಮ್ ಏನ್ ಸಿಗ್ಬೇಕಾಗ್ತೈತಿ, ಅದು ಪ್ರವೃತ್ತಿ ಅಂತ ಬರ್ತೈತಿ. ಮ್ಯೂಸಿಕ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಆ ಇದು ಥಿಯೇಟರ್ ಆಗ್ಲಿ, ಸ್ಟೇಜ್ ಆಗ್ಲಿ, ಫಿಲ್ಮ್ ಆಗ್ಲಿ, ಈವನ್ ರೀಲ್ ಮಾಡೋದ್ರಿಂದ ಹಿಡಿದು ಅವ್ರದ ಒಂದು ಒಂದು ಸ್ಪೇಸ್ ಸಿಗ್ತೈತಿ. ಅದಕ್ಕೆ ನಾನು ಇದಕ್ಕೆ ಒಂದು ಟೈಟಲ್ ಕೊಡ್ರಿ, ಶೀರ್ಷಿಕೆ ಕೊಡ್ರಿ ಅಂತ ಅಂದಾಗ, ಥಿಯೇಟರ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಎ ನೀಡೆಡ್ ಬ್ರೇಕ್ ಫ್ರಮ್ ಮೊನೋಟೋನಿ ಅಂತ. ಮೊನೋಟೋನಿ ಅಂದಾಗ ನಿಮ್ಗೆಲ್ಲ ಗೊತ್ತೈತಿ, ಅದ ಅದ ಮಾಡೋದು, ಬೆಳಗ್ಗೆ ಹೋಗುದು, ಆಫೀಸ್ಗೆ ಹೋಗುದು, ಸಂಜೆಗೆ ಬರುದು, ಊಟ ಮಾಡೋದು, ಮಲ್ಕೊಳ್ಳೋದು, ಮತ್ತೆ ಎದ್ದು ಹೋಗುದು, ಹಿಂಗ 5 ದಿನ, ಮತ್ತೆ 2 ದಿನ ಸಾಟರ್ಡೆ ಸಂಡೇ ಬಂದ್ರ ಮನಿ ಕ್ಲೀನ್ ಮಾಡ್ಕೊತ ಕುಂದ್ರುದು, ಈ ಕೆಲಸ ಅಂತ ಮಾಡ್ತಿರ್ತೀವಿ. ಈ ಮೊನೋಟೋನಿ ಒಳಗ ನಮ್ದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಕ, ನಮ್ದು ಅಂತ ಹೊಸದಾಗಿ ಏನಾರ ಕಲಿಕೆ ಮಾಡಕ, ಆ ನಮ್ಮ IT ಬಿಟ್ಟು ಅಥವಾ ನಮ್ಮ ಕೆಲಸದಿಂದ ದೂರ ಆ ವಿಷಯದ ಬಿಟ್ಟು ನಾವ್ ಏನಾರ ಮತ್ತೊಂದು ವಿಷಯ ಎತ್ಕೋಬೇಕಂತಂದ್ರ ಬಹಳಷ್ಟು ಅದಾವ. ಸ್ಪೋರ್ಟ್ಸ್ ಐತಿ, ಏನೆಲ್ಲ ಮಾಡೋದು, ಆರ್ಟ್ಸ್ ಐತಿ, ಸ್ಕೆಚಿಂಗ್, ವಿಜುವಲ್ ಆರ್ಟ್ಸ್ ಎಲ್ಲ ಅದಾವ. ಆದ್ರೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋದು, ಥಿಯೇಟರ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋದು ಒಂದು ವಿಶೇಷ ಏನಂತಂದ್ರ ಅದ್ರೊಳಗ ಟೀಮ್, ಅಂದ್ರ ಹೊಸದಾಗಿ ಒಂದು ನೆಟ್ವರ್ಕ್ ಬೆಳಿತದ, ಹೊಸದಾಗಿ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗ್ತೈತಿ. ಅದರಿಂದ ಕಲಿಕೆ ಬಾಳ ಅದಾವ್ರಿ. ಈಗ ಒಬ್ಬರ ಕೂತ್ಕೊಂಡು ಒಂದು ಮಾಡೋದನ್ನು ಅದ ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲ ಬೆಳೆಸ್ತೈತಿ, ಹೌದು ಅದು ಒಳ್ಳೇದ, ಅದೇನ್ ತಪ್ಪಂತ ಹೇಳಿಲ್ಲ. ಬಟ್ ಇದ್ರಾಗ ಏನೈತಿ, ಈ ಮೊನೋಟನಿಯಿಂದ ಬ್ರೇಕ್ ಮಾಡಾಕ ಅದ್ರ ಒಳಗ ನಾವು ಒಬ್ರ ಕುಂತು ಅದ ಲೋನ್ಲಿನೆಸ್ ಫೀಲ್ ಆಗ್ಬಾರ್ದು. ಅದು ನಾವು ಮತ್ತೊಂದು ಬೇರೆ ಗ್ರೂಪಿಗೆ ಸೇರ್ಕೊಂಡು ಹೊಸ ಹೊಸ ವಿಚಾರಗಳನ್ನ ಕಂಡುಕೊಳ್ಳುವಂತ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ನಾವೇನ್ ಕರಿತೀವಿ, ಅದ್ರ ಬಗ್ಗೆ ಮಾತಾಡ್ಬೇಕಂತಂದಾಗ ಪ್ರಕಾಶ್ ಸರ್ ಬಹಳ ಚಲೋ ಐತ್ರಿ ಇದು ಟೈಟಲ್ ಮತ್ತೆ ಇದು ವಿಷಯ, ಇದನ್ನ ಮಾತಾಡ್ರಿ ಅಂತ ಹೇಳಿದ್ರು. ಈಗಾಗಲೇ ಬಸವರಾಜ್ ಸರ್ ಆಲ್ರೆಡಿ ಇದೇ ಸ್ಲೈಡ್ ಮೇಲೆ ಎಲ್ಲಾ ಕವರ್ ಆಗ್ಯಾವ, ಅದನ್ನೆಲ್ಲ ವಿಚಾರಗಳನ್ನ ತಿಳಿಸ್ಯಾರ. ಮತ್ತೆ ಇದ್ರೊಳಗ ಜಾಸ್ತಿ ಹೋಗುದಿಲ್ಲ, ಮಾತಾಡ್ತಾ ಮಾತಾಡ್ತಾ ನಾನು ಕೆಲವೊಂದಿಷ್ಟು ಉದಾಹರಣೆಗಳು ಬರ್ತಾವ, ಅವಾಗ ಕೊಡ್ಕೊತ ಹೋಗ್ತೀನಿ. ಸೊ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆತಂದ್ರೆ, ನನಗೆ ಮೊದ್ಲಿಂದನೂ ಕಾಲೇಜ್ ಒಳಗ BUB ಕಾಲೇಜ್ ಆತು, ಅದಕ್ಕಿಂತ ಮುಂಚೆ ನಾನು ಸ್ಕೂಲ್ ಒಳಗಿದ್ದೆ PC ಜಾಮಿನ್ ಒಳಗ. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಂದ್ರ ನನಗ ಈ ನಾಟಕ ರಂಜಿಸುದು
ಯಾರನ್ನರೇ ರಂಜಿಸುದು, ನಮ್ಮ ಮನ್ಯಾಗಾತು, ಶಾಲ್ಯಾಗಾತು, ಕಾಲೇಜ್ನಾಗಾತು, ರಂಜಿಸುದು ಅಂದ್ರೆ ಬಹಳ ಇಷ್ಟ ನನಗೆ. ಕ್ಲಾಸ್ ಒಳಗರ ಆಗ್ಲಿ ಅಥವಾ ಕಾಲೇಜ್ ಆನ್ಯುವಲ್ ಡೇ ಗ್ಯಾದರಿಂಗ್ ಆಗ್ಲಿ ಏನಾರ ಆಗ್ಲಿ, ರಂಜಿಸುದು ಅಂದ್ರೆ ಭಾರಿ ಇಷ್ಟ. ಫ್ಯಾನ್ಸಿ ಡ್ರೆಸ್ ಬಂತಂದ್ರೆ ಏನಾರ ಒಂದ್ ಹೊಸದಾಗಿ ಮಾಡೋದು ಇಂಥದ್ದು, ಅದೊಂದು ಹುಚ್ಚಿತ್ರಿ. ಆಮೇಲೆ ಬಿ ಕಾಲೇಜ್ ಒಳಗ ಸ್ಕಿಟ್ಸ್ ಮಾಡೋದು, ಮ್ಯಾಡಾಡ್ಸ್ ಮಾಡೋದು, ಇವೆಲ್ಲ ಮಾಡ್ತಿದ್ವಿ. ಅದ್ ಪ್ರಶಸ್ತಿನೂ ಗೆದ್ವಿ ನಮ್ಮ ರಾಯಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂದ. ಬಿ ಒಳಗೆ ಕಲ್ತಿದ್ ನಾನು. ಸೊ ರಾಯಲ್ ಮೆಕ್ ಅಂತ ಹೇಳಿ ಅಲ್ಲಿ ನಾನಾ ಡೈರೆಕ್ಷನ್ ಮಾಡೋದು, ಸ್ಕ್ರಿಪ್ಟ್ ಬರೆಯೋದು ಎಲ್ಲ ಮಾಡ್ತಿದ್ದೆ. ನಾ ಯಾವಾಗ ಬೆಂಗಳೂರಿಗೆ ಬಂದೆ, 2000ದಾಗ ಬೆಂಗಳೂರಿಗೆ ಬಂದಿರಿ. 99ದಾಗ ಮುಗಿಸಿದೆ. 99 ಬಂದಿದ್ದೆ, ಬಂದ್ ಹುಡುಕಿ ಮತ್ತೆ ಪುನಾಕ್ ಹೋದೆ. ಪುನಾ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಸಿಕಲಿ ಅಲ್ಲಿ ಮುಗಿಸಕ್ಕಾಗ್ಲಿಲ್ಲ. ವಾಪಸ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಸಾಫ್ಟ್ವೇರ್ ಡೆಸ್ಟಿನಿ ಅಂತಾರ, ನಾನು ಸಾಫ್ಟ್ವೇರ್ CET ಸೀಟ್ ಸಿಕ್ಕರು ಮತ್ತು ಮೆಕ್ಯಾನಿಕಲ್ ಹೋಗ್ಬೇಕಂತ ಬಹಳ ಆಸೆ ಇತ್ತು. ಯಾಕಂದ್ರೆ ಪ್ರೊಡಕ್ಷನ್, ವೆಹಿಕಲ್, ಆಟೋಮೊಬೈಲ್ ಅಂದ್ರೆ ಬಹಳ ಇಷ್ಟ ಆಯ್ತು ನನಗೆ. ಬಟ್ ಅವಾಗ ಎಲ್ಲ ಸ್ಲಂಪ್ ಇತ್ತು ಆ ಟೈಮ್ನಾಗ. ಸೊ ಮತ್ತೆ ಜಾಬ್ ಇಲ್ಲ ಅಂದ್ಕೂಳೆ ಮನ್ಯಾಗ ಮುಂದ್ ಕಲಿ ಅಂತ ಹೇಳಿದ್ರು, ಮುಂದ್ ಕಲಿಯಕ್ ಇಂಟ್ರೆಸ್ಟ್ ಇರ್ಲಿಲ್ಲ. ಅದಕ್ಕ ಇಂಜಿನಿಯರಿಂಗ್ ಮುಗಿಸೇನಿ, ನೌಕರಿ ಮಾಡ್ಬೇಕಂತ ಹೇಳಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಏನಾರ ಕಲ್ತು ಟ್ರೈನಿಂಗ್ನಾಗ ಹೋಗುನು ಅಂತ ಹೇಳಿ ಡಿಸೈಡ್ ಮಾಡಿ ಬೆಂಗಳೂರಿಗೆ ಬಂದೆ. ಅಲ್ಲಿಂದ ಜಾಬ್ ಹುಡುಕುದು, ಅದಿದು ಸೆಟಲ್ ಆಗುದು ಅಂತ ಹೇಳಿ ವಿಪ್ರೋ ಒಳಗೆ ಬರುವಷ್ಟೊತ್ತಿಗೆ 2007-8 ಆ ಸುಮಾರು ನನಗ HN ಕಲಾಕ್ಷೇತ್ರ ಒಳಗೆ ನಾಟಕ ನೋಡ್ಕೊಂತ ನಿಂತಿದ್ದೆ. ಮುಗೀತು ಪಾನಿಪುರಿ ತಿನ್ನಾಕ ಅಂತ ಹೇಳಿ ಅಲ್ಲಿ ಒಂದು ಪಾನಿಪುರಿ ಅಂಗಡಿ ಐತ್ರಿ, ಇನ್ನೂ ಫೇಮಸ್. ಎಲ್ಲ ಆಕ್ಟರ್ಸ್ ಬರ್ತಿದ್ರಲ್ಲಿ. ಅಲ್ಲಿ ಒಬ್ರು ಆಕ್ಟರ್ ಬಂದಾಗ ಐಕ್ಯ ಅಂತ ಹೇಳಿ ಒಂದು ಥಿಯೇಟರ್ ಅವ್ರದ್ದು ಒಂದು ವರ್ಕ್ಶಾಪ್ ಇತ್ತು. ಅವರು ಒಂದು ಥಿಯೇಟರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಕತ್ತಿದ್ರು 2008 ಒಳಗೆ. 2007 ಅವ್ರು ಭೇಟಿಯಾಗಿದ್ರು ನಂಗೆ. ನಾನು ಕೇಳಿದೆ, ಸರ್ ಮೇಡಮ್ ನಾನು ಥಿಯೇಟರ್ ಮಾಡ್ಬೇಕಂತಿದ್ದೀನಿ. ಹೆಳವನಕಟ್ಟೆ ಗಿರಿಯಮ್ಮ ಒಳಗೆ ಅವರು, ಶಿ ವಾಸ್ ಅ ವಿಲನ್, ಮೇನ್ ವಿಲನ್, ಫೇಮಸ್ ವಿಲನ್ ರೀ ಅವರು, ವಿದ್ಯಾ ವೆಂಕಟರಾಮ್ ಅಂತ ಹೇಳಿ. ಅವರು ಹೇಳಿದ್ರು, ಇಲ್ಲ ನಾನು ವರ್ಕ್ಶಾಪ್ ಸ್ಟಾರ್ಟ್ ಮಾಡಕತ್ತೀನಿ, ನಿಮ್ ಫೋನ್ ನಂಬರ್ ಕೊಡ್ರಿ, ನಾನು ಮಾಡ್ತೀನಿ ಅಂದ್ರು. ಅಷ್ಟೇ. ಮತ್ತೆ ನಾನೇನು ಅವ್ರಿಗೆ ಫಾಲೋ ಅಪ್ ಮಾಡಲಿಲ್ಲ. ಅವರ ಒಂದು 6 ವಾರ ಆದ್ಮೇಲೆ ಮತ್ತೆ ನನಗೆ ಕಾಲ್ ಮಾಡಿ 2008 ಜನವರಿ ಒಳಗೆ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡತ್ತೀನಿ, ಬರ್ತೀರಿ ನಾವು. ಬಂದೆ. ಒಂದು 10 ಜನ ಕೂಡಿದ್ವಿ ಅಲ್ಲಿ ವರ್ಕ್ಶಾಪ್ ಒಳಗೆ. ಫಸ್ಟ್ ಟೈಮ್ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು, ವೀಕೆಂಡ್ ವರ್ಕ್ಶಾಪ್, ಸ್ಯಾಟರ್ಡೆ ಸಂಡೇ. ಎಸ್ಪೆಷಲಿ ಈ ಪ್ರೊಫೆಷನಲ್ IT ಆಮೇಲೆ ಇವರು ನೌಕರಿ ಇದ್ದವ್ರಿಗೆ ಈ ತರ ವರ್ಕ್ಶಾಪ್ ಮಾಡಕತ್ತಿದ್ರು. ವೀಕೆಂಡ್ 2 ದಿನ ಭಾರಿ. ನಾನು ಒಬ್ಬನೇ ಇದ್ದೆ ಬೆಂಗಳೂರೊಳಗೆ. ಹೊಸ ಹೊಸ ಜನನ್ನ ನಾನು ಕಂಡ್ಕೋಬೇಕಾಗಿತ್ತು. ಅವಾಗ ಇದು ಬಹಳ ನನಗೆ ಹೆಲ್ಪ್ ಆಯ್ತು. ಅದ್ರ ಲೋನ್ಲಿನೆಸ್ ಫೀಲ್ ಆಗ್ತಿತ್ತು, ಯಾಕಂದ್ರೆ ನಾನು ಸ್ವಲ್ಪ ಹೋಮ್ ಸಿಕ್ಕು ಇದ್ದೆ. ಮನಿ ಬಿಟ್ಟು ಬಾ ಇರ್ತಿರ್ಲಿಲ್ಲ, ವಾರಕ್ಕೊಮ್ಮೆ ಓಡ್ ಹೋಗ್ಬಿಡ್ತಿದ್ದೆ ಹುಬ್ಳಿಗೆ. ಅಪ್ಪ ಅಮ್ಮ ಅಲ್ಲಿದ್ರಲ್ರಿ. ಅದಕ್ಕೆ ಏನ್ ಮಾಡೋದಪ್ಪ ಅಂತ ಹೇಳಿ ಥಿಯೇಟರ್ ವರ್ಕ್ಶಾಪಿಗೆ ಸ್ಟಾರ್ಟ್ ಆದಾಗ, ಅವಾಗ ನನ್ನ ಒಳಗಿರುವಂತ ಒಂದು ಟ್ಯಾಲೆಂಟ್ ಅಲ್ದನ, ನನ್ನ ಒಳಗಿರುವಂತ ಒಂದು ಏನಂತಾರ ಬಿಹೇವಿಯರ್ ಆತು, ಆಟಿಟ್ಯೂಡ್ ಆತು, ಜನ ಜೊತೆ ಬೆರೆಯೋದಾತು, ಸೋಷಲೈಸಿಂಗ್ ಆತು, ಸೊಸೈಟಲ್ ಇಂಡೆಕ್ಸ್ ಆತು, ಅವೆಲ್ಲ ಚೇಂಜ್ ಆಗಕ್ ಸ್ಟಾರ್ಟ್ ಆತು. ಸೊ ಅಲ್ಲಿಂದ ನಂದು ಮುಂದೆ 2009 ಅಲ್ಲೇ ಅವರು ಐಕ್ಯದಿಂದ ಒಂದು ಫಸ್ಟ್ ಪ್ಲೇ ಮಾಡಿದ್ರಿ, ಕಿವುಡು ಸರ್ ಕಿವುಡು ಅಂತ ಹೇಳಿ. ಟಿಕೆಟೆಡ್ ಪ್ಲೇ ಇತ್ತದು, ಸುಚಿತ್ರಾ ಫಿಲ್ಮ್ ಅಕಾಡೆಮಿ ಅಂತ ಹೇಳಿ ಬನಶಂಕರಿ ಒಳಗಿತ್ತು. ಅಲ್ಲೇ ಸ್ಟೇಜ್ ಮಾಡಿದಾಗ ಅಲ್ಲಿ ಅವ್ರಿಗೆ ಗೊತ್ತಿರುವಂತ ಘಟಾನುಘಟಿ ನಿರ್ದೇಶಕರು, ಆಮೇಲೆ ಒಂದಿಷ್ಟು ಬೇರೆ ಥಿಯೇಟರ್ ಟ್ರೂಪ್ಸ್ ಅವರು ಎಲ್ಲ ಬಂದಿದ್ರು. ಅವ್ರು ಬಂದಾಗ ಅದನ್ನ ನನ್ನ ಪಾತ್ರ ನೋಡಿ, ನನಗೆ ಲೀಡ್ ಆಕ್ಟರ್ ಅಂತ ಕೊಟ್ಟಿದ್ರು ಆ ಟೈಮಲ್ಲಿ. ನೋಡಿ ಗುಳ್ಳೆನರಿ ಅಂತ ಹೇಳಿ ಒಂದು ಮೇಜರ್ ಪ್ರದರ್ಶನ ಕಲಾ ಸಂಸ್ಥೆ ಅಂತ ಹೇಳಿ, PD ಸತೀಶ್ ಚಂದ್ರ ಅಂತ ಹೇಳಿ, ಈಗ ತುಂಬಾ ಫಿಲ್ಮ್ಗಳೆಲ್ಲ ಮಾಡ್ತಾರೆ, ಕಾಂತಾರ ಒಳಗೂ ಇದ್ರು ಅವರು. ಅವ್ರದ್ದು ಒಂದು ಟ್ರೂಪ್ ಇತ್ತು. 2010 ಅದನ್ನ ಗುಳ್ಳೆನರಿ ಅಂತ ಹೇಳಿ ಒಂದು ಪ್ರದರ್ಶನ ಮಾಡಿದೆ. ನಮ್ಮ ಶ್ರೀನಿವಾಸ್ ಪ್ರಭುಗಳು ಬರೆದಿದ್ದ ನಾಟಕ ಅದು. ಭಾರಿ ಭಾರಿ ಫೇಮಸ್ ನಾಟಕ ಅದು. ಹಳೇ ಕಾಲದಾಗುನು ಬೇರೆ ಬೇರೆ ತಂಡಗಳನ್ನ ಮಾಡ್ಯಾರ. ಅದನ್ನ ನಾವು ಮಾಡಿದ್ವಿ. ಸೂಪರ್ ಡೂಪರ್ ಹಿಟ್ ಆತ ಅವಾಗ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವದೊಳಗೆ ಮಾಡಿದ್ವಿ. ಒಂದು ಇಂಗ್ಲಿಷ್ ಶಬ್ದ, ಬೇರೆ ಭಾಷೆ ಶಬ್ದ ಯೂಸ್ ಮಾಡಿರೋಂತ ನಾಟಕ ಅದು. ಭಾರಿ ಕಷ್ಟ ಆತ್ರಿ, ಯಾಕಂತಂದ್ರೆ ಮಾತಾಡ್ಬೇಕಾದ್ರೆ ಒಂದ್ಸಲಿ ಬಂದು ಬಿಡ್ತೈತಿ. ಬಹಳ ಪಾಪ್ಯುಲರ್ ಆಯ್ತು. ಅಲ್ಲೇ ನನಗೆ 2015 ಏನು ಅಮರಾವತಿ ಅಂತ ಹೇಳಿ ಒಂದು ಸಿನಿಮಾ ಬಂತು. 2013-14 ಶೂಟಿಂಗ್ ಆತದು. BM ಗಿರಿರಾಜ್ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ವಿಜೇತ ನಿರ್ದೇಶಕರವರು. ಈ ಅದ್ರಿ ನಮ್ಮ ಶಿವರಾಜ್ ಕುಮಾರ್, ಸಾರಿ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾ ಮಾಡಿದ್ರು, ಅವ್ರು ಫೇಮಸ್. ನೆನಪು ಬರೋಲ್ ನನಗೆ ಹೆಸರು. ಆ ಸಿನಿಮಾ ಮತ್ತ ಇನ್ನೂ ಸಾಕಷ್ಟು ಜಟ್ಟ ಅಂತ ಹೇಳಿ ಒಂದು ಫೇಮಸ್, ನಾವಿಲಾದವರು ಅಂತ ಹೇಳಿ ಇನ್ನೊಂದು ಸಿನಿಮಾ, ಇವೆಲ್ಲ ತುಂಬಾ ಸಿನಿಮಾ ಮಾಡಿದಂತ ನಿರ್ದೇಶಕರು. ಅವ್ರಿಗೆ ಅಚ್ಯುತ್ ಕುಮಾರ್ ಅವ್ರ ಜೊತೆ, ಮೇನ್ ಅಚ್ಯುತ್ ಕುಮಾರ್ ಪ್ರೊಟೋಗನಿಸ್ಟ್ ಆಗಿದ್ರು. ಅದರ ವಿರುದ್ಧ ನಾ ಮಾಡುವಂತ ಇದು ಪ್ರಸಂಗ ಬಂತು ಅಂದಾಗ ನನಗೆ ಭಾರಿ ಧೈರ್ಯ ಇರಲಿಲ್ಲ, ಹೆಂಗ್ ಮಾಡೋದು ಏನ್ ಮಾಡೋದು ಅಂತ. ಅಚ್ಯುತ್ ಕುಮಾರ್ ಅವರು ನೀನಾಸಂ, ಹೆಗ್ಗೋಡ ಒಳಗೆ ನೀನಾಸಂ ಅಂತ ಇತ್ತು, ಅಲ್ಲಿಂದ ಬಂದಿರೋರು. ಅವರೆಲ್ಲ ಮೇಯರ್ ನಟರಿ, ಅವ್ರು ಬಹಳ ವರ್ಷಗಳಿಂದ ಮಾಡಿದ್ದು. ಫಸ್ಟ್ ಟೈಮ್ ನಾ ಮಾಡಕತ್ತಿದ್ದೆ. ನಾನು ಯಾವ್ದೋ ಒಂದು ವರ್ಕ್ಶಾಪಿಗೆ ಹೋಗಿ ಒಂದಿಷ್ಟು ಕಲ್ತಿದ್ದು, 2-3 ನಾಟಕ ಮಾಡಿದ್ದೆ ಆ ಟೈಮ್ನಾಗ. ಈ ಗುಳ್ಳೆನರಿ ನೋಡಿ ನಿರ್ದೇಶಕರು, ನೀವೇ ಈ ಪಾತ್ರ ಮಾಡ್ಬೇಕು ಅಂತ. ನಾ ಸರ್ ಆಗತ್ತ ನನ್ನ ಕೈಲಿ ಅಂತಂದೆ. ಆಗತ್ತೆ, ನಾನು ನೋಡಿದೀನಿ ಗುಳ್ಳೆನರಿ ಒಳಗೆ ನೀವು ತುಂಬಾ ಚೆನ್ನಾಗಿ ಮಾಡಿದಿರಿ, ಆಗತ್ತೆ ಅಂತ ಹೇಳಿದ್ರು.
ಅಲ್ಲಿಂದ ಅಮರಾವತಿ ಗೆತ್ತು ತುಂಬಾ ಪ್ರಶಂಸೆ, ಕ್ರಿಟಿಕ್ಸ್ ತುಂಬಾ ರಾಜ್ಯದಲ್ಲೆಲ್ಲ ಅದನ್ನ ಪ್ರದರ್ಶನ ಮಾಡಿದ್ರು. ಒಂದು ಒಳ್ಳೆ ಸೋಷಲ್ ಸ್ಟೋರಿ ಇತ್ತು. ಅದರಿಂದ 2017ರಲ್ಲಿ TN ಸೀತಾರಾಮ್ ಅವರು ನನ್ನ ಸಿನಿಮಾ ನೋಡಿದಾಗಿಂದ ಇವನನ್ನ ಕಾಸ್ಟ್ ಮಾಡಬೇಕು ನೆಕ್ಸ್ಟ್ ಸೀರಿಯಲ್ಗೆ ಅಂತ ಹೇಳಿ ಪೊಲೀಸ್ ಪಾತ್ರ ಕೊಟ್ರು. ಅದರಲ್ಲೂ ವಿಲನ್ನಿಶ್ ಟೈಪ್ ಪೊಲೀಸ್ ಪಾತ್ರ. ಮೇಲೆ ಜೊತೆ ಇದ್ದೆ. ಅದು ಒಂದು ಒಂದು ಹಂತಕ್ಕೆ ನನ್ನನ್ನ ಕರ್ನಾಟಕ ತುಂಬಾ ಈಗೂ ಎಲ್ಲರೂ ಹೋದ್ರೆ ಜನ ಮಾತಾಡಿಸ್ತಾರ, ಏನ್ ಮಗಳು ಜಾನಕಿ ಒಳಗೆ ನೀವು ಶಾರ್ದುಲ್ ಅಂತ ಹೇಳಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅಂತ ಹೇಳಿ. ಹೌದ್ರಿ ಅಂತ ಹೇಳಿದಾಗ ಅವರು ಬಹಳ ಖುಷಿ ಪಡ್ತಿದ್ರು. ಅಲ್ಲಿಂದ ಯುಗಾಂತರ ಅಂತ ಹೇಳಿ SN ಸೇತುರಾಮ್ ಅವ್ರು ಎಲ್ಲರಿಗೂ ಚಿರಪರಿಚಿತರು. ಸೀತಾರಾಮ್ ಸೀರಿಯಲ್ ಒಳಗೂ ಫೇಮಸ್ ಆಕ್ಟರ್ ಅವರು, ರೈಟರು ಇದ್ರು. ಅವ್ರದೇ ಒಂದು ಯುಗಾಂತರ ಅಂತ ಸಿರಿ ಕನ್ನಡ ಒಳಗೆ ಬಂತು, ಅದು ಪಾಪ್ಯುಲರ್ ಆಯ್ತು. ಅಲ್ಲಿಂದನೂ ಮತ್ತ ನೆಕ್ಸ್ಟ್ ಬಹಳಷ್ಟು ಸಿನಿಮಾಗಳನ್ನು ಮಧ್ಯ ಮಧ್ಯ ಮಾಡಿದೆ. ಕನ್ನಡ ಗೊತ್ತಿಲ್ಲ, ಠಾಣೆ, ಕನ್ನಡಿಗ, ರವಿಚಂದ್ರನ್ ಅವ್ರ ಜೊತೆ ಎಲ್ಲ ಮಾಡಿದೆ. ನಾನೇನ ಬಿಡಲಾರೆ, ಇದು ನನಗೆ ಬಹಳ ಆ, ಬಿಡಲಾರದಂತ ಒಂದು ಕ್ಯಾರೆಕ್ಟರ್ ಕೊಟ್ರು. ಅದಕ್ಕೆ ನನಗೆ ಆಕ್ಚುಲಿ ಆಗುದಿಲ್ಲ, ಸೀರಿಯಲ್ ಮಾಡೋದು ಕಷ್ಟ. ಯಾಕಂದ್ರೆ ಸಿನಿಮಾನು ಮಾಡೋದು ಸಾರಿ, ಕೆಲಸನೂ ಮಾಡ್ಕೋತ ಸಿನಿಮಾ ಆ ಕಡೆ ಈ ಕಡೆ ಸಿನಿಮಾ ಬರೋದು ಅಲ್ದನೆ ಮತ್ತೆ ಸೀರಿಯಲ್ ಮಾಡೋದು ಕಷ್ಟ ಆಗ್ತೈತೆ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಪ್ಲಾನ್ಡ್ ಸ್ಕೆಡ್ಯೂಲ್ ಇರುದಿಲ್ಲ. ಬಟ್ ಈ ಕ್ಯಾರೆಕ್ಟರ್ನ ಬಿಡಲಾರ್ದಂಗ ಇತ್ತು ನಾನಿನ್ನ ಬಿಡಲಾರೆ ಒಳಗ. ಅದಕ್ಕ ಆ ಕ್ಯಾರೆಕ್ಟರ್ ಇಂದ ನನಗೆ ಜಿ ಕುಟುಂಬ ಅವಾರ್ಡ್ಸ್ ಇಂದ 2025 ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬಂತು. ಅಲ್ಲಿಂದ ಮತ್ತೆ ಜನ ಮತ್ತೆ ಗುರುತಿಸ್ಕೊಂಡ್ರು, ಮತ್ತೆಷ್ಟೊಂದು ಸಿನಿಮಾ ಕರೆದ್ರು. ಈಗ 3 ಸಿನಿಮಾ ನಿಂತಾವ: ರಾಮರಸ, ಹೇಸಿರಿ, ಮತ್ತ ಆ ಇನ್ನೊಂದು ಆ ಮುನಿಯನ ಮಾದರಿ ಅಂತ ಹೇಳಿ. ಈ ಸಿನಿಮಾಗಳು ಬರ್ತದ. ಸಿಡ್ಸಾ ಅಂತ ಹೇಳಿ ಮೊನ್ನೆ ನಾಮಿನೇಟ್ ಆಗೇನಿ 2026. ಇವಾಗ ಅದು 31 ಮೇ ಅಂದ್ರೆ ನಾಳೆ ಗೊತ್ತಾಗ್ತೈತಿ ಏನಂತ ಹೇಳಿ. ಅದಾದ್ಮೇಲೆ ಏನೈತೆ ಅಂತ ನೋಡ್ಬೇಕು. ಬಟ್ ಮಂಡ್ಯ ರಮೇಶ್ ಅವರು ನನ್ನ ಜೊತೆ ಇದಾರೆ. ಸೊ ಹೆಂಗಾಗ್ತೈತಿ, ಯಾಕಂದ್ರೆ ಅವ್ರು ಪಾಪ್ಯುಲರ್ ಅದಾರ, ಸೊ ಅವರ ಗೆಲ್ಬಹುದು ಅಂತ ಅನ್ಕೊಂಡಿನಿ. ಅವ್ರು ಒಳ್ಳೆ ಮೇರು ನಟ. ಸರಿ, ಇಷ್ಟು ನನ್ನ ಒಂದು ಜರ್ನಿ ಹೇಳಿದಿರಿ. ಹೆಂಗ ನಾನು ಇವರೆಲ್ಲ ನನ್ನನ್ನ ಮುಂದೆ ತಳ್ಕೊಂಡು ಹೋದ್ರ ಅಂತಂದ್ರೆ, ನಾನು ಯಾವ್ದು ಆಡಿಷನ್ಗೆ ಹೋಗ್ಲಿಲ್ರಿ. ಯಾವ್ದು ಆಡಿಷನ್ಗೆ ಹೋಗ್ಲಿಲ್ಲ. ಆಡಿಷನ್ 2-3 ಆಡಿಷನ್ಗೆ ಹೋಗಿದ್ರು ಅಲ್ಲೇ ಇರುವಂತ ಒಂದು ಪ್ರೊಫೆಷನಲಿಸಮ್ ನನಗೆ ಕಾಣ್ಲಿಲ್ಲ. ಯಾಕಂದ್ರೆ ಅವು ಸಣ್ಣ ಸಣ್ಣ ಬಜೆಟ್ ಫಿಲ್ಮ್ ಇದ್ದು. ಆಮೇಲೆ ಆಡಿಷನ್ ಹೋಗುದ್ ಬೇಡ, ಯಾರ ಕರೆದ್ರೆ ಅಷ್ಟ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಹೀಗ ಒಂದೊಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ನೋಡ್ಕೋತ ಕರಿಯಾಕ್ ಸ್ಟಾರ್ಟ್ ಮಾಡಿದ್ರು ನಾನು. ಸೊ ಪರ್ಫಾರ್ಮಿಂಗ್ ಆರ್ಟ್ಸ್, ಈಗ ಐ ವಾಸ್ ಜಸ್ಟ್ ಟಾಕಿಂಗ್ ಅಬೌಟ್ ಥಿಯೇಟರ್ ಮತ್ತು ಸ್ಟೇಜ್ ಪ್ಲೇ, ಆಮೇಲೆ ಫಿಲ್ಮ್ಸು, ಮೀಡಿಯಾ ಹೇಳಿದೆ. ಬಟ್ ವಾಟ್ ಈಸ್ ಪರ್ಫಾರ್ಮಿಂಗ್ ಆರ್ಟ್ಸ್? ಪರ್ಫಾರ್ಮಿಂಗ್ ಆರ್ಟ್ಸ್ ಇಸ್ ಡಿಫರೆಂಟ್ ಫ್ರಮ್ ವಾಟ್ ಆರ್ ದ ವಿಜುವಲ್ ಆರ್ಟ್ಸ್. ಅಂದ್ರೆ ನಾವು ಸ್ಕೆಚ್ ಮಾಡ್ಬೋದು, ಪೇಂಟಿಂಗ್ ಮಾಡ್ಬೋದು, ಅದು ಸ್ಟ್ಯಾಟಿಕ್ ಅಂತಿರ್ತೇವೆ ನಾವು, ಅಥವಾ ಪ್ಲಾಸ್ಟಿಕ್ ಆರ್ಟ್ಸ್ ಅಂತೇವೆ ಅದಕ್ಕೆ. ಅದು ಪರ್ಫಾರ್ಮಿಂಗ್ ಆರ್ಟ್ಸ್ ಇಸ್ ಸಮ್ವೇರ್ ವಿಚ್ ಇಸ್ ವೆರಿ ಡೈನಮಿಕ್. ಅಂದ್ರೆ ಇಟ್ ಈಸ್ ಅ ಕ್ರಿಯೇಟಿವ್ ಆರ್ಟ್ ಫಾರ್ಮ್ ಆಫ್ ಕೋರ್ಸ್, ವೇರ್ ಯು ಆರ್ ಎಂಟರ್ಟೈನಿಂಗ್ ಎನ್ ಆಡಿಯನ್ಸ್ ಥ್ರೂ ವೇರಿಯಸ್ ಮೀಡಿಯಮ್ಸ್. ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಮೀಡಿಯಾ, ಫಿಲ್ಮ್ ಮೀಡಿಯಾ ಆಗಿರ್ಬೋದು, ಅಥವಾ ಸೀರಿಯಲ್ ಮೀಡಿಯಾ. ಈಗ ಇನ್ಸ್ಟಾ ರೀಲ್ ಮೀಡಿಯಾ ಮೋಸ್ಟ್ ಪಾಪ್ಯುಲರ್. ಇನ್ಸ್ಟಾ ರೀಲ್ ಮೀಡಿಯಾದಿಂದ ಪಾಪ್ಯುಲರ್. ಬಹಳ ಜನ ಇನ್ಸ್ಟಾ ರೀಲ್ ಮೀಡಿಯಾ, ಅದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾತಾಡ್ತೀನಿ. ಸೊ ಡೈನಮಿಕ್ ರಿಯಲ್ ಟೈಮ್ ಆರ್ ರೆಕಾರ್ಡೆಡ್ ಫಾರ್ಮ್ಯಾಟ್ಸ್ ನಾಗ ಏನ್ ಬರ್ತೈತಿ, ವಿ ಕಾಲ್ ಇಟ್ ಆಸ್ ಅ performing arts. So types of performing arts, we have lots of avenues in performing arts. ಮ್ಯೂಸಿಕ್ ಇಂದ ಹಿಡಿದು, ಡ್ಯಾನ್ಸ್ ಇಂದ ಹಿಡಿದು, ಓಪನ್ ಮೈಕ್ ಅನ್ನೋದು ಈಗ ವೆರಿ ಪಾಪ್ಯುಲರ್ ಆಗಿದೆ. ಓಪನ್ ಮೈಕ್ ಅಂತಂದ್ರೆ ಈ ಜಾಮ್ ಸೆಷನ್ಸ್ ಮಾಡ್ತಾರೆ. ಈಗ ನೀವು ಹೋಟೆಲ್ಸ್ನಾಗೆಲ್ಲ ಈಗ ಜಾಮ್ ಸೆಷನ್ಸ್ ಮಾಡಾಕತ್ತಾರ್ರಿ. ಇದು ಮ್ಯೂಸಿಕಲ್ ಇವೆಂಟ್ಸ್ ಅಂತ ಕರೆಯಂಗಿಲ್ಲ, ಅದಕ್ಕೆ ಓಪನ್ ಮೈಕ್ ಜಾಮ್ ಸೆಷನ್ಸ್ ಅಂತ ಕರೀತಾರೆ. ಈಗ ಭಜನ್ ಜಾಮಿಂಗ್ ಅಂತಾನು ಸ್ಟಾರ್ಟ್ ಆಗೈತಿ. ಸೊ ಇವೆಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ ಒಳಗೆ ಬರ್ತಾವ. ವೇರ್ ಎವರ್ ವಿ ಆರ್ ಎಂಟರ್ಟೈನಿಂಗ್ ಇನ್ ಎನಿ ಫಾರ್ಮ್. ಸ್ಟ್ಯಾಂಡ್ ಅಪ್ ಕಾಮಿಡಿ, ಎನಿಥಿಂಗ್, ಎವ್ರಿಬಡಿ ಇಸ್ ನೋಯಿಂಗ್ ಇಟ್, ವೆರಿ ಫೇಮಸ್. ಸ್ಟೋರಿ ಟೆಲ್ಲಿಂಗ್ ನೀವು ಸಪ್ನಾ ಬುಕ್ ಹೌಸ್, ಅದು ದೊಡ್ಡ ದೊಡ್ಡ ಪಾಪ್ಯುಲರ್ ಬುಕ್ ಹೌಸಸ್ ಹೋದ್ರಿ ಅಂತಂದ್ರೆ ಸಾಟರ್ಡೆ ಸಂಡೇ ದೇರ್ ವಿಲ್ ಬಿ ಪಾಪ್ಯುಲರ್ ಆಥರ್ಸ್ ಕಮಿಂಗ್ ಅಂಡ್ ಟೆಲ್ಲಿಂಗ್ ಸ್ಟೋರೀಸ್. ಅದಿರ್ತೈತಿ. ಮೊನೋಲಾಗ್ಸ್, ಪೋಯಟ್ರಿ ಸ್ಲಾಮ್ಸ್, ಇವೆಲ್ಲ ಓಪನ್ ಮೈಕ್ ಅಂತ ಹೇಳಿ ಬರ್ತೈತಿ. ಆಮೇಲೆ ಕ್ಯಾರಿಯೋಕೆ ಆಡ್ ಮಾಡಿಲ್ಲ ಅಲ್ಲಿ, ಬಟ್ ಕ್ಯಾರಿಯೋಕೆ ಇಸ್ ಅನದರ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ದಟ್ ಈಸ್ ಬೀಂಗ್ ಕಂಡಕ್ಟೆಡ್. ಇದರಿಂದ ಸಾಕಷ್ಟು ಹೋಟೆಲ್ಗಳಿಗೆ ಬಿಸ್ನೆಸ್ ಆಗ್ತದೆ. ಯಾಕಂದ್ರೆ ಅಲ್ಲಿ ಕರೋಕೆ ಇಟ್ರ ಅಂತಂದ್ರೆ ದೇ ಗೋ ಅಂಡ್ ಸಿಂಗ್ ದೇರ್. ಅಂಡ್ ಕರೋಕೆ ಇಸ್ ಅ ಫೇಮಸ್, ವೆರಿ ಪಾಪ್ಯುಲರ್ ಮನಿ ಮೇಕಿಂಗ್ ಥಿಂಗ್ ಇನ್ ಜಪಾನ್. ಪೀಪಲ್ ಲವ್ ಕರೋಕೆ ಲೈಕ್ ಎನಿಥಿಂಗ್ ದೇರ್. ಎಲ್ಲಾ ಹೋಟೆಲ್, ಎಲ್ಲಾ ಪಬ್ಸ್ ಅಂಡ್ ಬಾರ್ಸ್ನಾಗ ಅಲ್ಲಿ ಕರೋಕೆ ಅಂತ ಇರ್ತೈತಿ. ಅಲ್ಲಿ ಇಲ್ಲ ಅಂದ್ರೆ ಅದು ರೆಸ್ಟೋರೆಂಟ್ ನಡೆಯಂಗಿಲ್ಲ. ಅಷ್ಟು ಅಂದ್ರೆ people need entertainment. So entertainment is always through such kind of performing arts ಅಂತ ನನಗೆ ಅನ್ಸಿಕೆ. ಆಮೇಲೆ ಡ್ಯಾನ್ಸ್ ಆಯ್ತು, ಮ್ಯೂಸಿಕಲ್ ಪರ್ಫಾರ್ಮೆನ್ಸಸ್ ಆಯ್ತು, ಕಚೇರಿಗಳಾಯ್ತು, ಸಂಗೀತ ಕಚೇರಿ, ಇಂಡಿಯನ್ ಕ್ಲಾಸಿಕಲ್, ಬಾಲಿವುಡ್ ಮ್ಯೂಸಿಕ್, ಲೈವ್ ಮ್ಯೂಸಿಕ್ ಎಲ್ಲ ಅದು. ಅದಲ್ದೇನೆ ಈಗ ಶಿಲ್ಪಾ ಮುದ್ಬಿ ಅಂತ ಹೇಳಿ ಒಬ್ರು ಫೇಮಸ್, ನೀವು ಕೇಳಿರ್ತೀರಿ, ಅವರ ಉತ್ತರ ಕರ್ನಾಟಕದವ್ರು, ಗುಲ್ಬರ್ಗಾ ಕಡೆಯವರು. ಅವ್ರ ಅಜ್ಜಿ ಎಲ್ಲ ಅಲ್ಲೇ. ಅವರು ಒಂದು NGO ಸ್ಟಾರ್ಟ್ ಮಾಡ್ಯಾರ. ಉತ್ತರ ಕರ್ನಾಟಕದ ನಮ್ಮ ಸೌದತ್ತಿ ಎಲ್ಲಮ್ಮನ ಒಂದು ಆ ಕಡೆ ಪ್ರಾಂತದ ಬಗ್ಗೆ, ಆ ಗೀಗಿ ಪದ ಆಯ್ತು, ಆ ಚೌಡ್ಕಿ ಪದ ಆಯ್ತು,
ಅವನ್ನೆಲ್ಲ ತುಂಬಾ ಪಾಪ್ಯುಲರ್ ಮಾಡ್ಯಾರ ಅವರು. ಅವರು ಒಂದು NGO ಟ್ರಸ್ಟ್ ಮಾಡ್ಕೊಂಡು ಇದ್ರ ಬಗ್ಗೆ ಆ ಗೀಗಿ ಪದ ಮತ್ತು ಗೌಡ್ಕಿ ಪದ ಹಾಡ್ಕೊಂಡು ಇಡೀ ಕರ್ನಾಟಕ ಅಲ್ದನ ಇಡೀ ಇಂಡಿಯಾದಾಗ ಅದನ್ನ ಪಾಪ್ಯುಲರ್ ಮಾಡ್ತಾ ಇದಾರೆ. ಸೊ ಅವು ವೇರಿಯಸ್ ಫಾರ್ಮ್ಸ್, ರೀಜನಲ್ ಫೋಕ್ ಮ್ಯೂಸಿಕ್ ಆಗಿರ್ಬೋದು, ಅಥವಾ ನಮ್ಮ ಈ ತರ ಗೌಡ್ಕಿ ಪದ, ಜಾನಪದ ಪದ, ನಮ್ ಕಡೆ ಎಷ್ಟೋ ಟೈಪ್ ಆಫ್ ಜಾನಪದ ಅದಾವ, ಅವೆಲ್ಲ ಆತು. ಅವನ್ನೆಲ್ಲ ಪಾಪ್ಯುಲರ್ ಮಾಡಾಕ ಅದು ಎಲ್ಲ ಎಷ್ಟೊಂದು ಹಿಂದ್ ಬಿದ್ದಾವ, ಆದ್ರೆ ಅದನ್ನು ಪಾಪ್ಯುಲರ್ ಮಾಡಾಕ ಎಷ್ಟೊಂದ್ ಜನ ಮುಂದ್ ಬರ್ತಾ ಇದಾರೆ. ಯಾಕಂದ್ರೆ ಜೆನ್ಜಿ ಅಂತ ಏನ್ ಹೇಳ್ತೇವಲ್ರಿ, ಜೆನ್ಜಿ ಇಸ್ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್. ಆಕ್ಚುಲಿ ಜೆನ್ಜಿ ಅದು ಅವ್ರದೊಂದು ಫೆಸೆಟ್ ಐತಿ. ಜೆನ್ಜಿ ಒಂದ್ ಕಡೆ ಒಂದ್ ರೀತಿ ಬಿಹೇವ್ ಮಾಡಿದ್ರೆ, ಇನ್ನೊಂದು ಕಡೆ ದೇ ಆರ್ ಅಟ್ಯಾಚ್ ಟು ದ ಓಲ್ಡರ್ ಜನರೇಷನ್. ನಾವು ದೇ ಆರ್ ಲೈಕಿಂಗ್ ದ ಓಲ್ಡರ್ ಜನರೇಷನ್. ಅವ್ರ ಡ್ರೆಸ್ಸಿಂಗ್ ಆಗಿರ್ಬೋದು ಅದೆಲ್ಲ ನೋಡಿದ್ರೆ ಮತ್ತೆ ಓಲ್ಡ್, ನಮ್ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಬರಾಕತ್ತಾವ, ವಾಪಸ್ ಬೆಲ್ ಬಾಟಮ್ ಬರಾಕತೈತಿ, ಪೋಲ್ಕಾ ಡಾಟ್ಸ್ ಬರಾಕತ್ತಾವ. ಇವೆಲ್ಲ ನೋಡಿದ್ರೆ ದೇ ಆರ್ ಆಲ್ಸೋ ಅಟ್ಯಾಚಿಂಗ್ ಟು ದಿ ಬ್ಯಾಕ್ ಟು ದ ರೂಟ್ಸ್. ನಾ ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ ನಮ್ಮ ಕಸಿನ್ಸಿಗಾತು ಫ್ರೆಂಡ್ಸಿಗಾತು, ಡೋಂಟ್ ಫಾರ್ಗೆಟ್ ಯುವರ್ ರೂಟ್ಸ್ ಅಂತ ಹೇಳಿ. ಎನಿ ಟೈಮ್ ದ ರೂಟ್ಸ್ ಆರ್ ಓನ್ಲಿ ದ ಒನ್ಸ್ ವಿಚ್ ಕ್ಯಾನ್ ಸ್ಟ್ಯಾಂಡ್ ಯು ಟಾಲ್ ಅಂತ ಯಾವಾಗ್ಲೂ ಹೇಳ್ತಿರ್ತೀನಿ. So these are different type of performing arts. Last one, which is the media, which is media is a very strong one, sir, because a lot of people get influenced. ಅಂದ್ರೆ ಟೆಲಿವಿಷನ್ ಆತು, OTT medium ಆತು, ಫಿಲ್ಮ್ ಮೀಡಿಯಂ ಆತು, ಈಗ ಬಂದಿರೋ ಒಂದು ಮೊಬೈಲ್ ಮೀಡಿಯಂ. ಪೀಪಲ್ ಆರ್ ಸೋ ಗ್ಲೂಡ್, ಸೈಕಲಾಜಿಕಲ್ ಎಫೆಕ್ಟ್ ಐತಿ ದಟ್ ದೇ ಆರ್ ವೆರಿ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಇರ್ತೈತಿ. ಈ ಹುಡುಗರಿಗಾತು, ಈ ಓಲ್ಡ್ ಪೀಪಲ್ಗೂ ಆತು. ಜನ ಮೂರ್ ತಾಸು 4 ತಾಸು ಸಿನಿಮಾ ನೋಡೋರಿ, ಈಗ 1.5 ತಾಸು ಸಿನಿಮಾ ಬಂದೈತಿ, 1 ತಾಸು 15 ನಿಮಿಷಕ್ಕೆ ಬಂದೈತ್ರಿ. ಆಮೇಲೆ ಶಾರ್ಟ್ ಫಿಲ್ಮ್ ಅಂತ ಸ್ಟಾರ್ಟ್ ಆತು. ಶಾರ್ಟ್ ಫಿಲ್ಮ್ ಇಂದ ಹಿಡಿದು ಈಗ ಮೊಬೈಲ್ ಮೀಡಿಯಂನಾಗ ನಾವೀಗ ವೆಬ್ ಸೀರೀಸ್ ಅಂತ ಏನೋ ಒಂದ್ 4 ಮೊದ್ಲ ಈಗ ಮೆಗಾ ಸೀರೀಸ್ ಅಂತ ಏನ್ ನೋಡ್ತಿರ್ತೀವಿ ಟಿವಿ ಒಳಗ, ಇನ್ನೂ ನಮ್ಮ ಹಳೆ ಜನರೇಷನ್ ದವ್ರು ನೋಡ್ತಾ ಇದಾರೆ. ಒಂದಿಷ್ಟು ಹೊಸ ಜನರೇಷನ್ ದವ್ರು ನೋಡ್ತಾರ ಕತಿ ಚಂದ ಇದ್ರೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ವೆಬ್ ಸೀರೀಸ್ ಅಂತ ಸ್ಟಾರ್ಟ್ ಆಯ್ತು. ಒಂದು 8 ಎಪಿಸೋಡ್ 9 ಎಪಿಸೋಡ್ಗೆ ಮುಗಿದು ಹೋತ್ ಕತಿ. ಆಮೇಲೆ ಸೀಸನ್ ಗಳಂತ ಮಾಡ್ಕೋತ ಹೋದ್ರು. ಆಮೇಲೆ ಬಂದಿದ್ದು ಈಗ ಮೈಕ್ರೋ ಸೀರೀಸ್ ಅಂತ ಬರತ್ತಾವ ಮೊಬೈಲ್ ಮೀಡಿಯಂ ಒಳಗೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇನ್ಸ್ಟಾಗ್ರಾಮಿಗೆ ಬೈತೇವ್ ನಾವು. ಇನ್ಸ್ಟಾಗ್ರಾಮ್ನೊಳಗ ರೀಲ್ ಮಾಡ್ಕೋತ ಕುಂದಿರ್ತಾರ. ನಾವು ಅಲ್ಲ, ಇಟ್ ಈಸ್ ರಾಂಗ್ ಅಟ್ ಒನ್ ಸೈಡ್. ದೇರ್ ಆರ್ ಪ್ರೋಸ್ ಅಂಡ್ ಕಾನ್ಸ್ ಆಫ್ ಎವ್ರಿ ಮೀಡಿಯಂ. ಮೊಬೈಲ್ ಮೀಡಿಯಂ ಒಳಗೆ ಇನ್ಸ್ಟಾಗ್ರಾಮ್ ಯಾಕೆ ಪಾಪ್ಯುಲರ್ ಆತಂದ್ರೆ, ಸಮ್ ಪೀಪಲ್ ಯೂಸ್ ಇಟ್ ವೆರಿ ಬ್ಯಾಡ್. ಅಂದ್ರೆ ಅದಕ್ಕೆ ಕಂಟ್ರೋಲ್ ಇಲ್ಲ, ಅದಕ್ಕೆ ಸೆನ್ಸರ್ ಇಲ್ಲ, ಅದರಿಂದ ಕೆಡುವಂತ ಪ್ರಸಂಗಗಳು ಇದಾವ. ಅದೇ ರೀತಿ ಇನ್ಸ್ಟಾಗ್ರಾಮ್ ಸಾಕಷ್ಟು ಜನಕ್ಕೆ, ಯೂಟ್ಯೂಬ್ ಆತು, ಈ ಇನ್ಸ್ಟಾಗ್ರಾಮ್ ಆತು, ಸಾಕಷ್ಟು ಜನಕ್ಕೆ ಲೈವ್ಲಿಹುಡ್ ತಂದ್ಕೊಟ್ಟೈತಿ, ಇನ್ ಅ ಗುಡ್ ಫಾರ್ಮ್ ಬೇಸಿಕಲಿ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಕೊಡ್ಬೇಕಂತಂದ್ರೆ, ನಮ್ಮ ಕಲಾ ಮಾಧ್ಯಮ ಅಂತ ಹೇಳಿ ಐತಿ, ನೀವು ಕೇಳಿರ್ತೀರಿ, ಬಹಳ ಪಾಪ್ಯುಲರ್ ಆಗೈತಿದು. ಅದನ್ನ ನಡೆಸ್ತಾ ಇರೋ ಪರಮೇಶ್ವರ್ ಮತ್ತು ಅವ್ರ ವೈಫ್ ಸವಿತಾ ಅವರ್ಸಂಗ್ ಅಂತ ಹೇಳಿ. ಸವಿತಾ ಅವರ್ಸಂಗ್ ನಮ್ಮ ಮುದ್ದೇಬಿಹಾಳದವರು. ವೆರಿ ಫೇಮಸ್ ಥಿಯೇಟರ್ ಆಕ್ಟರ್ ಅವರು, ಸಿನಿಮಾ ಆಕ್ಟರ್ ಸಹಿತ. ಅವ್ರ ಗಂಡ ಪರಮೇಶ್ವರ್ ಅವರು ಥಿಯೇಟರ್ ಆಕ್ಟರ್. ಅವರು ಥಿಯೇಟರ್, ಫಿಲ್ಮು, ಸೀರಿಯಲ್ ಎಷ್ಟಂತ ಮಾಡ್ತೀರಿ, ಆಮೇಲೆ ರೊಕ್ಕ ಇಲ್ಲ. ಯಾಕಂದ್ರೆ ಒಂದ್ ಹಂತಕ್ಕೆ ದಿ ಲೈಮ್ ಲೈಟ್ ಇಸ್ ಆಲ್ವೇಸ್ ಎಂಡಿಂಗ್. ದೇರ್ ಇಸ್ ಅ ಶೆಲ್ಫ್, ಏನೋ ಇದು ಟೈಮ್ ಅಂತಾರಲ್ಲ, ಶೆಲ್ಫ್ ಸೊ ಲೈಫ್. ಶೆಲ್ಫ್ ಲೈಫ್ ಬೇಸಿಕಲಿ. ಸೊ ಶೆಲ್ಫ್ ಲೈಫ್ ಇರ್ತೈತಿ. ಆದ್ರೆ ಇವ್ರು ಏನ್ ಮಾಡಿದ್ರು, ಈ ಮೀಡಿಯಾ ಫೀಲ್ಡ್ ಇಂದ ಹೊರಗೆ ಬರಕ್ ಆಗೋದಿಲ್ಲ, ಯಾಕಂದ್ರೆ ಗೊತ್ತಿರೋದು ಅಷ್ಟೇ ಇತ್ತು. ಸೊ ಏನ್ ಮಾಡಿದ್ರು, ಯೂಟ್ಯೂಬ್ ಅವಾಗ ಏನ್ ಅದನ್ನ ಬಿಸ್ನೆಸ್ ಮಾಡೆಲ್ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬ್ದವರು, ಅದನ್ನ ಯುಟಿಲೈಸ್ ಮಾಡ್ಕೊಂಡು ಕಲಾ ಮಾಧ್ಯಮ ಅಂತ ಶೇರ್ ಮಾಡ್ಕೊಂಡು, ಕಲಾ ಮಾಧ್ಯಮ ಅಂದ್ರೆ ಇಡೀ ಕರ್ನಾಟಕದಾಗ ಮೂಲೆಗೆ ಹೋಗಿ ವ್ಯಕ್ತಿತ್ವಗಳನ್ನ ಗುರುತಿಸಿ, ಒಳ್ಳೆ ಹಿಡನ್ ಟ್ಯಾಲೆಂಟ್ಸ್ ಅನ್ನು ಗುರುತಿಸಿ, ಮುಂದೆ ಬಂದಿರಂಗಿಲ್ಲ ಎಲ್ಲೂ, ಯಾವ್ದೋ ಮೀಡಿಯಂದವರು ಅವ್ರನ್ನ ತಗೊಂಡಿರಂಗಿಲ್ಲ, ಪಾಪ್ಯುಲರ್ ಮೀಡಿಯಮ್ಸ್. ಸೊ ಅವ್ರು ಅದನ್ನ ಹೊರಗೆ ತಂದು ಯೂಟ್ಯೂಬ್ ಒಳಗೆ ಬಹಳ ಪಾಪ್ಯುಲರ್ ಆದ್ರಿ ಅವರು ಇವತ್ತ. ಟು ಬಿ ವೆರಿ ಆನೆಸ್ಟ್, ಇದರಿಂದ ಯಾಕೆ ಹೆಲ್ಪ್ ಆಗ್ತದೆ ಅಂದ್ರೆ, ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ 3 ಸ್ಟೋರಿ ಬಿಲ್ಡಿಂಗ್, ಬಂಗ್ಲೋ ಕಟ್ಯಾರ್ರಿ ಅವರು. ಹಿ ಈಸ್ ಹ್ಯಾವಿಂಗ್ ಇದು ಥಿಯೇಟರ್ ಸ್ಪೇಸ್ ಅಟ್ ದ ಟಾಪ್ ಆಫ್ ದ ಫ್ಲೋರ್. ಈಗ ನಾನು ರೀಸೆಂಟ್ಲಿ ಅವ್ರ ನಾಟಕ ಮಾಡಿದ್ದೇನೆ, ನನ್ನ ತೇಜಸ್ವಿ ಅಂತ ಹೇಳಿ, ಕಲಾ ಮಾಧ್ಯಮ ತಂಡದಿಂದ. ವೆರಿ ಪಾಪ್ಯುಲರ್ ನಾಟಕ. ಅದು ಈ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಇಂದ ಈ ಶಾರ್ಟ್ ಫಾರ್ಮ್ಯಾಟ್ ಒಳಗೂ ಅದು ಬಹಳ ಹೆಲ್ಪ್ ಆತ ಅವರಿಗೆ. ಹಿಂಗ ಇದನ್ನ ಪಾಪ್ಯುಲರ್ ಆಗಿ ಯೂಸ್ ಮಾಡ್ಕೋಬೇಕ್ರಿ ಅಷ್ಟ. ಯಾಕಂದ್ರೆ ಅದನ್ನ ಕೆಟ್ಟದಾಗೂ ಯೂಸ್ ಮಾಡಿ ದುಡ್ಡು ಮಾಡ್ಕೊಳ್ಳೋರು ಅಂತಾರ ಅದಾರ, ಅದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗುವಂತವ್ರು ಅದಾರ. ಅದನ್ನ ನಾವು ತಡೆಗಟ್ಟಬೇಕು. ಆಬ್ವಿಯಸ್ಲಿ ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳಿಗೆ ಯಾವ ಹಾದಿ ಯಾವ್ದು ತೋರಿಸ್ಬೇಕು, ಯಾವ್ದು ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ. ಬಟ್ ಇಟ್ ಈಸ್ ಅ ವೆರಿ ಓಪನ್ ಮೀಡಿಯಾ ವಿಚ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್. ಸಮ್ ಕೈಂಡ್ ಆಫ್ ಸೆನ್ಸರ್ ಹ್ಯಾಸ್ ಟು ಬ್ರಿಂಗ್ ಇನ್ ದೇರ್. ಒಳ್ಳೆ ಕಂಟೆಂಟ್ ಬರ್ಬೇಕಲ್ಲಿ. ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರ. ರೀಲ್ಸ್ ಮಾಡಿದ ಕೂಡಲೇ ದಟ್ ಈಸ್ ಆಲ್ಸೋ ಪರ್ಫಾರ್ಮಿಂಗ್ ಆರ್ಟ್. ಸೊ ರೀಲ್ಸ್ ಮಾಡುವಾಗ ದೇ ಎನಾಕ್ಟ್, ದೇ ಮಿಮಿಕ್. ಅಲ್ಲಿ ಅವು ಬಂದಿರೋ ಒಂದು ಏನ್ ಇರ್ತಾವ, ಅದ್ರಾಗಿಂದ ಜನ ನೋಡಿ, ಆ ಪಾಪ್ಯುಲಾರಿಟಿ, ಆ ಸಬ್ಸ್ಕ್ರಿಪ್ಷನ್ ನೋಡಿ ನಾವು
ದ ಆಡಿಯನ್ಸ್ ರೀಚ್ ಇಸ್ ಇಂಪಾರ್ಟೆಂಟ್. ಸೊ ಯಾರು ನೋಡ್ತಾರೆ ಇವ್ರನ್ನ ಅಂತಂದಾಗ ಅಂಥವ್ರನ್ನ ಹಾಕೊಂಡ್ರ ಅವ್ರ ಸಿನಿಮಾಗಳಾಗ್ಲಿ ಅಥವಾ ಅವ್ರದ್ದು ಏನೋ ರೊಕ್ಕ ಹಾಕಿ ಏನ್ ಮಾಡ್ತಿರ್ತಾರ ಅದನ್ನ ರಿಲೀಸ್ ಮಾಡ್ಬೇಕಂತಂದ್ರ ದೇ ವಾಂಟ್ ಪಾಪ್ಯುಲರ್ ಫೇಸಸ್. ಮುಂಚೆ ಆದ್ರೆ ಏನಾಗ್ತಿತ್ತು, ಸಿನಿಮಾ ಒಳಗೆ ಪಾಪ್ಯುಲರ್ ಆಗಿ ಯಶ್, ದರ್ಶನ್ ಇಂಥವ್ರನ್ನ ಹಾಕಿದ್ರೆ ಅಷ್ಟ ಪಾಪ್ಯುಲರ್ ಆಕಿತ್ತು. ಈ ಇಲ್ಲ, ಇನ್ಸ್ಟಾಗ್ರಾಮ್ ಒಳಗೆ ಯಾರು ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಅದಾರ, ಥೌಸಂಡ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಅದಾರ, ಅಂಥವ್ರನ್ನ ತಗೊಂಡು ಸ್ವಲ್ಪ ಟ್ಯಾಲೆಂಟ್ ಅವ್ರನ್ನ ಹೋನ್ ಮಾಡಿ ಟ್ಯೂನ್ ಅಪ್ ಮಾಡಿ ಅವ್ರನ್ನ ಮುಂದೆ ಬೆಳಕಿಗೆ ತರಕತ್ತಾರ. ಸೊ ಪೀಪಲ್ ಆರ್ not only going for audition because they are taking this route also. And directors ಆತು, ಪ್ರೊಡ್ಯೂಸರ್ಸ್ ಆತು, ಈ ಕ್ರಿಯೇಟಿವ್ ಮೀಡಿಯಾದೊಳಗೆ ಏನಿರ್ತಾರ ಏನೇನು ವಾಂಟಿಂಗ್ ನ್ಯೂ ಫೇಸಸ್, ದೇ ಆಲ್ಸೋ ಲುಕ್ ಅಟ್ ದೀಸ್ ಇನ್ಸ್ಟಾಗ್ರಾಮ್ ರೀಲ್ಸ್, ಯಾವ ಪಾಪ್ಯುಲರ್ ವೈರಲ್ ರೀಲ್ಸ್ ಆಗಿರ್ತಾವ ಅವ್ರು ನೋಡಿ ಕರ್ಸಿ ಮತ್ತೆ ಆಡಿಷನ್ ಮಾಡಿ ಅವ್ರಿಗೆ ಟ್ಯೂನ್ ಅಪ್ ಮಾಡಿ ಅವರಿಗೆ ಇದು ಮಾಡ್ತಾರೆ. ಸೊ ಮೀಡಿಯಾ ಇಸ್ ಪಾಪ್ಯುಲರ್. ರೇಡಿಯೋ ಜಾಕಿ ಎಲ್ಲರಿಗೂ ಗೊತ್ತೈತಿ. ರೇಡಿಯೋ ಜಾಕಿ ಇಸ್ ಬಿಕಮ್ ಅ ಪಾಪ್ಯುಲರ್ ಜಾಬ್ ಆಸ್ ವೆಲ್ ಇನ್ ಮೋಸ್ಟ್ ಆಫ್ ದಿ ಮೆಟ್ರೋ ಸಿಟೀಸ್. ಮುಂಚೆ ರೇಡಿಯೋ ಅಂತಂದ್ರೆ ಬರೀ ಆಲ್ ಇಂಡಿಯಾ ರೇಡಿಯೋ ಆಗ್ಬಿಟ್ಟಿತ್ತು, ಈಗ ಎಲ್ಲಾ ಕಡೆ ರೇಡಿಯೋ ಜಾಕೀಸ್ ಆಗ್ಬಿಟ್ರ. ಸೊ ಎವ್ರಿ ಪರ್ಫಾರ್ಮಿಂಗ್ ಆರ್ಟ್ಸ್ ಇನ್ ಆಲ್ ದ ವೇಸ್ ಇಸ್ ಸಮಥಿಂಗ್ ದಟ್ ಇಸ್ ಹ್ಯಾವಿಂಗ್ ಅ ಗುಡ್ ಕರಿಯರ್. ಮುಂಚೆ ನಮ್ ತರ ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಅಂತ ನಾವು ಇರ್ತಿದ್ವಿ, ಈಗಿಲ್ಲ. ಮಾಸ್ ಕಮ್ಯುನಿಕೇಶನ್, ಮೀಡಿಯಾ, ದೇರ್ ಆರ್ ಲಾಟ್ ಆಫ್ ಡಿಗ್ರೀಸ್, ಡಿಸೈನ್ ಕೋರ್ಸಸ್, ಇನ್ ಮ್ಯೂಸಿಕ್ ಕೋರ್ಸಸ್ ಎಲ್ಲ ಅದಾವ, ಡ್ಯಾನ್ಸ್ ಸ್ಟುಡಿಯೋ, ಜುಂಬಾ, ಫಿಟ್ನೆಸ್ ಇವೆಲ್ಲ ಭಾಳ ಅದಾವ್ರಿ. ಸೊ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ದ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಸೊ ಹೌ ಡಸ್ ಇಟ್ ಹೆಲ್ಪ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಗ್ರೋತ್? ಸೊ ನೀವು ಕರಿಯರ್ಸ್ ಬಗ್ಗೆ ಮಾತಾಡತ್ತಿಲ್ರಿ, ಇಲ್ಲಿ ಏನ್ ಮಾತಾಡ್ತಿದ್ದೇನೆ ಅಂದ್ರೆ ಇಟ್ ಬೇಸಿಕಲಿ ಹೆಲ್ಪ್ಸ್ ಯು ಟು ಶಾರ್ಪನ್ ದ ಕಮ್ಯುನಿಕೇಶನ್, ದ ಕಾನ್ಫಿಡೆನ್ಸ್, ದ ಟೀಮ್ ವರ್ಕ್, ದ ಕ್ರಿಯೇಟಿವಿಟಿ. ಯಾಕಂದ್ರೆ ನಾ ಹೇಳ್ದಂಗೆ, ನಾ ಆಗಲೇ ಹೇಳಿದೆ ನಿಮ್ಗೆ, ನಾನು ಒಬ್ಬನ ಆಗಿದ್ದೆ, ಲೋನ್ಲಿ ಆಗಿದ್ದೆ. ಸಾಕಷ್ಟು ಜನ ಇವತ್ತು ಪಿ ಜಿ ಒಳಗೆ ಒಬ್ಬರು ಇರ್ತಾರ, ಫ್ರೆಂಡ್ಸ್ ಜಾಸ್ತಿ ಇರುದಿಲ್ಲ, ಮನಿಗ್ ಹೋಗಂಗಿಲ್ಲ, ಯಾಕಂದ್ರೆ ದೂರ ಇರ್ತಾರ, ಮನಿ ದೂರ ಇರ್ತೈತಿ. ಅವರಿಗೆ ದೇ ವಾಂಟ್ ಟು ಬ್ರೇಕ್ ಅವೇ ಫ್ರಮ್ ಥಿಂಗ್ಸ್. ದೇ ಡೋಂಟ್ ನೋ ವೇರ್ ಟು ಗೋ, ದೇ ಡೋಂಟ್ ನೋ ವೇರ್ ಟು ಲೆಟ್ ಇಟ್ ಅವೇ. ಔಟ್ಲೆಟ್ ಇರಂಗಿಲ್ಲ, ಸ್ಪೋರ್ಟ್ಸ್ ಬರಂಗಿಲ್ಲ. They don't know. Their hidden talents are there, but they never know. They did not know how to explore. So there are two things. One is professional and personal. Professional ಯಾಕೆ ಅನ್ನೋದಂತಂದ್ರ ಬೇಸಿಕಲಿ there is a lot of ನಮ್ಮ ಎಸ್ಪೆಷಲಿ ಇಂಡಿಯನ್ ಕಮ್ಯುನಿಟಿ ಒಳಗೆ ಏನೈತಿ, ನಾನು ನೋಡಿದಂಗೆ, ನಾನು 26 years ಎಕ್ಸ್ಪೀರಿಯನ್ಸ್ ಐತಿ ನನಗೆ ಐ ಟಿ ಫೀಲ್ಡ್ ಒಳಗೆ. ಸೊ ಐ ಆಮ್ ಅ ಮ್ಯಾನೇಜರ್. ನಾನು ನಮ್ಮ ಹುಡುಗರು ನೋಡ್ತೇನಲ್ಲ, ಬೀಟ್ ಫ್ರಮ್ ಎನಿ ರೀಜನಲ್, ಫ್ರಮ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ, ದೇ ನೆವರ್ ಟಾಕ್. They hide themselves behind the camera in the teams. ಒಟ್ಟ ಅವರಿಗೆ ಏನೋ ಒಟ್ಟು ಹಿಂಜರಿಯೋದು, ಮುಂದೆ ಬರ್ಬೇಕು ಅನ್ನೋದಿಲ್ಲ. ಅದನ್ನ ಈಗ ನಾವು ಇದನ್ನ ಥಿಯೇಟರ್ ವರ್ಕ್ಶಾಪ್, ನಾನು ಖುದ್ದಾಗಿ ನಮ್ಮ ಮರ್ಸಿಡೀಸ್ ಬೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಡಿಯಾ ಒಳಗೆ ನಾವು ಈ ಕೆಲಸ ಮಾಡತ್ತೀನಲ್ಲಿ, ಅಲ್ಲೇ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ನಾನು ಹೇಳಿದೆ, ನೋಡ್ರಿ ಇದ್ರ ಬಗ್ಗೆ ಒಂದು ವರ್ಕ್ಶಾಪ್ ಮಾಡೋನು. ಬಿಕಾಸ್ ಪ್ರೆಸೆಂಟೇಶನ್ ಸ್ಕಿಲ್ಸ್ ಇಲ್ಲ, ಟಾಕಿಂಗ್ ಸ್ಕಿಲ್ಸ್ ಇಲ್ಲ, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಸ್ಕಿಲ್ಸ್ ಇಲ್ಲ, ಟೋನ್ ಅಪ್ ಸ್ಕಿಲ್ಸ್ ಇಲ್ಲ, ಒಂದು ಸ್ಟೋರಿ ಕ್ರಿಯೇಷನ್ ಸ್ಕಿಲ್ಸ್ ಇಲ್ಲ. ಒಂದು ಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ಒಂದು ಸ್ಟೋರಿ ಕ್ರಿಯೇಷನ್ ಬೇಕು, ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳ್ಬೇಕು. ವೆನ್ ಯು ಕ್ರಿಯೇಟ್ ಅ ಸ್ಟೋರಿ ದಟ್ ವಿಲ್ ಬಿ ಮೋರ್ ಇಂಪ್ರೆಸಿವ್ ವೆನ್ ಯು ಪ್ರೆಸೆಂಟ್ ಇಟ್ ಟು ದಿ ಕ್ಲೈಂಟ್. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಎಲ್ಲರೂ ಒಂದು E2 ಅಂದ್ರೆ ನಮ್ಮಲ್ಲಿ ಸಿಇಒ ಕೆಳಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅವರು ಬಂದಿದ್ರು. ಅವ್ರು ದೇ ಆರ್ ಸ್ಪಾನ್ಸರ್ಸ್ ಆಫ್ ಅವರ್ ಲಾಟ್ ಆಫ್ ಥಿಂಗ್ಸ್ ಇನ್ MBA. ಅಲ್ಲೇ ಪ್ರೆಸೆಂಟೇಶನ್ ಕೊಡೋದಿತ್ತು. ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಎಲ್ಲರಿಗೂ ಸ್ಟೋರಿ ಕ್ರಿಯೇಟ್ ಮಾಡಿ ಮಾಡಂತ ಹೇಳಿದ್ರು. ಬಟ್ ವಾಟ್ ಹ್ಯಾಪನ್ಸ್ ಇಸ್ ದೇ ಆರ್ ಸೋ ಪ್ರೋಗ್ರಾಮ್ಡ್ ಅಲ್ಲ, ಈ ತರನ ಪ್ರೆಸೆಂಟೇಶನ್ ಮಾಡಬೇಕು, ಈ ತರ ಬಂದ್ರೆ ಈ ತರ ಆಡಿಯನ್ಸ್ಗೆ ಅಂತೇಳಿ ಅದೇ ರೀತಿನ ಮಾಡೋದು. ಮತ್ತೆ ಸೇಮ್ ಅದ ಹೈಲೈಟ್ಸ್ ಕೊಡೋದು, ಅಪ್ಡೇಟ್ಸ್ ಕೊಡೋದು, ಸ್ಟೇಟಸ್ ಕೊಡೋದು, KPIs ತೋರಿಸೋದು, ಇದ ಮಾಡತ್ತಿದ್ರು. But what exactly you want to tell, the point, what exactly you have proven as a milestone, ಅದನ್ನ ಸ್ಟೋರಿ ಒಳಗೆ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನಾನು ಸ್ಪೆಷಲಿ ಐ ಟುಕ್ ಇಟ್ ಅಪ್, ಬಿಕಾಸ್ ಐ ಡಿ ನಾಟ್ ವಾಂಟ್ ಟು ಟೀಚ್ ಎನಿಬಡಿ ಹಿಂಗ್ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಅವರಿಗೆ ಬೇಜಾರಾಗ್ಬೋದು ಅಥವಾ ಟೈಮ್ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ನಾನೇನ್ ಮಾಡಿದೆ, ನಾವು ಕಸ್ಟಮರ್ ಅಸಿಸ್ಟೆನ್ಸ್ ಸೆಂಟರ್ ಅಂತ ಹೇಳಿ ನಾನು ಐ ಸಪೋರ್ಟ್ ಇಟ್. ಸೊ ಕಸ್ಟಮರ್ ಅಸಿಸ್ಟೆನ್ಸ್ ಸೆಂಟರ್ ಒಳಗೆ ಈ ತರದ್ದೊಂದು ಹಾಕೊಂಡು ಯಾವಾಗಲೂ ಮಾತಾಡ್ತಾರ ಅವರಿಗೆ ನಾವು ಆಕ್ಚುಲಿ ಸಾಫ್ಟ್ವೇರ್ ಬರ್ದೇವಿ. ಸೊ ಅದನ್ನ ತೋರಿಸ್ಬೇಕಲ್ಲ, ಅದು ಹೆಂಗ ಏನು ತರ ಕಷ್ಟ ಇರ್ತೈತಿ, ಯಾವ ತರ ಅಪ್ಲಿಕೇಶನ್ ಅಂತ ಹೇಳಿ. ಸೊ ಐ ಯುಟಿಲೈಸ್ಡ್ ಮೈ ಥಿಯೇಟರ್ ಆಸ್ಪೆಕ್ಟ್ಸ್. ಅಲ್ಲೊಂದಿಷ್ಟು 2 ಜನ ಇದ್ರು, ಅವರು ನನ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿತ್ತು, ಅವರಿಗೆ ಹೇಳಿದೆ ಮಾತಾಡೋಣ ಅಂತ ಹೇಳಿ. ಅದನ್ನ ನಾನು ಐ ಗೇವ್ ಅ ಸರ್ಪ್ರೈಸ್ ಅಂಡ್ ಐ ಡಿಡ್ ಅನ್ ರೋಲ್ ಪ್ಲೇ ಅಂತಂದ್ರೆ ಆಸ್ ಎ ಲಿಟ್ರಲಿ ಅ ಥಿಯೇಟ್ರಿಕಲ್ ಆಕ್ಟ್ ಮಾಡಿದಾಗ the E2 really congratulated. I mean, she was so proud of the storytelling. ಇನ್ಫ್ಯಾಕ್ಟ್ ಆ ಸ್ಟೋರಿನ ಅವ್ರದ್ದು ಹೋಗಿ ಅಲ್ಲಿ ಹೇಳಾರ್ರಿ, ಅಲ್ಲಿ ಲಿಂಕ್ಡ್ಇನ್ ಒಳಗೆ ಅದು ಮೆನ್ಷನ್ ಆಗೈತಿ. ಅಲ್ಲಿ ಹೋಗಿ ಅವ್ರು ಮೆನ್ಷನ್ ಮಾಡ್ಯಾರ, ಈ ತರ ನಾವು ಸ್ಟೋರಿ ಕ್ರಿಯೇಟ್ ಮಾಡ್ಬೇಕು, ಸ್ಟೋರಿ ಕ್ರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಟೆಕ್ನಿಕಲ್ ಸ್ಕಿಲ್ಸು, ಟೂಲ್ಸು ಎಲ್ಲ ಗೊತ್ತಿರ್ತೈತಿ, ಬಟ್ ಹೌ ಡು ಯು ಪಿಚ್ ಇನ್ ದ ಬಿಸ್ನೆಸ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರೊಫೆಷನಲ್ ಲೈಫ್.
that communication skills are very important. Confident speaking, voice modulation, projection, effective storytelling. This is what I wanted to say. And ಥಿಯೇಟರ್ ನಾಗ ಏನಾಗ್ತೈತಿ ಎಲ್ಲ ನಾವು ಈಗ ಸಿಇಒ ಇಂದ ಹಿಡಿದು ನಾವಲ್ಲೆಲ್ಲ ಸೇರ್ತಿದ್ವಿ. ಸಿಇಒ ಇಂದ ಹಿಡಿದು ನಾರ್ಮಲ್ ಒಬ್ಬ ಫ್ರೆಶರ್ ಥಿಯೇಟ್ರಿಗೆ ಅಲ್ಲ ಇದು ಜಾಬ್ ಹೋದ ತಕ್ಷಣ ನಮ್ಗ ಒಂದು ಹೈರಾರ್ಕಿ ಅಂತ ಬಂದ್ಬಿಡ್ತೈತಿ. ಅದ್ ಮಾತಾಡಕ್ ಹಿಂಜರಿಕಿ ಎಲ್ಲ. ಥಿಯೇಟರ್ ಒಳಗ ಅಲ್ಲಿ ಬಂದವರು ಯಾರು ಏನ್ ಅಂತ ಹೇಳಿ ಆಮೇಲೆ ಗೊತ್ತಾಗ್ತಿತ್ತು ನಮಗ. when we spoke, he was a CEO. ನಾವು ಐ ವಾಸ್ ಲಿಟಲ್ ಟೇಕನ್ ಅಬ್ಯಾಕ್ ಬಿಕಾಸ್ ಹೆಂಗ್ ಮಾತಾಡಪ್ಪ ಅಂತ ಹೇಳಿ. ಅಲ್ಲಿ ತನಕ ನಾನು ಬಿಂದಾಸ್ ಆಗಿದ್ದೆ ಅವ್ರ ಜೊತೆ. ಸೊ ಆರಾಮಾಗಿ ಥಿಯೇಟರ್ ಮಾಡ್ಕೊಂಡು ಅವ್ರು ಆಕ್ಚುಲಿ ಅವ್ರು ಬಿಹೈಂಡ್ ದ ಸೀನ್ಸ್ ವರ್ಕ್ ಮಾಡಕತ್ತಿದ್ರು, ನಾನು ಫ್ರಂಟ್ ಇದ್ದೆ. ನನಗೆ ಚಾ ತಂದು ಕೊಡ್ತಿದ್ರು CEO. So what I wanted to tell was that respect for everybody's perspectives, respect for everybody as a human being. That quality theater brings, because ಅಲ್ಲಿ ಮೇಲೆ ಕೆಳಗೆ ಅನ್ನೋದು ಇಲ್ಲೇ ಇಲ್ಲ. ಒಂದ್ ಜಾತಿ ಆಗ್ಲಿ, ಒಂದು ಮೇಲೆ ಕೀಳ ಅನ್ನೋದಾಗ್ಲಿ, ಅಥವಾ ಬಾರಿ ರಿಚ್ ಅದಾನ, ಬಾರಿ ಶಾಣೆ ಅದಾನ, ಬಾರಿ ದಡ್ಡ ಅದಾನ, ಏನು ಇಲ್ಲ. ಎಲ್ಲರಿಗೂ ಸಮಾನ ಕೊಡ್ತಾರ. ಅಲ್ಲಿ ಏನು, ಅಲ್ಲಿ ಒಂದು ಟ್ಯಾಲೆಂಟ್, ಆ ಟ್ಯಾಲೆಂಟಿಗೆ ಒಂದು ಮಹತ್ವ ಕೊಡ್ತಾರ, ಅದು ರೆಸ್ಪೆಕ್ಟ್ ಕೊಡ್ತಾರ. ಆಮೇಲೆ ಅದ್ರ ಹಿಂದೆ ದುಡಿಯುವಂತ ಒಂದು ಜನ ಇರ್ತಾರಲ್ಲ. ಯಾಕಂದ್ರೆ ಮುಂದೆ ಸ್ಟೇಜ್ ಒಳಗೆ ನಾವು ತೋರಿಸೋ ಟ್ಯಾಲೆಂಟಿಗೆ ಹಿಂದೆ ಮಾಡ್ಬೇಕಾಗಿರೋ ಲೈಟಿಂಗ್ ಆಗ್ಲಿ, ಸೌಂಡ್ ಆಗ್ಲಿ, ಒಂದು ಕಸ ಹೊಡೆಯೋದ್ರಿಂದ ಆಗ್ಲಿ, ಒಂದು ಆರ್ಟ್ ಡೈರೆಕ್ಷನ್ ಇಂದ ಆಗ್ಲಿ, ಒಂದು ಮಳಿ ಹೊಡೆಯೋದ್ರಿಂದ ಆಗ್ಲಿ, ಎಲ್ಲಾನು ಮಾಡ್ಬೇಕಾಗಿರೋ ಎಲ್ಲಾ ಜನ ಮಾಡ್ತಿದ್ರು. ಆ ಥಿಯೇಟರ್ ನನಗೆ ಕಲಿಸ್ಕೊಡ್ತಿತ್ತು. ದ ಡೈರೆಕ್ಟರ್ ಆರ್ ದ ಪ್ರೊಡ್ಯೂಸರ್ ಆಫ್ ದ ಹೋಲ್ ಟ್ರೂಪ್, ಹಿ ಯೂಸ್ ಟು ಟೆಲ್, ನಾವು ಇಲ್ಲಿ ಎಲ್ಲರೂ ಮಣ್ಣು ಎತ್ತಲೇಬೇಕು, ಇಲ್ಲಿ ಮಣ್ಣು ಎತ್ತಲ್ದೆ ಯಾರು ಮುಂದೆ ಬರಕ್ ಆಗುದಿಲ್ಲ. ಆ ಡಿಸಿಪ್ಲಿನ್ ನಮಗ್ ಕಲಿಸ್ಕೊಡ್ತು. ಒಂದು ಕಡ್ಡಿಯಿಂದ ಹಿಡಿದು ಎಲ್ಲ ಕಸ ಹೊಡಿಯೋದ್ರಿಂದ ಹಿಡಿದು ಲಾಸ್ಟಿಗೆ ಸೆಟ್ ತೆಗೆದು ಗಾಡಿ ಒಳಗೆ ಸೇರಿಸಿ ಮನಿಗೆ ಹೋಗುತ್ತಾನು ನಾವು ಮಾಡ್ತಿದ್ವಿ ಕೆಲಸ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಜಾಬ್ ಆರ್ ಎನಿ ಇದು. ಅದು ಬರ್ತಿತ್ತು. ಆಮೇಲೆ ಎಮೋಷನಲ್ ಇಂಟೆಲಿಜೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಡಿಸಿಪ್ಲಿನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಒಂದು ನಿಮ್ಮ ಒಳಗ ಒಂದು ಅವೇರ್ನೆಸ್ ಸಿಗ್ತೈತಿ. ಯು ಆರ್ ಹಿಡನ್ ಯು, ಅಂದ್ರೆ ಯು ಕ್ಯಾನ್ ಪುಲ್ ಔಟ್ ಯುವರ್ ಹಿಡನ್ ಯು. ಆ ಕಾನ್ಫಿಡೆನ್ಸ್ ಬರ್ತೈತಿ. ಆಮೇಲೆ ಲಾಟ್ ಆಫ್ ಎಮೋಷನ್ಸ್ ಯು ವಿಲ್ ಬಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಷ್ಟು ಜನ ಮ್ಯಾನೇಜರ್ ಇದ್ರೆ ಗೊತ್ತಿಲ್ಲ, ಬಟ್ ಮ್ಯಾನೇಜರ್ ಗಳಿಗೆ ಎಸ್ಪೆಷಲಿ ದ ಬಿಗ್ಗೆಸ್ಟ್ chaos is people, because any program can be run with any kind of code, change in code, but we can't change perception of people. ಸೊ ಪರ್ಸೆಪ್ಷನ್ಸ್ ಆಫ್ ಪೀಪಲ್ ಆರ್ ಬಾರ್ನ್ ವಿತ್ ಇನ್ ಹೆರಿಡಿಟಿ, ಅದು ಜೆನೆಟಿಕ್ಸ್ ತಾಗ ಇರ್ತದೆ. ಅದನ್ನ ನಾವು ಚೇಂಜ್ ಮಾಡಕ್ ಆಗುದಿಲ್ಲ. ಚೇಂಜ್ ಮಾಡ್ಕೊಂತ ಕೂತ್ರೆ ಅದು ವೇಸ್ಟ್ ಆಫ್ ಟೈಮ್. ಅವರಿಗೆ ನಾವು ಹೆಂಗ್ ಒಗ್ಗಬೇಕು, ಅವರು ನಮ್ಮ ಪರ್ಸೆಪ್ಷನ್ ಗೆ ಹೆಂಗ್ ಒಗ್ಗಬೇಕು, ವೇರ್ ವಿ ಫೈಂಡ್ ಅ ಮಿಡಲ್ ಗ್ರೌಂಡ್ ಇಸ್ ದ ಎಮೋಷನಲ್ ಎಂಪತಿ ಅಂಡ್ ಅಡಾಪ್ಟಬಿಲಿಟಿ ಟು ದ ಡಿಫರೆಂಟ್ ಎಮೋಷನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿಚ್ ವಿ ಲರ್ನ್ ಇನ್ ಥಿಯೇಟರ್, ಬಿಕಾಸ್ ಅಲ್ಲೇ ನಮ್ಗ ಡಿಫರೆಂಟ್ ಆಕ್ಟರ್ಸ್, ಅಂದ್ರೆ ಆಕ್ಟರ್ಸ್ ಅಂದಾಗ ಡಿಫರೆಂಟ್ ಕ್ಯಾರೆಕ್ಟರ್ಸ್. ವಿ ನೋ ಬಸವರಾಜ್ ಸರ್ ನನ್ನ ಎದುರಿಗೆ ಆಕ್ಟ್ ಮಾಡಕತ್ತಾರ ಅಂದ್ರೆ ಬಸವರಾಜ್ ಸರ್ ನನ್ಗೆ ಗೊತ್ತೈತಿ. ಬಟ್ ಆ ಕ್ಯಾರೆಕ್ಟರ್ ಒಳಗೆ ಇಳಿದಾಗ ನಾವು ಎಷ್ಟು ಒಳಗ್ ಮುಳುಗ್ತೇವಿ ಅಂತಂದ್ರ, ಆ ಸ್ಟೋರಿ ನಾವು ಎಷ್ಟು ಒಳಗೆ ಇಳ್ಕೋತೇವೆ ಅಂದ್ರ ಆ ಕ್ಯಾರೆಕ್ಟರ್ ಆಗಿ ನೋಡ್ತೀವಿ, ಬಸವರಾಜ್ ಸರ್ ಅಂತ ನೋಡಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಅಮರಾವತಿ ಅಂತ ಹೇಳಿದೆ ನಿಮಗೆ ಸಿನಿಮಾ ಬಗ್ಗೆ. ಫ್ಯಾಂಟಾಸ್ಟಿಕ್ ಸಿನಿಮಾ ರೀ, ಅಮೇಜಿಂಗ್ ಸಿನಿಮಾ. ಯೂಟ್ಯೂಬ್ ನಾಗ ಐತಿ, ನೋಡ್ರಿ. ಅವಾಗ ನನ್ನ ಪರ್ಸೆಪ್ಷನ್ ಆಫ್ ಸ್ಕೆವೆಂಜರ್ ಅಂತಂದ್ರೆ ನಮ್ಮ ಈ ಇದು ಕೊಳಚೆ ನಾವು ಭಂಗಿ ಅಂತಿದ್ವಿ ನೋಡ್ರಿ. ಅವ್ರಿಗೆ ಸಂಡಾಸ್ ಎಲ್ಲ ತೊಳ್ಯಾಕ್ ಬರ್ತಿದ್ರು ಮುಂಚೆ. ಆಮೇಲೆ ಗಟರ್ ತೊಳೆಯೋರು, ಗಟರ್ ಒಳಗೆ ಇಳಿದು ಚೇಂಬರ್ ಏನಾದ್ರು ಬ್ಲಾಕ್ ಆದ್ರೆ ಅದನ್ನ ಒಳಗೆ ಇಳಿದ ಶರ್ಟ್ ಗೀಟ್ ಎಲ್ಲ ತೆಗೆದು ಒಳಗೆ ಇಳಿದ ಬರೇಗೈಲೆ, ಬರೇ ಕಣ್ಲೆ, ಒಂದ್ ಹೆಲ್ಮೆಟ್ ಇಲ್ಲ, ಒಂದ್ ಮಾಸ್ಕ್ ಇಲ್ಲ, ಏನಿಲ್ಲ, ಕೆಳಗೆ ಇಳಿದು ಕ್ಲೀನ್ ಮಾಡಿ ಅದನ್ನ ಬ್ಲಾಕ್ ಆಗಿ ಇದನ್ನ ತೆಗೆದ ನಮಗ ಇದು ಮಾಡ್ತಿದ್ರು. ನಾವು ಇವ್ರು ಮಾಡೋದನ್ನ ಚೀತು ಅಂತಿದ್ರು, ಮುಟ್ತಿರ್ಲಿಲ್ಲ ಅವ್ರು. ಏನಪ್ಪಾ ಎಲ್ಲ ಹೊಲಸ್ ಮುಟ್ಟಾರ, ಅವ್ರು ಇದು ಮಾಡ್ತಾರ ಅದೆಲ್ಲ ಅಂತ ಹೇಳಿ. ಆದ್ರೆ ಅವ್ರ ಕಷ್ಟದ ಜೀವನ ಹೆಂಗೈತಿ ಅಂತ ಹೇಳಿ ಆ ಸಿನಿಮಾ ಬಹಳ ಬಹಳ ಬ್ಯೂಟಿಫುಲ್ ಆಗಿ ತೋರ್ಸ್ಯಾರ್ರಿ. ಅದನ್ನ ನೋಡ್ರಿ. ಅದ್ರಾಗ ನಾವ್ ವಿಲ್ಲನ್ ಮಾಡೀನಿ. ಆಬ್ವಿಯಸ್ಲಿ ನನ್ನ ಧಾರವಾಡದಾಗ ಸಿನಿಮಾ ನಡೆದಾಗ ಒಂದ್ ಕಡೆ ತೋರ್ಸಾಕತ್ತಿದ್ರು. ಅಲ್ಲೆಲ್ಲಾ ಜನ ಕೂತಿದ್ರಿ, ಅವ್ರವ್ರ ಫ್ಯಾಮಿಲೀಸ್ ಎಲ್ಲ ಬಂದಿದ್ರು. ನಾವ್ ಕೂತಿದ್ದೆ, ನಾ ಹಿಂದ್ ಕೂತೇನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಸಿನಿಮಾ ನೋಡಿದಾಗ ನಾನು ಆಕ್ಚುಲಿ ವಿಲ್ಲನ್, ಆಕ್ಚುಲಿ ಅವ್ರ ಅಪೋಸ್ ಇದ್ದೆ ನಾನು. ಸೊ ಲಾಸ್ಟಿಗೆ ನಾನು ಭಾರಿ ಒಂದು ಕ್ರೂರತೆ ತೋರ್ಸಿದ್ದು ಒಂದು ಸೀನ್ ಇತ್ತು. ಅದನ್ನ ನೋಡಿದಾಗ ಇಷ್ಟು ಸಿಟ್ಟು ಬಂದಿತ್ತು ಮಂದಿಗೆ, ಹಾಕಿ ಸಾಯಿಸ್ಬೇಕು ನೋಡ್ಲಿ ಇಂಥವ್ರನ್ನ ಅಂತಂದ್ರು ಅವ್ರು. ನಮ್ಮ ಅಮ್ಮ ಇದ್ದವ್ರು ಬಾಜು ಕೂತವ್ರು, ಯಪ್ಪಾ ನಡಿಯೋ ಮಾರ, ಸಿನಿಮಾ ಮುಗಿಯೋದ್ರೊಳಗ ಬಡ ಬಡ ಮನಿಗ್ ಹೋಗುನಿಲ್ಲ, ನಿನ್ನ ಹೊಡೆದ್ ಗಿಡ್ದಾರ ಅಂತಂತ ನಾನು. ಅಷ್ಟು ಎಮೋಷನಲಿ ಕನೆಕ್ಟ್ ಆಗಿತ್ತು ಒಂದು ಸಿನಿಮಾ. ಅದು ಇಷ್ಟು ಒಂದು ಕಣ್ಣೀರ್ ತರಿಸ್ತೈತ್ರಿ. ಅಷ್ಟು ಬ್ಯೂಟಿಫುಲ್ ಪರ್ಫಾರ್ಮಿಂಗ್ ಆರ್ಟ್ಸ್, ವಿಜುವಲ್ ಆರ್ಟ್ಸ್, ಬೇಸಿಕಲಿ ಮೀಡಿಯಾ ಆರ್ಟ್ಸ್ ಬೇಸಿಕಲಿ ಐ ವಾಂಟೆಡ್ ಟು ಟೆಲ್. ಅಲ್ಲಿ ಏನಾಯ್ತ್ರಿ, ನಾನು ನೆಕ್ಸ್ಟ್ ಡೇ ನಾನು ಶೂಟಿಂಗ್ ಮುಗಿಸಿನೂ ಫಿಲ್ಮ್ ರಿಲೀಸ್ ಆಗಿಲ್ಲ. ಶೂಟಿಂಗ್ ನೆಕ್ಸ್ಟ್ ಡೇ ಬಂದು ಲಿಟ್ರಲಿ ನನ್ನ ಮನಿ ಮುಂದೆ ಅವ್ರ ಕಸ ಎತ್ತವ್ರು ಬರ್ತಾರಲ್ರಿ, ಪಾಪ ಅವ್ರಿಗೆ ಕಾಂಟ್ರಾಕ್ಟ್ ಕೆಲಸ, ಅವ್ರ ಪರ್ಮನೆಂಟ್ ಕೆಲಸ ಅಲ್ಲೆಲ್ಲ. ಅವ್ರೊಂದು 20-30 ರೂಪಾಯಿ ಕೇಳ್ತಾರ್ರಿ ನಮಗ್ ಬಂದ್. ನಾಂದೆ 20-30 ರೂಪಾಯಿ ಕೊಡೋದ್ರಾಗ ಏನೂ ತಪ್ಪಿಲ್ಲ.
ಯಾಕಂತಂದ್ರ ಅಷ್ಟು ಹೊಲಸ್ತಾಗಿರ್ತಾರಲ್ಲ ಅಂತ ಹೇಳಿ ಆ ಪರ್ಸ್ಪೆಕ್ಟಿವ್ಸ್ ನಮ್ಗೆ ಗೊತ್ತಾಗ್ತೈತಿ. ದಟ್ ಇಮೋಷನಲ್ ಇಂಟೆಲಿಜೆನ್ಸ್ ವಿ ಸ್ಟಾರ್ಟ್ ಬಿಲ್ಡಿಂಗ್ ಇನ್ ದಿ ಪ್ರಾಸೆಸ್. ದಟ್ ಥಿಯೇಟರ್ ಟೀಚಸ್ ಹ್ಯುಮ್ಯಾನಿಟಿ ಇಸ್ ಬೇಸಿಕಲಿ ಐ ವಾಂಟೆಡ್ ಟು ಟೆಲ್. ಆಮೇಲೆ ಕ್ರಿಯೇಟಿವಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ರೀ, ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ಯಾಕಂತಂದ್ರೆ ಒಂದು ಸ್ಟೋರಿ ಲೈನ್ ಹೇಳ್ಬೇಕಂದ್ರೆ ಒಂದು ಕ್ಯಾರೆಕ್ಟರ್, ಒಂದು ಪರ್ಸೋನಾ ಅಂತ ಏನ್ ಕ್ರಿಯೇಟ್ ಮಾಡ್ತೇವೆ ನಾವು, ಫೈಂಡಿಂಗ್ ಸೊಲ್ಯೂಷನ್ಸ್, ಕನ್ಸ್ಟೆಂಟ್ಸ್, ಪ್ರಾಜೆಕ್ಟ್ಸ್, ಅದೆಲ್ಲ ಅಬಿಲಿಟೀಸ್ ಇನ್ ದಿ ಮಾಡರ್ನ್ ವರ್ಕ್ ಪ್ಲೇಸಸ್ ವಿಚ್ ಆರ್ ನೀಡೆಡ್ ಫಾರ್ ಅ ಲೀಡರ್ಶಿಪ್ ಇಸ್ ವೆರಿ ಕೀ ಫ್ರಮ್ ದ ಥಿಯೇಟರ್ ವರ್ಕ್ಶಾಪ್. ಈ ಥಿಯೇಟರ್ ವರ್ಕ್ಶಾಪ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ಅಪ್ರಿಶಿಯೇಟೆಡ್. ಈ ವರ್ಕ್ಶಾಪ್ ಮಾಡ್ಬೇಕಾಗಿತ್ತು ನಾವು ಬಹಳ ದಿನಗಳಿಂದ, ಯಾಕೆ ಮಾಡ್ಲಿಲ್ಲ ಅಂತೆಲ್ಲ ಕೇಳಿದ್ರಿ. ಈಗ ಮತ್ತೆ ಮಾಡಕತ್ತೀವಿ. ಆಕ್ಚುಲಿ there are a lot of theater troops do these workshops under they adapt to the leadership qualities or whatever the leadership needs today. And ಎಷ್ಟೊಂದ್ ಜನ, not only Kannada workshops, I'm talking about Alliance and Jagriti Theatre ಅಂತೆಲ್ಲ ಬಹಳ ಕಡೆ ಅದಾವ್ರಿ. Lot of people are learning. There are courses for theater workshops which are adapting to the leadership styles, because the leadership style is changing every now and then. ಯಾಕಂದ್ರೆ ಲಾಟ್ ಆಫ್ ಮಾರ್ಕೆಟ್ ಡಿಮಾಂಡ್ಸ್, ವಾರ್ ಇಂದ ಆದ ಪ್ರಾಬ್ಲಮ್ ಆದತಿ, ರಿಆರ್ಗನೈಸೇಷನ್ ಆದತಿ, ಸ್ಟ್ರೆಸ್ ಆದತಿ ಜನಕ್ಕ. ಹೌ ಡು ವಿ ಕೀಪ್ ದಟ್ ಗೋಯಿಂಗ್, ಅದೆಲ್ಲ ಬಹಳ ತ್ರಾಸ ಅದ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೆಟ್ವರ್ಕಿಂಗ್ ಅಪರ್ಚುನಿಟೀಸ್. ಆಸ್ ಐ ಟೋಲ್ಡ್, ಐ ಮೆಟ್ ಅ ಸಿಇಒ ಅಲ್ಲ, ಸಿಇಒ ಅಂತ ಅಂದ್ಕೂಳೆ that bonding we build, that bonding leads to that networking. So we build those professional relationships. When we talk about lot of things, ಮೇಲು ಕೀಳಿ ಅನ್ನೋದು ಇಲ್ದಾಗ ನಾವು ಓಪನ್ ಅಪ್ ಆಗಿ ಹೇಳ್ತೇವೆ, ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೇವೆ. So that collaboration what we professionally build. So theater teaches all these things. So that is the professional impact. And of course, all these things what we learn in professionally, we also evolve personally also. Basically people who are, ನಾನು ಇಲ್ಲಿ ಇರುವಂತ UKSL ಟ್ರಸ್ಟ್ ಮೆಂಬರ್ಸ್ ಮಕ್ಕಳಿಗೆ ಹೇಳ್ತೀನಿ, ಲಾಟ್ ಆಫ್ ದೆಮ್ ಆರ್ ಗ್ಲೂಡ್ ಟು ಇನ್ಸ್ಟಾಗ್ರಾಮ್. ಸಿಕ್ಕಾಬಟ್ಟಿ ಸೋಷಿಯಲ್ ಮೀಡಿಯಾ ಅಂತ ಒಳಗೆ ಹೋಗ್ತಾರೆ. ಸೋಷಿಯಲ್ ಮೀಡಿಯಾ ಅಂತ ಹೋಗಿ ದೇ ಆರ್ ಲಿಟ್ರಲಿ ಕಮಿಂಗ್ ಔಟ್ ಆಫ್ ದ ಸೋಷಿಯಲ್ ಇಂಡೆಕ್ಸ್, ಸೊಸೈಟಲ್ ಇಂಡೆಕ್ಸ್. ಸೊಸೈಟಿ ಹೆಂಗೈತೆ ಅನ್ನೋದು ಮರ್ತ್ ಬಿಟ್ರ. ಅದರಿಂದ ಹೊರಗೆ ಬರ್ಬೇಕಂತಂದ್ರೆ ನಾವು ವಿ ಹ್ಯಾವ್ ಟು ಲಿಟ್ರಲಿ ಸೆಂಡ್ ದೀಸ್ ಪೀಪಲ್ ಇನ್ ಟು ಸಚ್ ಕೈಂಡ್ ಆಫ್ ಥಿಯೇಟರ್ ಆರ್ಟ್ಸ್. ಲೇಟರ್ ಇನ್ಸ್ಟಾಗ್ರಾಮ್ ರೀಲ್ ಮಾಡೋದು ಅದೆಲ್ಲ ಓಕೆ, ಬಟ್ building up that collaboration with different people and different society, different perceptions of people, adu very important. Societal anxiety and building true confidence is very important, which is very weak in our generation right now. ಆಮೇಲೆ ಐಡೆಂಟಿಫೈಂಗ್ ದ ಸ್ಟ್ರೆಂತ್ಸ್. ಎಷ್ಟೊಂದ್ ಜನ ಹಿಡನ್, ನಾ ಹೇಳಿದ್ನಲ್ರಿ, ಕ್ಯಾಮ್ರಾ ಹಿಂದಿರ್ತಾರ, ಪ್ರೊಫೆಷನಲ್ ಆಯ್ತು ಎದ್ರಾಗ ಆಯ್ತು, ಮುಂದೆ ಬರುವಂತ ಒಂದು ಇದು ಇರಂಗಿಲ್ಲ. ಅದನ್ನ ಆ ಕಂಪ್ಲಿಸೆನ್ಸಿ ಮತ್ತು ಅದನ್ನ ಆ ಎಂಫಸೈಸ್ ಮಾಡುವಂತದ್ದು ಏನಿರ್ತೈತಲ್ಲ, ಫಾರ್ ಏನೋ ಸೈಕಲಾಜಿಕಲಿ ಸೇಫ್ ಎನ್ವೈರ್ಮೆಂಟ್ ಅಂತ ನಾವೇನ್ ಮಾತಾಡ್ತೀವಿ, ಟು ಓಪನ್ ಅಪ್, ಟು ಎಕ್ಸ್ಪ್ಲೋರ್. ಆಯ್ತಪ್ಪ, ಏನು ಬೇಜಾರು ಅಂತದ್ ಮಾತಾಡಿದ್ರು, ಈವನ್ ಇಫ್ ಐ ಟಾಕ್ ಸಿಲಿ, ಐ ನೀಡ್ ಟು ಟಾಕ್ ಅನ್ನೋ ಒಂದು ಧೈರ್ಯ ಬರುತ್ತೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಟರ್ಪರ್ಸನಲ್ ಸ್ಕಿಲ್ಸ್ ಆರ್ ಬಿಲ್ಟ್ ವೆರಿ ಸ್ಟ್ರಾಂಗ್ಲಿ ಇನ್ ಥಿಯೇಟರ್ಸ್. ದಿಸ್ ಇಸ್ ವೇರ್ ಐ ಹ್ಯಾವ್ ಡಿಸ್ಕವರ್ಡ್. ನಾನು ಸೆಲ್ಫ್ ಡಿಸ್ಕವರಿ ಭಾಳ ಆಗೈತಿ. ಯಾಕಂದ್ರೆ ನಾನು ಎಲ್ಲೇ ಪ್ರೆಸೆಂಟೇಶನ್ ಕೊಟ್ರು ಮೊದಲು ಭಾಳ ಹೆದರ್ತಿದ್ದೆ. ಕಂಟೆಂಟ್ ಇಲ್ಲ ನನ್ನ ಹತ್ರ, ಬಟ್ ಕಂಟೆಂಟ್ ಇಲ್ಲ ಅಂತ ಅಂದ್ಕೊಂಡು ಹೆದರಿಕ್ ಬರುದು. ಈ ಕಂಟೆಂಟ್ ಇಲ್ಲ ಅಂತಂದ್ರು 2 ನಿಮಿಷದಾಗ ನನಗೆ 1-2 ಕೀವರ್ಡ್ ಸಿಕ್ತಂದ್ರು ಅದ್ರ ಬಗ್ಗೆ ಹೆಂಗ್ ನಾ ಸ್ಟೋರಿ ಬಿಲ್ಡ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಸೊ ಈವನ್ ದೇ ಗಿವ್ ಮಿ 10 minutes, ಐ ವಿಲ್ ಬಿ ಅಜೈಲ್. ಸೊ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಮ್ ಥಿಯೇಟರ್ ಒಳಗೆ ಏನಾಗ್ತೈತಿ, ಹೆಂಗ್ ಕಲಿಸ್ತೈತೆ ಅಂದ್ರೆ, ಐ ಆಮ್ ಅ ಕ್ಯಾರೆಕ್ಟರ್ ಅಂಡ್ ದೇರ್ ಇಸ್ ಅ ಕ್ಯಾರೆಕ್ಟರ್. Now this character is given a script. ಇದು ಸ್ಕ್ರಿಪ್ಟೆಡ್ ಪ್ಲೇ ಅಲ್ಲ. ಆದ್ರೆ ನಾವು ಪ್ರಾಕ್ಟೀಸ್ ಮಾಡಿದಾಗ ಎಲ್ಲಾ ಇರ್ತೈತಿ. ಒಂದೊಂದ್ಸಲ ಬ್ಲಾಂಕ್ ಆಗ್ಬಿಡ್ತಾನ ಮನುಷ್ಯ ಬ್ಲಾಂಕ್ ಆದಾಗ ಇವ ಬ್ಲಾಂಕ್ ಆದ ಕೂಡಲೇ ಇವ ಎದುರಿಗಿರೋ ಆಕ್ಟರ್, ನಾನು ಕೋಸ್ಟಾರ್, ನನಗ್ ಗೊತ್ತೈತಿ ಇವ ಬ್ಲಾಂಕ್ ಆಗ್ಯಾನ ಅಂತ ಹೇಳಿ. ನಾನು ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀನಿ? ಅಥವಾ ಒಂದೊಂದು ಪೇಜ್ ಸ್ಕ್ರಿಪ್ಟ್ ಮುಂದೆ ಹೋಗ್ಬಿಡ್ತಾನೆ ಒಂದು ಸೀನ್ಗೆ, ಬಟ್ ಅದು ಸ್ಟೋರಿ ಕನೆಕ್ಟ್ ಆಗಂಗಿಲ್ಲ. ನನ್ನ ಸ್ಟೋರಿ ಹೆಂಗ್ ತಗೊಂಡ್ಬರ್ತೀನಿ? ಆ ಪರ್ಸೋನ ನಾನು ಅಂಡರ್ಸ್ಟ್ಯಾಂಡ್ ಮಾಡಿ, ಮೈ ಸ್ಟೇಕ್ ಹೋಲ್ಡರ್ ಈಸ್ ಮೈ ಕೋ ಪಾರ್ಟ್ನರ್. ನಾವು ಹಿ ಕ್ಯಾನ್ ಬಿ ಅನ್ ಎಂಪ್ಲಾಯಿ, ಹಿ ಕ್ಯಾನ್ ಬಿ ಮೈ ಕಸ್ಟಮರ್, ಹಿ ಕ್ಯಾನ್ ಬಿ ಎನಿಥಿಂಗ್. ಇಲ್ಲೇ ನಾನು ಏನ್ ಮಾಡ್ತೀನಿ, ನಾನು ಅದನ್ನ ಮ್ಯಾನೇಜ್ ಮಾಡಕ್ ಟ್ರೈ ಮಾಡ್ತೀನಿ. ಐ ಫೈಂಡ್ ಆಲ್ಟರ್ನೇಟಿವ್ ಐಡಿಯಾಸ್, ಹೌ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ದ ಸ್ಟೋರಿ, ಬ್ಯಾಕ್ ಟು ದ ವಿಷನ್. The vision is to what we tell in the story. Sir, if it is too late, please let me know. I'll run a little fast. But almost I'm ending in another 2 slides. Ashta. Basuraj sir, just ಹೇಳ್ರಿ ನನಗೆ. I'll stop ಮಾಡ್ಬೇಕಂತ ಹೇಳಿ. ಇಲ್ಲಿ ಕಂಟಿನ್ಯೂ ನೋಡ್ರಿ ಸರ್. Yes. Thank you. So, any questions? Anything ಇದ್ರೆ ನನಗೆ ದಯವಿಟ್ಟು ಹೇಳ್ರಿ ನನಗೆ. Please stop me. Okay, so this is what I was telling. Don't want to repeat, but yeah, ಇದ್ರೊಳಗೆ ಬರುವಂತದ್ದು ಏನಂದ್ರೆ interpersonal shift, basically developing critical thinking and self reflection, letting go of perfectionism and embracing spontaneity. ಇದು ಭಾರಿ ಇಂಪಾರ್ಟೆಂಟ್ ಅಂತಂದ್ರೆ ಏನಂದ್ರೆ, ಪರ್ಫೆಕ್ಟ್ ಯಾರು ಇರಂಗಿಲ್ಲ. ಒಂದು ಆಕ್ಟರ್ ಆಗ್ಲಿ, ಯಾರ ಆಗ್ಲಿ, ಎಂತ
ಎಂತ ಹೊಂಡ್ ಆಕ್ಟರ್ ಆಗಲಿ, ದೇ ಆನ್ ದ ಸ್ಟೇಜ್ ದೇ ಕ್ಯಾನ್ ಮೇಕ್ ಮಿಸ್ಟೇಕ್ಸ್, ರೈಟ್? ಬಟ್ ಎಂಬ್ರೇಸಿಂಗ್ ದ ಸ್ಪಾಂಟನಿಟಿ, ಜಸ್ಟ್ ಎಕ್ಸಾಂಪಲ್ ಕೊಟ್ಟನಲ್ರಿ ಅದರಿ, ಅದು ಯಾರು ತಪ್ಪು ಮಾಡಿದ್ರೆ, ನೀವ ತಪ್ಪು ಮಾಡಿರ್ಬೋದು, ಇನ್ನೊಬ್ರು ತಪ್ಪು ಮಾಡಿರ್ಬೋದು. ಸ್ಪಾಂಟಾನಿಟಿ ಒಳಗೆ ನೀವು ಹೆಂಗ್ ಬಿಹೇವ್ ಮಾಡ್ತೀರಿ, ದ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್. It is not high skill or high knowledge, and we have it's not the nerds that lead the world. It's the street smartness that leads the world. Basically, that is what is needed to improvise in life. That what stage teaches. ಆಮೇಲೆ ego, ನಾ ಹೇಳಿದೆ already, I don't want to repeat. And moving from an I mindset to a we mindset. So it is also like, ನಾ ಒಬ್ಬನ ನಾನು ಮಾಡತ್ತೀನಿ ಅಷ್ಟೇ ಇರಬಾರ್ದು. we team ಬರ್ತೈತಿ. So that is the interpersonal shift that this theater brings ಅಂತ ನಾ ಹೇಳಕ್ ಬರ್ತೇನೆ. ಸೊ where do I start? ಸೊ ಇದು ಹೇಳಿದ್ದಾತು, ಏನು ಎಂತ ಎಲ್ಲ ಗೊತ್ತಿರ್ತೈತಿ ಸಾಕಷ್ಟು ಜನ, ಬಟ್ ಇದರಿಂದ ಏನ್ ಮುಂದ್ ಯೂಸ್ ಆಗ್ತೈತಿ? there are a lot of opportunities also. It is not that only to learn for professional life where we are now, that is only to break from monotony, but there are people who want to take this as a profession. ಅಂದ್ರೆ ಅವ್ರಿಗೆ ಏನೈತಿ ಅದನ್ನು ಒಂದು ಮಾಹಿತಿ ಕೊಡ್ಬೇಕಂತ ಹೇಳಿ ನಾನು I thought I just wanted to start. So where do we start? Basics, advanced, auditions, action. So that's the thumbnail I just wanted to give. So theater, film and technical. So more bardade. So what are these three? Basically, where we start, where do we start is something which is always a problem. Nanaga when that lady ವಿದ್ಯಾ ವೆಂಕಟರಾಮು ನನ್ನ ಮೀಟ್ ಮಾಡಿದಾಗ ನನಗೆ ಗೊತ್ತಿರ್ಲಿಲ್ಲ. ಅನಾಯಾಸ ಅದ್ ಹೇಳ್ತಾರಲ್ರಿ, ಇತ್ತೆಫಾಕ್ ಅಂತ ಹೇಳ್ತಾರಲ್ಲ ಹಿಂದಿ ಒಳಗೆ, ಹಂಗ ಅವ್ರು ಸಿಕ್ಕಿದ್ರು. ಅವ್ರು ಸಿಕ್ಕಿದ ಕೂಡಲೇ ನಾನು ಕೇಳಿದೆ, ಮಾಡಿದೆ, ಅದು ಹಂಗ ಮೂವ್ ಹಾಕೋತ್ ಹೋದ್. ಬಟ್ ಎಲ್ಲರಿಗೂ ಆ ಆಸ್ಪದ ಸಿಗುದಿಲ್ಲ, ಆ ಮನುಷ್ಯ ಆ ಟೈಮ್ನಾಗ ಸಿಗ್ಬೇಕಂತ ಇರಂಗಿಲ್ಲ, ಅಥವಾ ಆ ಮೈಂಡ್ ಸೆಟ್ ನಾಗ ನಿಮ್ ಫ್ರೀಕ್ವೆನ್ಸಿನೂ ಇರಂಗಿಲ್ಲ. ಆದ್ರ ಯಾರಿಗಾರ ಮಾಡ್ಬೇಕು ಅನ್ನೋದಿತ್ತಂದ್ರ I am open, I am here to help UKSL Trust members, children or whomever, not for getting into the careers of this, but people who want to expose their children hidden talents, interpersonal skills and improve ಮಾಡ್ಬೇಕಂತಿದ್ರ ದಯವಿಟ್ಟು ಪರ್ಫಾರ್ಮಿಂಗ್ ಆರ್ಟ್ಸ್ ಥಿಯೇಟರ್ಗೆ ಜಾಯ್ನ್ ಆಗ್ರಿ, because it builds the person completely. So there are things to start. Theater ಸಾಣೆಹಳ್ಳಿ ಶಿವಸಂಚಾರ, ಸಾಣೆಹಳ್ಳಿ ಮಠ ಐತಿ, ಎಷ್ಟು ಜನ ಗೊತ್ತೈತಿ ಗೊತ್ತಿಲ್ಲ. ಸಾಣೆಹಳ್ಳಿ ಮಠ ಐತ್ರಿ, ಹಿರಿಯೂರಿಂದ ಮುಂದೆ ಬಂದ್ರ ಅಲ್ಲಿ ಸಿಗ್ತೈತಿ. ಸಾಣೆಹಳ್ಳಿ ಸ್ವಾಮಿಗಳದಾರ್ರಿ, ಅವ್ರ ಮಠದಾಗ ಶಿವಸಂಚಾರ ಅಂತ ಹೇಳಿ ಪ್ರತಿ ವರ್ಷ ಅವ್ರದೊಂದು ತಿರುಗಾಟ ಅಂತ ಇರ್ತೈತ್ರಿ. ಅದು ಒಂದು ಫೇಮಸ್ ಐತಿ. ನೀನಾಸಂ ಹೆಗ್ಗೋಡು ಅಂತ ಹೇಳಿ ಸಾಗರದ ಹತ್ರ ಐತಿ. ಅಲ್ಲಿ ನೀನಾಸಂ ಇಸ್ ವೆರಿ ಫೇಮಸ್. ಸತೀಶ್ ನೀನಾಸಂ ಆತು, ನಮ್ ದರ್ಶನ್ ಆತು, ಅಚ್ಯುತ್ ಕುಮಾರ್, ಇವರೆಲ್ಲ ಫೇಮಸ್ ನೀನಾಸಂದವರಿಂದ ಕಲ್ತ್ ಬಂದಾರ. ತಿರುಗಾಟ ಅಂತ ಇರ್ತೈತಿ, ಕ್ರಾಶ್ ಕೋರ್ಸ್ ಅಂತ ಇರ್ತಾವ, ಅಲ್ಲೂ ಹೋಗ್ಬೋದು. ಅಲ್ಲಿ ಇವು ದೂರ ಅದಾವ ಆಬ್ವಿಯಸ್ಲಿ, ಅದು ಹೋಗಕ್ ಆಗಂಗಿಲ್ಲ ಅಂತಂದ್ರೆ ದೇರ್ ಆರ್ ಲಾಟ್ ಆಫ್ ಕ್ರಾಶ್ ಕೋರ್ಸಸ್. ನಾ ಹೆಂಗ್ ಮಾಡಿದೆ ಹಂಗದಾವ. ಸಂಚಾರಿ ಥಿಯೇಟರ್ ಅಂತ ಐತಿ, ಅಭಿನಯ ತರಂಗ ಅಂತ ಹೇಳಿ ಬಸವನಗುಳಿ ಒಳಗೈತಿ, ಚಾರ್ಲಿ ಆಕ್ಟಿಂಗ್ ಟ್ರೈನಿಂಗ್ ಅಂತ ನಾಗರಮಾವಿ ಒಳಗೈತಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನಮ್ಮ ಮಲತ್ತಳ್ಳಿ ನಮ್ಮ ಇದ್ರಾಗೈತಿ, ಬೆಂಗಳೂರು ಚಾಪ್ಟರ್ ಅದು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ ಒಳಗೂ ಅದ. ಆಮೇಲೆ ಫಿಲ್ಮ್ ಒಳಗ ಸಾಕಷ್ಟು ಅದಾವ್ರಿ, ಬಟ್ ದೇ ಕ್ಯಾನ್ ಡಿಸೀವ್ ಯು. ಅಂದ್ರೆ ನಾವು ಕಲಿಸ್ತೇವಿ, ನಾವು ಅಪರ್ಚುನಿಟೀಸ್ ಕೊಡ್ತೇವೆ ಅಂತ ಹೇಳಿ ಲಾಟ್ ಆಫ್ ಪೀಪಲ್ ಹೂ ಆರ್ ಯಂಗ್ಸ್ಟರ್ಸ್ ಹೂ ವಾಂಟ್ ಟು ಗೆಟ್ ಇನ್ ಟು ದಿ ಫೀಲ್ಡ್ ಆಫ್ ಫಿಲ್ಮ್ಸ್. ಈ ತರ ನೀವು ಪೋಸ್ಟರ್ ನೋಡಿರ್ತೀರಿ, ಎಷ್ಟೊಂದ್ ಕಡೆ ಗಾಡಿ ಮೇಲೆ ಹಚ್ಚಿರ್ತಾರ, ಫಿಲ್ಮ್ ಟೆಲಿವಿಷನ್ ಎಲ್ಲ ಕೊಡಿಸ್ತೀವಿ, ನಾವು ಅದ್ ಕೊಡಿಸ್ತೀವಿ, ಇದು ಕೊಡಿಸ್ತೇವೆ ಅಂತೇಳಿ. ಸಾಕಷ್ಟು ಜನ ಕಲಿಸ್ಬೋದು, ಬಟ್ ದೇ ಆರ್ ನಾಟ್ ವೆರಿ ಪ್ರೊಫೆಷನಲ್ಸ್. sometimes they can deceive you by showing things. They can get you into a wrong route also. So ಅದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಕ್ರಾಸ್ ಚೆಕ್, ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದು ಚಲೋ. ಐ ಕ್ಯಾನ್ ಹೆಲ್ಪ್ ಯು ಇಫ್ ಯು ವಾಂಟ್. ಆ ತರ ಏನಾರ ನಿಮ್ ಕಣ್ತು ನನಗೆ ಕಳಿಸ್ರಿ ವಾಟ್ಸ್ಆಪ್ನಾಗ. ಐ ಕ್ಯಾನ್ ಹೆಲ್ಪ್ ವೆದರ್ ಟು ಜಾಯಿನ್ ದಟ್ ಆರ್ ನಾಟ್. ಅದೆಲ್ಲ ಇದೆ. ಬಟ್ ಬೇಸಿಕಲಿ ಆಕ್ಟಿಂಗ್ ಅಂತ ಏನಾರ ಕಲಿಯೋದಿತ್ತಂದ್ರ, ಅಥವಾ ಒಂದು ಬಿಹೈಂಡ್ ದ ಸೀನ್ಸ್ ಕಲಿಬೇಕು, ಲೈಟಿಂಗ್ ಆತು, ಸೌಂಡ್ ಆತು, ಒಂದು ಆರ್ಟ್ ಡೈರೆಕ್ಷನ್ ಆತು, ಇವೆಲ್ಲ ಕಲಿಬೇಕಂತಂದ್ರ ಥಿಯೇಟರ್ ಹೆಲ್ಪ್ಸ್ ಯು ಅ ಲಾಟ್. ಫಿಲ್ಮ್ ಒಳಗೆ ಏನಾಗ್ತೈತಿ, ದೇರ್ ಆರ್ ಅದರ್ ಆಸ್ಪೆಕ್ಟ್ಸ್ ಬಿಹೈಂಡ್ ದ ಸೀನ್ಸ್, ಎಡಿಟಿಂಗ್ ಆತು, ಗ್ರಾಫಿಕ್ಸ್ ಆತು, ಅನಿಮೇಷನ್ ಆತು, UX ಆತು, ಅವನ್ನೆಲ್ಲ ಕಲಿಬೇಕಂತಂದ್ರ ಅದಕ್ಕೊಂದು ಸೆಪರೇಟ್ ಸ್ಕೂಲ್ಸ್ ಇರ್ತಾವ. ನೀಡ್ ನಾಟ್ ಗೋ ಇನ್ ಟು ಆಲ್ ದೀಸ್ ಸೀರಿಯಲ್ ಆಕ್ಟರ್ ಆಗ್ಬೇಕಂತ ಹೇಳಿ ಬಹಳ ಜನ ಬೆನ್ನತ್ತಾರೆ. ದೇ ವಾಂಟ್ ಟು ಬಿ ಸೀನ್ ಎಸ್ ಫೇಮ್, ಮೋರ್ ದೆನ್ ಮನಿ, ಫೇಮ್ ಅಂತ ಬರ್ಬೇಕು. ಆಬ್ವಿಯಸ್ಲಿ ಮನಿ ಇಸ್ ನೀಡೆಡ್ ಲೇಟರ್, ಬಟ್ ದೇ ಗೆಟ್ ಇನ್ ಟು ಕೈಂಡ್ ಆಫ್ ಅ ವರ್ಲ್ ಪೂಲ್. ಅದನ್ನ ಆ ಸುಳಿ ಒಳಗೆ ಸಿಕ್ಕೋಬಾರ್ದಂತಂದ್ರ ಪ್ರಾಪರ್ ಇನ್ಸ್ಟಿಟ್ಯೂಟ್ ಹೋಗಿ ಕಲಿಬೇಕು. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ ಒಳಗೈತದ. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಎಂಟ್ರನ್ಸ್, ಬಟ್ ಇಟ್ಸ್ ಅ ವೆರಿ ಫ್ಯಾಂಟಾಸ್ಟಿಕ್. ಲಾಟ್ ಆಫ್ ಮನೋಜ್ ಬಾಜ್ಪೇಯಿ ಅವರೆಲ್ಲ ಇದರಿಂದ ಹೊರಗೆ ಬಂದಾರೆ. ಟೆಕ್ನಿಕಲ್ BTS, ದಿಸ್ ಇಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ಅಂದ್ರೆ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ನೀನಾಸಂ ಹೆಗ್ಗೋಡು, ಇವ್ರು ಬಿಹೈಂಡ್ ದ ಸೀನ್ಸ್ ಕಲಿಸ್ತಾರೆ ನಿಮಗೆ. ಸ್ವಲ್ಪ ಎಡಿಟಿಂಗು ಕಲಿಸ್ತಾರಲ್ಲ, ಕ್ರಾಶ್ ಕೋರ್ಸಸ್ ಅದಾವ. ಸೊ ಪೀಪಲ್ ಹೂ ವಾಂಟ್ ಟು ಟೇಕ್ ಅಪ್ ಟೆಕ್ನಿಕಲ್ ಬಿಹೈಂಡ್ ದ ಸೀನ್ಸ್ ಆಲ್ಸೋ, ದರ್ ಇಸ್ ಅನ್ ಆಸ್ಪೆಕ್ಟ್. ಅಂಡ್ ಲಾಟ್ ಆಫ್ ಗುಡ್ ಮನಿ ಟೆಕ್ನಿಕಲ್ ಕ್ರೂಗೆ. ಸೊ ಅದನ್ನ ನಮ್ಗೆ ಅದಾದ್ಮೇಲೆ ಟ್ರೈನಿಂಗ್ ಆದ್ಮೇಲೆ ಏನ್ ಮಾಡೋದಪ್ಪ, ಮುಂದೆ ಹೆಂಗ, ಯಾವ ದಾರಿ ನನಗ? See, for actors, auditions idda irtava. Auditions advertised over social media, but not every audition advertised is good.
So that could lead to sometimes a lot of things are there. ಈಗಿನ ಕಾಲದಾಗ ನಾನು ನೋಡಾಕತ್ತೇನಲ್ರಿ, ನಾ ಈಗ ಸೀರಿಯಲ್ ಒಳಗೆ ನಾನೇನ ಬಿಡಲಾರಿ ಅಂತ ಕೆಲಸ ಮಾಡತ್ತೀನಿ. ಯೂಶಲಿ ಅವ ಹೀರೋಯಿನ್ಗಳು ಅವ್ರ ಅಮ್ಮನ್ ಕರ್ಕೊಂಡ್ ಬರ್ತಿದ್ರು, ಭಯ. ಅವಾಗಿತ್ರಿ ಒಂದ್ ಕಾಲ ಇತ್ತು. ಇವಾಗ ದಿ ಕೆನಾಟ್ ಯುನೋ ಟೇಕ್ ಅಡ್ವಾಂಟೇಜ್ ಆಫ್ ಎನಿ ಪರ್ಸನ್, ಬಿ ಇಟ್ ಅ ಮೇಲ್, ಬಿ ಇಟ್ ಅ ಫಿಮೇಲ್. ನಾನು ಹೀರೋಯಿನ್ ಏನ್ ಬರ್ತಾಳ್ರಿ, ಆಕಿ ಒಬ್ಬಕ್ಕೆ ಬರ್ತಾಳ, ಇಡೀ ಕ್ರೂ ಇರ್ತೈತಿ, ಇಡೀ ಕ್ರೂ ಇಸ್ ಗಂಡಸ್ರು, ಹೆಣ್ಮಕ್ಳು ಯಾರು ಇಲ್ಲ ನಮ್ ಕ್ರೂ ಒಳಗ. ನಾವ್ ಆಕ್ಟರ್ಸ್ ಬಿಟ್ರು, ನಾವ್ ಆಕ್ಟರ್ಸ್ ಜೊತೆ ಇದ್ದವ್ರು ಇಲ್ಲ ಅಂದ್ರೂ ಬರೀ ಅವ್ರದ ಒಂದ ಸೀನ್ ಇತ್ತಂದ್ರು ಅವ್ರೊಬ್ಬರ ಬರ್ಬೇಕು. ಕಂಪ್ಲೀಟ್ಲಿ ಗುಡ್. There is a sense of environment that all TV channels have built. ನೀವು ಯೂಟ್ಯೂಬ್ ಒಳಗ ಒಂದಿಷ್ಟು ನ್ಯೂಸ್ ಒಳಗೆ ಬರ್ತಿರ್ತಾವ, ದೇ ಆರ್ ವೆರಿ ವೆರಿ ಮಿನಿಸ್ಕ್ಯೂಲ್. 99% ದೇರ್ ಆರ್ ನೋ ಪ್ರಾಬ್ಲಮ್ಸ್. ದಟ್ಸ್ 1% ಅದೇ ಹೇಳಿದ್ನಲ್ರಿ ನಿಮ್ಗೆ, ಈ ತರ ನಾಟ್ ಗುಡ್ ವೇಸ್ ಆಫ್ ಪೀಪಲ್ ರೀಚಿಂಗ್. ಅದ ಏನ ಹಪಾಹಪಿಗೆ ಏನ್ ಮಾಡ್ತೇವ್ರಿ ನಾವು, ಬೇಕ್ ಅಂತ ಹೇಳಿ ಎಲ್ಲೋ ನೋಡಿಬಿಟ್ಟು ಏನೋ ಮಾಡಕ್ ಹೋಗ್ಬಿಡ್ತೀವಿ, ಅದು ತಪ್ಪು. ವಿ ಹ್ಯಾವ್ ಟು ಹ್ಯಾವ್ ದಟ್ ಸೆನ್ಸ್ ಆಫ್ ಮೈಂಡ್, ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅನ್ನೋದನ್ನ ತಿಳ್ಕೊಬೇಕು, ಇಲ್ಲ ತಿಳ್ಕೊಂಡು ಅವ್ರ ಕಡೆ ಹೋಗ್ಬೇಕು, ಇದ ವಿಚಾರ. ಸೊ ಪರ್ಸನಲ್ ವಾಟ್ಸ್ಆಪ್ ಮೆಸೇಜ್ ಬರ್ತಿರ್ತಾವ, ವಾಟ್ಸ್ಆಪ್ ಒಳಗಂತೂ ಏನೆಲ್ಲ ಬರ್ತಿರ್ತಾವ, ಅವ್ರು ಯಾರೋ ಹಾಕ್ತಿರ್ತಾರೆ. ಬಟ್ ಯು ಶುಡ್ ಸಿ ದ ಪ್ರೊಡಕ್ಷನ್ ಕಂಪನಿ, ವೆದರ್ ದೇ ಹವ್ ಡನ್ ಇಟ್ ಬಿಫೋರ್. ಇವೆಲ್ಲ ನೀವು ಚಾಟ್ GPT ಒಳಗೆ ಚೆಕ್ ಮಾಡಿದ್ರೆ ಅಂದ್ರೆ ನಿಮ್ ಕಂಪ್ನಿ ಗೊತ್ತಾಗ್ಬಿಡುತ್ತೆ ಯಾವ ಪ್ರೊಡಕ್ಷನ್ ಕಂಪನಿ ಏನ್ ಮಾಡತ್ತಾರ ಅಂತ ಹೇಳಿ. ಸೊ ಇನ್ ಥಿಯೇಟರ್ ಗ್ರೂಪ್ಸ್ ಆಡಿಷನ್ಸ್ ಹೆಂಗಾಗ್ತಾವ ಅಂತಂದ್ರೆ, ಥಿಯೇಟರ್ ಒಳಗೆ ಆಡಿಷನ್ಸ್ ಆಗಿ ನಾಟಕ ಮಾಡಿದಾಗ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹು ಕಮ್ ಲುಕಿಂಗ್ ಫಾರ್ ಥಿಯೇಟರ್ ಆಕ್ಟರ್ಸ್. ಮುಂಚೆ ಥಿಯೇಟರ್ ಆಕ್ಟರ್ಸ್ ಈಗ ನೋಡ್ತಿರ್ಲಿಲ್ರಿ, ದೇ ಯೂಸ್ ಟು ಟೆಲ್ ದೇ ಆರ್ ವೆರಿ ಲೌಡ್. ಬಟ್ ನೌ ದೇ ನೋ ಥಿಯೇಟರ್ ಆಕ್ಟರ್ಸ್ ಆರ್ ವೆರಿ ಹೋಂಡ್. ಅದಕ್ಕೆ ಯಾವ್ದ ಕ್ಯಾರೆಕ್ಟರ್ ಒಂದು ಕರಿಬೇಕಂತಂದ್ರೆ ಥಿಯೇಟರ್ ಆಕ್ಟರ್ಸ್ ಕರೀತಾರೆ, ಯಾಕಂದ್ರೆ ಇಟ್ ಇಸ್ ಈಸಿ ಫಾರ್ ದೆಮ್. ಬಿಕಾಸ್ ಒನ್, ಮನಿ ಇಸ್ ನಾಟ್ ವೇಸ್ಟೆಡ್, ಬಿಕಾಸ್ ದೇ ವಿಲ್ ನಾಟ್ ಟೇಕ್ ಟು ಮೆನಿ ಟೇಕ್ಸ್, ಇಮಿಡಿಯೇಟ್ ಆಗಿ ಒನ್ ಟೇಕ್ ಕೊಟ್ಬಿಡ್ತಾರೆ. ಸೊ ಥಿಯೇಟರ್ ಆಮೇಲೆ ಅವರಿಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ಕೊಳ್ಳಿ ಅದನ್ನ ಕ್ಯಾರೆಕ್ಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಥಿಯೇಟರ್ ಗ್ರೂಪ್ಸಿಗೆ ಬಂದು ಆಡಿಷನ್ ಆಮೇಲೆ ನೋಡಿ ಅವ್ರನ್ನ ಕರೀತಾರ. ದೆನ್ ರೆಫರೆನ್ಸಸ್ ಆರ್ ದೇರ್. ರೆಫರೆನ್ಸಸ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾರೋ ಒಬ್ರು ಕೇಳ್ತಾರ, ನಾನು ಹಿಂಗ್ ಒಂದು E3 ನೋಡ್ರಿ ಅಂತ ಹೇಳಿ ಆಡಿಷನ್ಸ್ ಕೊಟ್ಟಿದ್ದೇನೆ, ಒಂದು ವಿಡಿಯೋ ಕಳಿಸ್ತಾರೆ, ಚಲೋ ಐತೆ, ನಾನು ನೋಡ್ತೇನೆ, ನೋಡಿ ರೆಫರೆನ್ಸಸ್ ಕೊಡ್ತೇನೆ. ಆಸ್ ಆಕ್ಟರ್ಸ್ ಇನ್ ದ ಆಕ್ಟರ್ ಗಿಲ್ಡ್ ಅಂದ್ರೆ ಈಗ ನಾವು ವಿ ಕ್ಯಾನ್ ಜಾಯಿನ್ ದ ಅಸೋಸಿಯೇಷನ್ ಆಫ್ ದ ಆಕ್ಟರ್ಸ್, ಬಟ್ ಬೇಸಿಕಲಿ ಯು ಶುಡ್ ಬಿ ಎನ್ ಆಕ್ಟರ್ ಟು ಬಿಕಮ್ ಎನ್ ಗೆಟ್ ಇನ್ ಟು ದ ಅಸೋಸಿಯೇಷನ್. ಸೊ ಯಾವ್ದಾರ ಫಿಲ್ಮ್ ಸೀರಿಯಲ್ಸ್ ಮಾಡಿದಾಗ ಅವ್ರು ಕರ್ಕೋತಾರ, ಅಲ್ಲಿಂದ ರೆಫರೆನ್ಸಸ್ ಬರ್ಕೋತ ಹೋಗ್ತಾವ. ಕಾಸ್ಟಿಂಗ್ ಏಜೆನ್ಸೀಸ್ ಅದಾವ, ದೇರ್ ಆರ್ ಲಾಟ್ ಆಫ್ ಗುಡ್ ಕಾಸ್ಟಿಂಗ್ ಏಜೆನ್ಸೀಸ್, ದೇರ್ ಆರ್ ಲಾಟ್ ಆಫ್ ಬ್ಯಾಡ್ ಕಾಸ್ಟಿಂಗ್ ಏಜೆನ್ಸೀಸ್ ಆಲ್ಸೋ. ವೆನ್ ಐ ಸೇ ಬ್ಯಾಡ್ ನಾಟ್ ಇನ್ ದಿ ಅದರ್ meaning, but bad in terms of deceiving in terms of money, deceiving in terms of not giving good characters, hingella irtav. But there are good casting agencies also. Now ನಾನು ಬರೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೇಳಕತ್ತಿಲ್ಲ, ಅಕ್ರಾಸ್ ಇಂಡಿಯಾ, ಬಾಂಬೆ ಆತು, ತೆಲುಗು ಆತು, ತಮಿಳ್ ಆತು, ಮಲಯಾಳಂ ಆತು, ಲಾಟ್ ಆಫ್ ಗುಡ್ ಕಾಸ್ಟಿಂಗ್ ಏಜೆನ್ಸೀಸ್. ಅವರು 20% ಕಮಿಷನ್ ತಗೋತಾರ, 10% ಕಮಿಷನ್ ತಗೋತಾರ, ಡಿಪೆಂಡಿಂಗ್ ಅಪಾನ್ ದ ಪಾಪ್ಯುಲಾರಿಟಿ. ಅವರು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿಸ್ತಾರೆ, ಒಳ್ಳೊಳ್ಳೆ ಅವರಿಗೆ ನೆಟ್ವರ್ಕ್ಸ್ ಇರ್ತಾವ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ಯು ಹ್ಯಾವ್ ಟು ಜಸ್ಟ್ ಪೇ ದ ಕಮಿಷನ್. ಇಟ್ಸ್ ಈಸಿ, ಅಂದ್ರೆ ಇಟ್ ಇಸ್ ಗುಡ್ ಬೇಸಿಕಲಿ. ಆಮೇಲೆ ರೆಫರೆನ್ಸಸ್ ಟು ಪರ್ಫಾರ್ಮೆನ್ಸಸ್. ಆಬ್ವಿಯಸ್ಲಿ ನೀವು ಯಾವ್ದೊಂದು ಸಿನಿಮಾ ನೋಡಿದ ಕೂಡ ಇನ್ನೊಬ್ರು ಬಂದು ನಿಮ್ಮನ್ನ ಕರೀತಾರೆ, ಸಖತ್ತಾಗಿ ಮಾಡಣಪ್ಪ, ಅವ್ನು ನೋಡ್ರಿ ಅವ್ನು ಯಾರ್ರಿ ಅವ್ನು ಅಂತ ಹೇಳಿ. ನಿನ್ನೆ ಒಬ್ರು ನಾನೇನ ಬಿಡಲಾರಿ ಒಳಗೆ ನನ್ನ ಕೋಸ್ಟಾರ್ ಅದಾನ್ರಿ, ಅವನ ಹೆಸರು ಅವ್ನು ಕೇಳಿದ್ರು, ಏನು ಇವನ್ ನಂಬರ್ ಕೊಡಬಹುದಾ ನೀವು ಅಂತ ಕೇಳಿದ್ರು. ಬಿಕಾಸ್ ಐ ನ್ಯೂ ಹಿಮ್. ನಾನು ಒಂದು ಮುಂದಿನ ಪ್ರಾಜೆಕ್ಟಿಗೆ ಅವ್ನು ಬೇಕಾಗಿತ್ತು, ಅವ್ನು ಮಾಡ್ತಿರೋ ಆಕ್ಟಿಂಗ್ಗೆ ಸೇಮ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಇಮಿಡಿಯೇಟ್ ನನ್ನ ಫೋನ್ ನಂಬರ್ ಕಳಿಸಿದೆ, ರೆಫರೆನ್ಸಸ್. ಸೊ ರೆಫರೆನ್ಸಸ್ ವೇ ಆಲ್ಸೋ ಇಟ್ ಗೋಸ್. ದೆನ್ ರೀಲ್ಸ್ ನಾ ಆಗಲೇ ಹೇಳಿದೆ, ಇನ್ಸ್ಟಾ ರೀಲ್ಸ್, ಯೂಟ್ಯೂಬ್ ಶಾರ್ಟ್ ಫಿಲ್ಮ್, ಸೆಲ್ಫ್ ಮೇಡ್ ಪರ್ಫಾರ್ಮೆನ್ಸಸ್. ಈ ಮುಂಚೆ ಏನಂತಿದ್ವಿ, ರೀಲ್ಸ್ ಮಾಡ್ಕೊಂತ ಟೈಮ್ ಹಾಳು ಮಾಡ್ತಾರಂತ. ಲಿಟ್ರಲಿ ನಾನೇನ ಬಿಡಲಾರಿ ಹೀರೋಯಿನ್ ಏನದಾಳ, ಶಿ ಡಸ್ ರೀಲ್ಸ್. ಆಕಿ ಈಗ ನೋಡ್ರಿ ಪಾಪ್ಯುಲರ್ ಅದಾಳ, ಹೀರೋಯಿನ್ ಅಂತ ಪಾಪ್ಯುಲರ್ ಅದಾಳ. ಶಿ ಟುಕ್ ಅಡ್ವಾಂಟೇಜ್ ಆಫ್ ಇಟ್ ಅಂಡ್ ಸ್ಟಾರ್ಟೆಡ್ ಮೇಕಿಂಗ್ ರೀಲ್ಸ್ ಅಂದ್ರೆ ಏನ್ರಿ, ಕಾಮಿಡಿ ವಿಡಿಯೋಸ್ ಆತು, ಡ್ಯಾನ್ಸ್ ಆತು, ಸಿಂಗಿಂಗ್ ಆತು, ಅಥವಾ ಎಕ್ಸ್ಪ್ರೆಷನ್ ಕೊಡೋದಾತು, ಅಥವಾ ಹಳೇ ಸಿನಿಮಾಗಳಿಗೆ ಒಂದು ಎಕ್ಸ್ಪ್ರೆಷನ್ ಕೊಡೋದು ತಮ್ಮದ ರೀತಿಲಿ, ಇಂಥವನ್ನ ಮಾಡೋದು. ಜಸ್ಟ್ ಸಿಂಪಲ್ 20-second ವಿಡಿಯೋಸ್. ಅಂಡ್ ಲಾಟ್ ಆಫ್ ಸಬ್ಸ್ಕ್ರೈಬರ್ಸ್ ಆರ್ ದೇರ್, ಲಾಟ್ ಆಫ್ ಫ್ಯಾನ್ಸ್ ಆರ್ ದೇರ್, because of which there are a lot of people who are seeing her already. This is the medium where people are seeing daily. ಇಲ್ಲಿ ನಾವು ಬ್ರ್ಯಾಂಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಸೊ the brands come and use her in terms of getting into ಅಂಬಾಸಿಡರ್ ಆಗ್ಲಿ ಅಥವಾ ಅವ್ರ ಬ್ರ್ಯಾಂಡ್ ಅನ್ನು ಪ್ರಮೋಟ್ ಮಾಡೋದಾಗ್ಲಿ, ಆ ರೀಲ್ಸ್ ಒಳಗ ಮಾಡೋದಕ್ಕೆ ಮತ್ತೇನು ಮಾಡಂಗಿಲ್ಲ. ಅಂಡ್ ಶಿ ಗೆಟ್ಸ್ 30,000 rupees per week for one brand that she shoots for. ಮುಗೀತು, ಆಕಿ ಬ್ರ್ಯಾಂಡ್ ಹಾಕಿ ಮುಗೀತದ, ರೀಲ್ ಮುಗೀತು, ಮತ್ತೆ ಆಕಿನ ಏನ್ ಮಾಡೋದಿಲ್ಲ ಅದ್ರಾಗ. Everything is taken care by the agency and they do it. 30,000 rupees she earns more than a serial. So serial gives her popularity, and the same fame she utilized this for making more money. So there are very much avenues even in reels. Reels should be taken in a very
ಪ್ರಾಪರ್ ವೇ ಅಷ್ಟ. ಯಾಕಂದ್ರೆ ಇಟ್ ಇಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಸೆನ್ಸರ್, ನಾಟ್ ಕಂಟ್ರೋಲ್ಡ್ ಬೈ ಎನಿಥಿಂಗ್, ಅಂಡ್ ಇಟ್ ಕ್ಯಾನ್ ಗೋ ಹೇ ವೈರ್. ಫಾರ್ ದ್ಯಾಟ್ ಆಲ್ಸೋ ಐ ಕ್ಯಾನ್ ಗಿವ್ ಯು ಸಜೆಷನ್ಸ್ ಆನ್ ವಾಟ್ ಮೇಕ್ಸ್. ಈಗ ನಾನು ಫಾರ್ ಎಕ್ಸಾಂಪಲ್ ನನ್ನ ಮಗಳಿಗೆ ಹೇಳಕತ್ತಿದ್ದೆ, ನೀ ಬರೀ ಡ್ಯಾನ್ಸ್ ರೀಲ್ ಮಾಡೋದು ಅದ್ ಮಾಡೋದು ಬೇಡ. ಮೊನ್ನೆ ನಾವು ಡ್ಯಾನ್ಸ್ ರೀಲ್ ಮಾಡಿದೆ, ಅದು ಪಾಪ್ಯುಲರ್ ಆತ ಅಂದ್ಕೊಳ್ಳಿ ಇನ್ನೊಂದು ಮಾಡೋದು ಪಪ್ಪ ಅನ್ಲ, ಅದಷ್ಟ ಮಾಡೋದು ಬೇಡ. ನಮ್ಮ ಕರ್ನಾಟಕದೊಳಗ ಒಂದು ಹಿಡನ್ ಟ್ರೆಜರ್ಸ್ ಅದಾವ, ಎಷ್ಟೋ ಮಂದಿಗೆ ಗೊತ್ತಿರಂಗಿಲ್ಲ. ಅವು ಹಳ್ಳಿ ಒಳಗ ಅಲ್ಲೆಲ್ಲೋ ಹಳ್ಳಿ ಮನಿ ಒಳಗ ಸಂಧ್ಯಾ ಕುಂತಿರ್ತಾವ. ನಾವು ಹುಬ್ಬಳ್ಳಿ ಒಳಗನ ಐತ್ ನೋಡ್ರಿ, ನಮ್ದು ಚಂದ್ರಮೌಳೇಶ್ವರ ಗುಡಿ ಐತಿ. ಚಂದ್ರಮೌಳೇಶ್ವರ ಗುಡಿ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ನಾನೇ ಎಷ್ಟೊಂದ್ ಜನಕ್ಕೆ ಕರ್ನಾಟಕದವ್ರನ್ನ ಯಾರು ನಮ್ಮ ಫ್ರೆಂಡ್ಸ್ ಬಂದಾಗ ಕರ್ಕೊಂಡು ರಪ್ಪ ಇಲ್ಲಿ ಐತೆ ಅಂತ ಕೇಳ್ತಾರ ಅವ್ರು. ಅಂದ್ಕೂಳೆ ಅದು ರೀಲ್ ಮಾಡ್ಬೇಕು, ಮಾಡಿರ್ತಾರೆ ಎಷ್ಟೊಂದ್ ಜನ, ಬಟ್ ಅದನ್ನ ಪಾಪ್ಯುಲರ್ ಮಾಡ್ಬೇಕು ಅನ್ನೋದು ಒಂದು ಆಸೆ. ಅದಕ್ಕೆ ನಾನು ನಮ್ಮ ಮಗಳಿಗೆ ಹೇಳಿದೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ನಮ್ಮ ಹಿಸ್ಟ್ರಿ, ನಮ್ಮ ಬಸವಣ್ಣವ್ರ ವಚನ ಹೇಳಿದ್ದು ಆತು, ಅಥವಾ ನಾವು ಬಸವಣ್ಣ ವಚನ ಟ್ರೇಲ್ ಅಂತ ಹೇಳಿ ಒಂದು ಮಾಡೋನು. ವೈನ್ ಟ್ರೇಲ್ ಅಂತ ಎಲ್ಲ ಅದಾವ್ರಿ ಇಂಗ್ಲೆಂಡ್ ಒಳಗೆಲ್ಲ. ನಾ ಹೇಳಿದೆ ವಚನ ಟ್ರೇಲ್ ಅಂತ ಮಾಡೋನು. ಇವ್ರು ನಮ್ಮ ಕಲಾ ಮಾಧ್ಯಮದವ್ರು ಹೆಂಗೆ ಬೇರೆ ಬೇರೆ ಇದನ್ ಮಾಡತ್ತಾರ, ನಾ ಹೇಳಿದೆ ವಚನ ಟ್ರೇಲ್ ಮಾಡೋನು. ವಚನ ಟ್ರೇಲ್ ಅಂತಂದ್ರ ಎಲ್ಲೆಲ್ಲಿ ಅದಾವ ಅವರು. JSS ಒಳಗೆ ಒಂದು ವೆರಿ ಇಂಪಾರ್ಟೆಂಟ್ ಬುಕ್ ಐತ್ರಿ, ವೆರಿ ಇಂಪಾರ್ಟೆಂಟ್. ಐ ಆಮ್ ಡಿವೇಟಿಂಗ್ ಲಿಟಲ್ ಬಿಟ್ ಆಫ್ ದ ಟಾಪಿಕ್, ಬಟ್ ಐ ಆಮ್ ಜಸ್ಟ್ ವಾಂಟಿಂಗ್ ಟು ಸೇ ದಿಸ್. JSS ನಮ್ಮ ಸುತ್ತೂರು ಸ್ವಾಮಿಗಳು ಒಂದು ಒಳ್ಳೆ ಬುಕ್ ತಂದಾರ್ರಿ. ನಾನು ಐ ಕ್ಯಾನ್ ಗೆಟ್ ಯು ಇಫ್ ಯು ಎನಿಬಡಿ ವಾಂಟ್ಸ್ ಇಟ್. ನಾನು JSS ಹತ್ರ ಅದೇನಿ. ಇಷ್ಟು ದಪ್ಪ ಬುಕ್ ಐತ್ರಿ, ಅದ ದೊಡ್ಡ ಬುಕ್ ಐತಿ. ಅದು ಅದ್ರೊಳಗ ಎಲ್ಲೆಲ್ಲಿ ಶರಣರು ಎಲ್ಲೆಲ್ಲಿ ಅದಾರ, ಎಲ್ಲೆಲ್ಲಿ ಅವ್ರು ಒರಿಜಿನಲ್ ಮನಿ ಇದ್ದು, ಎಲ್ಲೆಲ್ಲಿ ಅವ್ರು ಸಮಾಧಿ ಆಗೈತಿ ಅಂತ ಹೇಳಿ ವಿತ್ ಫೋಟೋ ವಿತ್ ಅಡ್ರೆಸ್ ಕೊಟ್ರ, ಯಾವ್ಯಾವ ಊರ್ನಾಗ ಅದಾವ ಅಂತ ಹೇಳಿ. ನಾನು ಅದನ್ನ ನೋಡಿದಾಗ ಐ ಇದು ಕ್ರ್ಯಾಕ್ ಆತ್. ನನ್ನ ಮಗಳಿಗೆ ಹೇಳಿದೆ, ನಾನು ನನ್ನ ಮಗಳು ಮತ್ತು ನಮ್ಮ ಫ್ರೆಂಡ್ ವಚನ ಟ್ರೇಲ್ ಮಾಡೋನು. ಲೈಕ್ ವೈನ್ ಟ್ರೇಲ್, ದ್ಯಾಟ್ ಟ್ರೇಲ್, ದಿಸ್ ಟ್ರೇಲ್ ಅಂತ ನಾವು ಏನ್ ಮಾಡ್ತೇವಿ. ವೈ ಡೋಂಟ್ ವಿ ಡೂ ಅ ವಚನ ಟ್ರೇಲ್ and expose this to everybody so that people come to know about all these sharanas. So not vachana trail, sharana trail ಅಂತ ಹೇಳಿ. ಸಾರಿ, ನಂದು ಹೇಳಿದ್ದು ಇದು ಶರಣ ಟ್ರೇಲ್ ಅಂತ ಹೇಳಿ ಮಾಡೋಣ ಅಂತ ಹೇಳಿ. So that is one aspect that I wanted to bring. So a lot of avenues are there to make money. Careers via performing arts. This is the last slide I have. Instrumentalists, art directors, influencers. This is where I was talking about just now. Live events, event management and hang ಮಾಡ್ತೀರಿ. Event organizers ಇದಾರ. Lot of wedding event organizers ಆಗ್ಯಾರ. ಇವರೆಲ್ಲ they are coming from the theater background because they have to have the coordination of lot of different teams. It's like a portfolio. So ನೋಡಿ, portfolio management ಕಲಿಬಹುದು ಇದ್ರಾಗ. ಸ್ಟ್ಯಾಂಡ್ ಅಪ್ ಇಂಪ್ರೂವ್ ಅಂತಂದ್ರೆ ಒಂದು ಏನೋ ಒಂದು ನಾವು ಜಾಮ್ ಅಂತಿದ್ರಿ, ಜಸ್ಟ್ ಅ ಮಿನಿಟ್ ಅಂತ ಹೇಳಿ ನಾವು ಕಾಲೇಜ್ನಾಗ ಮಾಡ್ತಿದ್ವಿ. ಒಂದು ಟಾಪಿಕ್ ಬಗ್ಗೆ ಹೇಳ್ರಿ ಅಂತಂದ್ರೆ ಟಕ್ ಅಂತ ಮಾತಾಡ್ಬೇಕು, ಒಂದು ನಿಮಿಷದಾಗ ಮಾತಾಡ್ಬೇಕು, ವಿದೌಟ್ ಡಿವೇಟಿಂಗ್ ಫ್ರಮ್ ದ ಟಾಪಿಕ್. ದಟ್ಸ್ ಇಂಪ್ರೂವ್ ಸೆಷನ್ಸ್. ತುಂಬಾ ಫೇಮಸ್ ಆಗ್ಯಾವ ಸ್ಟ್ಯಾಂಡ್ ಅಪ್ ಕಾಮಿಡೀಸ್. ಲಾಟ್ ಆಫ್ ಪೀಪಲ್ ಉತ್ತರ ಕರ್ನಾಟಕದವರು ಜಾಬ್ ಬಿಟ್ಟು IT ಬಿಟ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿ ರಗಡ್ ರೊಕ್ಕ ಮಾಡ್ಯಾರ. ಎಡಿಟರ್ಸ್, ಗ್ರಾಫಿಕ್ಸ್, ದಿಸ್ ಇಸ್ ಬಿಹೈಂಡ್ ದ ಸೀನ್ಸ್. ಟೆಕ್ನಿಕಲ್ ಐತಿಲ್ಲ, AI ಬರ್ತೈತಿ. ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋಸ್, ಡ್ಯಾನ್ಸ್ ಕಲ್ತೋರು ಅವರೆಲ್ಲ ಡ್ಯಾನ್ಸ್ ಸ್ಟುಡಿಯೋಸ್ ಮಾಡ್ಯಾರ. ಮ್ಯೂಸಿಕ್ ಕಲ್ತೋರು ಮ್ಯೂಸಿಕ್ ಸ್ಟುಡಿಯೋಸ್ ಮಾಡ್ಯಾರ. ರೆಪಿಟರಾಯರ್ಸ್ ಅದಾವ ಲಾಟ್ ಆಫ್. ಲೈಕ್ ನಮ್ಮ ಕಂಪನಿ ಡ್ರಾಮಾ ಅಂತೀವಿ ನೋಡ್ರಿ, ಇವತ್ತು ಮೈಲಾರ್ ಒಳಗೆ ಹೋದ್ರ, ಅಲ್ಲಿ ಹೋದ್ರ ಕಂಪನಿ ಡ್ರಾಮಾ, ದೇ ಆರ್ ಗುಡ್ ಮೇಕಿಂಗ್ ಗುಡ್ ಮನಿ. ಎಕ್ಸೆಪ್ಟ್ ಫಾರ್ ಕೋವಿಡ್ ಟೈಮ್ಸ್ ದೇ ಲಿಟ್ರಲಿ ಸಫರ್ಡ್. ಲಿಟ್ರಲಿ ಹೇಳ್ತೇನ್ರಿ, ನಮ್ಮ ಕಂಪನಿ ಡ್ರಾಮಾದವರಿಗೆ ನಮ್ಮ ಹಾಬಿಸ್ಟ್ ಥಿಯೇಟರ್ಸ್ ಏನದಾರಲ್ಲ, ಪ್ರೊಫೆಷನಲ್ ಥಿಯೇಟರ್, ಅವ್ರು ಇಲ್ಲಿ ಪ್ಲೇಸ್ ಮಾಡಿ, ಝೂಮ್ ಒಳಗ ಪ್ಲೇಸ್ ಅನ್ನ ಡಿಸ್ಪ್ಲೇ ಮಾಡಿ ವೆಬ್ಸೈಟ್ಸ್ ಒಳಗೆ ಹಾಕಿ ಅದರಿಂದ ಬಂದಿದ್ ರೊಕ್ಕನ ಕಂಪನಿ ಡ್ರಾಮಾದವ್ರಿಗೆ ಫೀಡ್ ಮಾಡಿದ್ವಿ ನಾವು. ಸೊ ದರ್ ಇಸ್ ಅ ಸೊಸೈಟಲ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ದೀಸ್ ಹಾಬಿಸ್ ಥಿಯೇಟರ್ಸ್ ಟೇಕ್. ಸೊ ಕಂಪನಿ ಡ್ರಾಮಾ ಆರ್ಟಿಸ್ಟಿಗೆ ನಾವು ಫೇಲ್ ಆಗ್ಬಾರ್ದು ಅಂತ ಹೇಳಿ ಪ್ರತಿ ತಿಂಗಳು ಇಷ್ಟು ಆರ್ಟಿಸ್ಟಿಗೆ ಅಂತ ಹೇಳಿ ಇಷ್ಟು ರೊಕ್ಕ ಕೊಟ್ಟಿದ್ವಿ ನಾವು, ಅವೆಲ್ಲ ಸೇರ್ಕೊಂಡು. ಆ ರೀತಿ ಒಂದು ಇದು ಇರ್ತದೆ, ಕೊಲಾಬರೇಷನ್ ಇರ್ತೈತಿ ಇಲ್ಲಿ. So yes, these are some of the things. Careers via performing arts, I told you what it means in AI world. Ellaru keltare, AI temperament, can it lead to creative disaster? Of course there are little bit of disasters that are happening, but nothing can be original as you. So do creativity, passion and talent. This is what I wanted to do. Tools are there which can accelerate the way we work, how faster and better quality we bring on board. That obviously helps, but creativity will never die. An actor within you will never die. So thank you very much, the Prakash sir, Basavaraj sir, to the whole Uttar Karnataka Snehaloka Trust. ಕೇಳಾಕತ್ತೈತ್ರಿ? Yes, sir. ಕೇಳತ್ತದ್ರಿ. ಕೇಳ್ತೆ. ಕೇಳಾಕ ಅಲ್ಲ, ಈಗ ನಮ್ದು ಹೆಂಗಾತಂದ್ರ ಬೇರೆ ಇಲ್ಲಿವರೆಗೂ ನಾವೇನು ವೆಬಿನಾರ್ಸ್ಗೆಲ್ಲ ಕಂಡಕ್ಟ್ ಮಾಡಿದ್ವಿ, ಅವು ಒಂಥರ ಟೆಕ್ನಿಕಲ್ ಅಂತಂದ್ರಿ, ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಇತ್ತು. ಆದ್ರೆ ಇವತ್ತು ನೀವು ಏನು ಕಂಡಕ್ಟ್ ಮಾಡಿದ್ರಿ, ಅದು ಪರ್ಫಾರ್ಮಿಂಗ್ ಆರ್ಟ್. ಎಲ್ಲರಲ್ಲೂ ಕೂಡ ಒಬ್ಬ ಕಲಾವಿದ ಇರ್ತಾನಂತ ನನ್ನ ಅನಿಸಿಕೆ. ಓಕೆ, ಅದು ಯಾವುದೇ ರೀತಿ ಇರ್ಬೋದು. ಅದು ನಾವು ಕೇಳ್ತಿದ್ದಲ್ಲ ನಾವು ಮಾತಾಡೋದು. ಹಾ ಕೇಳತ್ತೈತ್ರಿ. ಸೊ ಅವಾಗ ಏನಾಗ್ತದೆ, ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಆರ್ಟಿಸ್ಟ್ ಅಂತ ಇದ್ದೇ ಇರ್ತಾನೆ. ಅದು ಯಾವುದೇ ರೀತಿ ಇರ್ಬೋದು. ನಮ್ಮಲ್ಲಿ ಒಂದು ಹಾಬೀಸ್ ಅಂತಿದೆ. ನಾವು ಯಾಕಂದ್ರೆ ನಮ್ಗೆ ಇಂಡಿಯನ್ಸಲ್ಲಿ ಹೆಂಗದ ಅಂತಂದ್ರೆ, ನಾವು ಬರೀ ಓದೋದು, ಮಾರ್ಕ್ಸ್ ತೊಗೊಳೋದು, ಅದ್ರ ಜೊತೆಗೆ
ಬೇರೆ ಆಟಗಳನ್ನ ಕೂಡ ನಾವು ಡೆವಲಪ್ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮನೂ ಹೇಳಿರ್ತಾರ, ಸಮಾಜನೂ ಹೇಳಿರ್ತದ, ಸ್ಕೂಲಲ್ಲೂ ಹೇಳಿರ್ತದ. ಹೀಗಾಗಿ ನಾವು ಬೇರೆ ಒಂದು ಫೀಲ್ಡಲ್ಲಿ ಕೂಡ ಡೆಫಿನೆಟ್ ಆಗಿ ನಾವು ಡೆವಲಪ್ ಮಾಡಲೇಬೇಕಾಗ್ತದೆ. ಹಾಗಾಗಿ ಈಗ ಸಂತೋಷ್ ಅವರು ಹೇಳಿದರು, ನಾನು ಒಂದು ಕಡೆ ಬಂದಿದ್ದೆ, ಅಲ್ಲಿ ಲೋನ್ಲಿನೆಸ್ ಡೀಲ್ ಫೇಸ್ ಮಾಡ್ತಾ ಇದ್ದೆ, ಆಮೇಲೆ ಒಂದು ಟೀ ಶಾಪ್ ಹೋದೆ, ಆಮೇಲೆ ಸೀತಾರಾಮ್ ಅವ್ರು ನೋಡಿದರು ಹಾಗೆಲ್ಲ ಅಂತ ಹೇಳುವಾಗ ಅಂದ್ರೆ ಏನಾಯ್ತು, ನಾವು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ನಮ್ಮ ವೃತ್ತಿಯನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಈ ಪ್ರವೃತ್ತಿ ಅಂತ ಏನದಲ್ಲ ಅದನ್ನ ಬೆಳೆಸ್ಕೊಂಡು ಬೇರೆ ಫೀಲ್ಡಲ್ಲಿ ಕೂಡ ನಾವು ಆ, ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ರಿಯಲಿ ಹೆಡ್ಸ್ ಆಫ್, ರಿಯಲಿ. ಯಾಕಂದ್ರೆ ಬರೀ ಏನೋ ಜಾಬ್ ಮಾಡಿದ್ವಿ, ಪಗಾರ ತಗೊಂಡ್ವಿ, ಮನೆಗೆ ಹೋದ್ವಿ, ಮನೆ ನಡೆಸಿದ್ವಿ ಅಂತಂದ್ರೆ ಅದು ಅಷ್ಟ ಅಲ್ಲ. ಇದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಏನದಲ್ಲ, ಬಿಯಾಂಡ್ ದ ಕನೆಕ್ಟಿಂಗ್ ದ ಡಾಟ್ಸ್ ಇದು ನೀವು ಹೇಳ್ತಾ ಇರೋದು. ಮತ್ತು ಪ್ರತಿಯೊಬ್ಬರಲ್ಲೂ ನಮ್ಮ ಕಡೆ ಇದಿರ್ತದೆ, ಆದರೆ ಅವಕಾಶಗಳಿಗಾಗಿ ನಾವು ವ್ಯವಸ್ಥೆ. ಅವ್ರು ಹೇಳ್ತಾ ಇದ್ರು ಏನಂದ್ರೆ ನಾನು ಜಾಸ್ತಿ ಆಡಿಷನ್ ಮಾಡಲಿಲ್ಲ, ಹಾಂ, ಆಮೇಲೆ ನಮ್ಗೆ ಅವಕಾಶಗಳು ಬಂದು ಅಂತ. ಡೆಫಿನೆಟ್ಲಿ ರೀ, ನಿಮ್ಮ ಕಡೆ ಟ್ಯಾಲೆಂಟ್ ಇದೆ, ಡೆಫಿನೆಟ್ಲಿ ಅವಕಾಶಗಳು ಬಂದೇ ಬರ್ತಾವ ಅನ್ನೋದಕ್ಕೆ ನಮ್ಮ ಫ್ರೆಂಡ್, ಐ ಆಮ್ ಪ್ರೌಡ್ ದ್ಯಾಟ್ ಐ ಶುಡ್ ಟೆಲ್ ದ್ಯಾಟ್ ಮೈ ಫ್ರೆಂಡ್ ಅಂತ ಹೇಳಿ. ಯಾಕಂದ್ರೆ ನಾನು ದೊಡ್ಡವನು ಇರ್ಬೋದು, ಅವ್ರು ಆಮೇಲೆ BE ಪಾಸ್ ಆಗಿರ್ಬೋದು, ಆದ್ರೆ ನಮ್ಗೆ ರಿಯಲಿ ಅಲ್ರಿ, ನಮ್ಮ UKSL ಟ್ರಸ್ಟ್ ಒಳಗೆ ಇಂಥ ಒಬ್ಬರು ಸದಸ್ಯರು ನಮ್ಮ ಜೊತೆ ಇದ್ದಾರೆ ಅನ್ನೋದು ನಮ್ಮ ಒಂದು ದೊಡ್ಡ ಹೆಮ್ಮೆ, ಹೌದಾ? ಹಾಗಾಗಿ ಈಗ ನೋಡ್ರಿ, ನಾವು ಸಾಫ್ಟ್ವೇರ್ ಎಲ್ಲರೂ ಸಾಫ್ಟ್ವೇರ್ ಇದ್ದೀವಿ, ಎಲ್ಲರೂ ಮೆಜಾರಿಟಿ ಆಫ್ ದ ಪೀಪಲ್ ಸಾಫ್ಟ್ವೇರ್ ಇದ್ದೀವಿ, ಮ್ಯಾನೇಜರ್ಲಿ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಅಲ್ಲ, ಅವ್ರು ಏನೋ ಡಿಸೈನ್ ಮಾಡಿ ಕೊಡ್ತಾರೆ, ಅವ್ರ ಕಂಪ್ನಿ ಕೊಡ್ತಾರೆ ಡಿಸೈನ್ ಮಾಡಿ, ಈ ಥರ ಮಾಡ್ರಿ ನೀವು, ಸೊ ಏನೋ ಅಪಾರ್ಟ್ ಫ್ರಮ್ ಸಾಫ್ಟ್ವೇರ್ ನೀವು ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ಬೋದು ಅಂತ ಹೇಳ್ತಾರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಯಾಕಂದ್ರೆ ನೋಡ್ರಿ, ಟೆಕ್ನಿಕಲ್ ಅಂತಲ್ಲ, ಇದಂತಲ್ಲ, ಅದ್ರ ಜೊತೆಗೆ ಮಾನವೀಯತೆ ಅನ್ನೋದಾಗ್ಲಿ ಮತ್ತೊಂದಾಗ್ಲಿ ಅದ್ರ ಜೊತೆ ಆ್ಯಡ್ ಆಗ್ತದೆ. ಆಮೇಲೆ ನಮ್ದು ಪ್ರತಿಯೊಬ್ಬರಲ್ಲೂ ಕೂಡ ಆರ್ಟಿಸ್ಟ್ ಇದ್ದೇ ಇರ್ತಾರೆ. ಆ ಆರ್ಟಿಸ್ಟನ್ನು ಹೊರಗೆ ತರುವಂಥ ಕೆಲಸಗಳನ್ನ ಆ ಕಂಪ್ನಿಗಳು ಮಾಡಬೇಕು ಮತ್ತು ಅವಕಾಶಗಳು ಸಿಗಬೇಕು. ಸಿಕ್ಕಾಗ ಏನಾಗ್ತದೆ, ಈಗ ನೋಡ್ರಿ, ಇವರು ಎಷ್ಟೊಂದು ಹೇಳಿದ್ರು ಅಪ್ಪ, ಅವ್ರು ಎಷ್ಟು ಅನ್ಸಿ ಅವ್ರ ಜಾಬ್ ಜೊತೆಗೇನೆ ಇದೆಲ್ಲ ಮಾಡ್ತಾರಂತ. ಹೆಡ್ಸ್ ಆಫ್ ಟು ಯು. ಇಲ್ಲಾಂದ್ರೆ ಏನಾಗ್ತಾರೆ, ನಾವು ಅದೇ ಹೇಳ್ತೇನಲ್ಲ, ಪಗಾರ ಬಂತು, 31ಗೆ ನಮ್ಗೊಂದು ಟಿಂಗ್ ಅಂತ ಒಂದು ಮೆಸೇಜ್ ಬರ್ತದೆ, ಮುಗಿದೋದು. ಆದ್ರೆ ಅದ್ರ ಜೊತೆಗೆ ನಾವು ಏನು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಜೊತೆಗೆ, ನೀವು ನಾಟಕ ಬಗ್ಗೆ ನಮ್ಮ ಇವರು ತರಳಬಾಳು ಶ್ರೀಗಳ ಬಗ್ಗೆ ಹೇಳಿದ್ರಿ, ಅದ್ರದ್ದು ನಾಟಕದ ಒಂದು ಭಾಳ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ. ಭಾಳ ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಭಾಳ ಕಡಿಮೆ ಚಾರ್ಜ್ ಮಾಡ್ತಾರೆ, ನನಗೆ ಗೊತ್ತಿರೋ ಹೌದು ಮಟ್ಟಿಗೆ. ಹೌದು. ಹೌದಿಲ್ರಿ? ಅದೆಲ್ಲ ಈ ಮಾಡ್ತಾರಲ್ಲ, ನೀನಾಸಂದವರು ಕಡಿಮೆ ಚಾರ್ಜ್ ಮಾಡ್ತಾರ, ಬಟ್ ಸಾಣೆಹಳ್ಳಿ ಸ್ವಾಮಿಗಳು ಅವ್ರದ್ದು ಎಲ್ಲಾ ಊಟ ಭಾಳ ವಸತಿ ಎಲ್ಲ ಕಡಿಮೆ, ನೋಡ್ಕೊಂಡು ಭಾಳ ಬಹಳ ಕಡಿಮೆ ಕಡಿಮೆ. ಮಾಡ್ತಾರೆ. ಹೌದು ಅದರಿಂದ ಹೌದು ಏನಾಗ್ತದೆ, ಅವರು ಒಂದು ಯಾವುದೋ ಒಂದು ಬಸವಣ್ಣ ತತ್ವದ ಬಗ್ಗೆ ಹೇಳಬೇಕು ಅದಲ್ಲಿ ಇರಲಿ, ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕಲಾವಿದನನ್ನು ಹೊರಗೆ ತರ್ತಾರೆ. ಹೌದು ಹೌದು. ಆಮೇಲೆ ನಾವು ಮಕ್ಕಳಿಗೂ ಕೂಡ ಹೇಳ್ಬೇಕಂತೇನೆ ಅಂದ್ರೆ, ಅವ್ರು ತಮ್ಮ ಜೊತೆ ತಮ್ಮ ಪ್ರೊಫೆಷನ್ ಮಾಡ್ಕೋತಿರ್ಲಿ, ಅದ್ರ ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಕಲಾವಿದನನ್ನು ಸಹಾಯ ಕೊಡಬಾರ್ದು. Correct. ಅದು ಯಾವುದೇ ಆಟ ಇರಲಿ, ಭಾಳ ಚೆನ್ನಾಗಿ ಅವರು ನನ್ನ PPTಲಿ ಭಾಳ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದರು. ಯಾಕಂದ್ರೆ ಅದು ಏನಾಗ್ತದೆ, ಆತ್ಮತೃಪ್ತಿ ಅಂತಕ್ಕಂಥದ್ದು ಏನದಲ್ಲ, ಅದು ನಿಮ್ಮ ಆಟಗಳಲ್ಲಿ, ನಿಮ್ಮ ಡಾನ್ಸ್ಗಳಲ್ಲಿ, ನಿಮ್ಮ ಕಲಾವಿದ ಚಿತ್ರಕಲೆಯಲ್ಲಾಗಲಿ ಅಥವಾ ಏನೋ ಪರ್ಫಾರ್ಮಿಂಗ್ ಆಟಗಳಲ್ಲಿ ಅದು ಹೊರಗೆ ಬರ್ತದೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಹೊರಗೆ ತರಬೇಕಂದ ಭಾಳ ಇಂಪಾರ್ಟೆಂಟ್. ಆಮೇಲೆ ನೀವು ಏನು ಮಾಡೇ ಇರಲ್ಲ, ಇದೇ ರೀತಿ ಮುಂದುವರೆಸ್ರಿ. ಆಮೇಲೆ ರಿಯಲಿ ವೇರ್ ಹ್ಯಾಟ್ಸ್ ಆಫ್ ಟು ನಮ್ಮ UKSL ನಿಮ್ಮ ಸದಸ್ಯರಿದ್ದಾರೆ. ಅಪಾರ್ಟ್ ಫ್ರಾಮ್ ಅದು ರುಟೀನ್ ಥಿಂಗ್ಸ್, ನಾವು ಟೆಕ್ನಿಕಲ್ ಅಂತಾಗಲ್ರಿ ಅಥವಾ ಒಂದು ಫೈನಾನ್ಷಿಯಲ್ ನಾವು ಇದನ್ನು ಮಾಡ್ಕೊತಿಲ್ಲ, ಜೊತೆಗೆ ನೀವು ಈಗ ಯಾವುದು ಮರ್ಸಿಡಿಸ್ ಬೆಂಜಲ್ರಿ ನೀವು ಕೆಲಸ ಮಾಡೋದು ಈಗ ಹಾ, ಸದ್ಯಕ್ಕೆ. ಹೌದು ಸರ್, ಹೌದು ಸರ್, ಹೌದು ಅಲ್ಲಿ ಸರ್. ಕೆಲಸ ಮಾಡ್ಕೋತಿದ್ದು ನೀವು ಆರ್ಟ್ ಒಳಗೂ ಕೂಡ ನಿಮ್ಮನ್ನೊಂದು ಯಾಕಂದ್ರೆ ಅದು ಮೋಸ್ಟ್ಲಿ ನಿಮ್ಮ ಅಜ್ಜವ್ರ ಜೀನ್ಸ್ ಅನಿಸ್ತದೆ ಅಷ್ಟ, ಮತ್ತೇನಿಲ್ಲ. ಅಜ್ಜವ್ರು ಹೌದು ಅಜ್ಜವ್ರ ಕವಿತೆಯನ್ನು ಬರೆದ್ರು, ಅದು ವಿಶ್ವಮಾನ್ಯವಾಗಿರುವಂತಕ್ಕಂಥ ಕವಿತೆ ಹೇಳ್ಬೇಕಂತಂದ್ರೆ. ಅದು ಪ್ರತಿಯೊಂದು ನಮ್ಮ ಕಾರ್ಯಕ್ರಮಗಳನ್ನ ನಾವೆಲ್ಲ ಹಾಡ್ತೇವೆ ಅದನ್ನು. ಆದ್ರೆ ಅಂಥವ್ರೊಬ್ಬರು ನಮ್ಮ ಸದಸ್ಯರು ಅದಾರ ಅಂತ ನಮ್ಮ ದೊಡ್ಡ ಹೆಮ್ಮೆ ಹೇಳ್ಬೇಕಂತ. ಆಮೇಲೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೊಂಟಿರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದನ್ನು ಮುಂದುವರಿಸ್ರಿ. ಆಮೇಲೆ ಇದೇ ರೀತಿ ಈ ಈ ಒಂದು ವಿಡಿಯೋ ಇದು ರೆಕಾರ್ಡಿಂಗ್ ಮಾಡೀವಿ, ಇದನ್ನು ನಾವು ಮಾಡೋಣಂತೆ, ಎಲ್ಲರಿಗೂ ಶೇರ್ ಮಾಡೋಣಂತೆ. ಆಮೇಲೆ ನನಗೆ ಅನಿಸ್ತದೆ
ಅನ್ನೆಸರ್ಲಿ ಗೆಟಿಂಗ್ ಇನ್ ಟು ದ ಏನು ಏನಂದ್ರೆ ಅದ ಮೀಮ್ಸ್ ಮಾಡೋದಾಗ್ಲಿ ಅಥವಾ ರೀಲ್ಸ್ ಮಾಡೋದಾಗ್ಲಿ, ಫಾಲ್ತು ರೀಲ್ಸ್ ಮಾಡ್ತಾರೆ ಕೆಲವೊಂದು ಕಡೆ ಹೇಳ್ಬೇಕಂತಂದ್ರೆ. ಆದ್ರೆ ನನ್ನ ಉದ್ದೇಶ ಏನಂತಂದ್ರೆ ಜನತೆಗೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ವಿಡಿಯೋಗಳು ಮಾಡ್ರಿ. ಆಮೇಲೆ ನಾನು ರೀಸೆಂಟಾಗಿ ಒಂದು ನೋಡ್ತಾ ಇದ್ದೆ, ನಾ ಪ್ರಣತಿ ನೀವು ಒಂದು ವಿಡಿಯೋ ಕಳಿಸಿಕೊಟ್ಟಿದ್ರಿ ನಮ್ಮ UKS ಒಳಗೆ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ನೀವು ಕಳಿಸಿದ್ರಿ ಸ್ವಲ್ಪ ದಿವಸದ ಹಿಂದೆ. ಇದು ಹಾಗಾಗಿ ಸರ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮೇಲೆ ಇತ್ತು ಸರ್. ಅದೇನಾಗ್ತದೆ ಅಂದ್ರೆ ನಿಮ್ಮ ಮಗಳನ್ನು ಕೂಡ ಅಂದ್ರೆ ಏನಾಗ್ತದಂದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಪರ್ಫಾರ್ಮಿಂಗ್ ಆರ್ಟ್ ನಮ್ಮ ಕಡೆ ಇದ್ರೆ ಅದನ್ನು ಮಕ್ಕಳು ಕೂಡ ನಾವು ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಮತ್ತು ಅವ್ರನ್ನು ಕೂಡ ಆ ಲೈನಲ್ಲಿ ಕೂಡ ತರ್ಬೋದು. ಆಮೇಲೆ ಇದರಿಂದ ಏನಾಗ್ತದಂದ್ರೆ ಒಳ್ಳೆಯ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಸುಮ್ಮನೆ ರೀಲ್ಸ್ ಮಾಡೋದಲ್ರಿ. ನಾರ ಭಾಳ ರೀಲ್ಸ್ ನೋಡಿದ್ದೀನಿ, ಇವೆಲ್ಲ ಏನು ಫಾಲ್ತು, ಕೆಲವೊಂದು ಟೈಮ್ ಏನಾಗ್ತದೆ, ಯಾಕಪ್ಪ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಆದ್ರೆ ನನ್ನ ಉದ್ದೇಶ ಅಂದ್ರೆ ನಿಮ್ಮ ಥ್ರೂ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ರೀಲ್ಸ್ಗಳನ್ನ ಮಾಡಿದರೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಆಮೇಲೆ ಡೆಫಿನೆಟ್ಲಿ ನಾಳೆ ಏನೋ ರಿಸಲ್ಟ್ ಬರ್ತಾ ಇದೆ ಅಂತ ನೀವು ಹೇಳಿದ್ರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಫ್ರಮ್ ಆಲ್ ಆಫ್ ಅಸ್. ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್, ಯಾಕಂದ್ರೆ ನೀವು ಮಂಡ್ಯ ರಮೇಶ್ ಜೊತೆ ಕಂಪೀಟ್ ಮಾಡ್ತಾ ಇದ್ದಾರೆ. ಇರ್ಲಿ ಆಕ್ಚುಲಿ ನಾಮಿನೇಷನ್ ಆಗಿದ್ದ ಗೊತ್ತಿಲ್ರಿ ನನಗೆ, ಫೋನ್ ಮಾಡಿ ಕರೆದ್ರು ನನಗೆ. ಸೌತ್ ಇಂಡಿಯಾ ಟೆಲಿವಿಷನ್ ಅಂತಂದ್ರೆ ಏನು ಅಂದ್ರು ಎಲ್ಲಾ ಟೆಲಿವಿಷನ್ ಚಾನೆಲ್ಸ್ ಆಲ್ ಅಕ್ರಾಸ್ ಸೌತ್ ಇಂಡಿಯಾ, ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ಸೇರಿ ನಾನು ನಾಮಿನೇಟ್ ಮಾಡ್ರಿ ಅಂದ್ಕೊಳ್ಳಿ. ನಾನು ಏನ್ ನೋಡ್ರಿ ಅಂದೆ, ಇಲ್ಲ ನಿಮ್ ಕ್ಯಾರೆಕ್ಟರ್ ಅಲ್ಲ, ನಮಗೊಂದು ಒಂದು ಒಂದು ಟ್ಯಾಪಿಂಗ್ ಅನ್ನೋ ಬ್ಯಾಕ್ ಅಂತ ಹೇಳ್ತಾರಲ್ಲ, ನೀವು ಒಬ್ಬರು ನಮ್ಮ ಸದಸ್ಯರಿದ್ದೀರಿ, ನಿಮ್ಮನ್ನಲ್ಲಿ ನಾಮಿನೇಟ್ ಮಾಡೈತಿ. ನಮ್ಗೆ ಐ ಆಮ್ ಡೆಫಿನೆಟ್ಲಿ ಶೂರ್ ದಟ್ ಲಾಟ್ ಆಫ್ ಅವರ್ UKSL ಟ್ರಸ್ಟ್ ಮೆಂಬರ್ಸ್ ಹ್ಯಾವ್ ವೋಟೆಡ್ ಫಾರ್ ಯು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆಯ್ತಾ? ನಮಗೇನಿಲ್ಲ, ನೀವು ನಿಮ್ಮ ಕೆಲಸನ ಮುಂದುವರಿಸ್ರಿ. ಇದು ರಿವಾರ್ಡ್ ಬರ್ತದ, ಅವಾರ್ಡ್ ಬರ್ತದ, ಎಲ್ಲ ಇರಲಿ. ಆದ್ರೆ ನೀವು ಇವತ್ತು ಏನು ಹೇಳಿದ್ರಲ್ಲ, ಈ ಪಾಯಿಂಟ್ಗಳನ್ನು ನಮ್ಮ ಜನ ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ, ಯಾಕೆ ಪ್ರತಿಯೊಬ್ಬರಲ್ಲೂ ಒಬ್ಬ ಆರ್ಟಿಸ್ಟ್ ಇದ್ದೇ ಇರ್ತಾನ. ಅದು ಕಲಾವಿದ ಅಂತಕ್ಕಂಥದ್ದು, ಅದು ನೀವು ಹೇಳಿದ್ರೆ ದೃಶ್ಯ ಮಾಧ್ಯಮ ಇರ್ಬೋದು, ಅಥವಾ ಅದೊಂದು ಚಿತ್ರ ಮಾಧ್ಯಮ ಇರ್ಬೋದು, ಕಲೆ ಮಾಧ್ಯಮ ಇರ್ಬೋದು, ಅದನ್ನು ಹೊರಗೆ ಬಂದೇ ಬರ್ತಾರೆ. ಯಾಕಂದ್ರೆ ಈಗ ಹೆಂಗತ್ತಲ್ಲ, ಕೆಮ್ಮು ತಡೆಯಕ್ಕೆ ಆಗೋದು, ಇನ್ನೊಂದು ಕೂಡ ನಾವು ವರ್ಡ್ ಹೇಳಕ್ಕೆ ಆಗೋದಿಲ್ಲ, ಅದನ್ನು ಕೂಡ ತಡೆಯಕ್ಕೆ ಆಗೋದಿಲ್ಲ ನಾವು. ಹಾಗಾಗಿ ಅದನ್ನು ನಾವು ನಮ್ಮನ್ನು ಬೆಳೆಸ್ಕೊಳ್ಳೋಣ, ನಮ್ಮನ್ನು ಕೂಡ. ಯಾಕಂದ್ರೆ ನೋಡ್ರಿ, ರೂಟೀನ್ ನಮ್ಮದು ಸ್ಕೋರಿಂಗ್ ಆಗಲಿ, ಹುಡುಗರು ಸ್ಕೋರಿಂಗ್ ಆಗಲಿ, ನಮ್ಮದು ಪ್ರಮೋಷನ್ ತೊಗೊಳ್ದಾಗಲಿ ಅಥವಾ ರೇಟಿಂಗ್ ತೊಗೊಳ್ದಾಗಲಿ, ಅದೇ ಇದ್ದೇ ಇರ್ತಾವ. ಅದ್ರ ಜೊತೆಗೆ ಬಿಯಾಂಡ್ ದ್ಯಾಟ್ ನಾವು ಇವತ್ತೆಲ್ಲ ನೀವು ಮಾತಾಡಿದ್ರಲ್ಲ, ಬಿಯಾಂಡ್ ದ್ಯಾಟ್ ಏನದ ನಾವು ಮಾಡಬೇಕು. ನಮ್ಮಲ್ಲಿ ಒಂದು ಕಲಾವಿದ ಇದ್ದೇ ಇರ್ತಾನೆ, ಯಾವುದೇ ಕಲೆಯಲ್ಲಿ ಇರಲಿ, ಅದು ಪರ್ಫಾರ್ಮೆನ್ಸ್. ಅದನ್ನು ನಾವು ಮಾಡ್ತಾ ಹೋದ್ರೆ ಏನಾಗ್ತದೆ, ಡೆಫಿನೆಟ್ಲಿ ನಾವು ಒಂದು ಸೊಸೈಟಿ ಒಂದು ಅಸೆಟ್ ಅಂತ ಆಗ್ತದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಇವತ್ತು ಭಾಳ ಚೆನ್ನಾಗಿ ಹೇಳಿಕೊಟ್ರಿ. ಆ್ಯಂಡ್ ಐ ಆಮ್ ಪ್ರೌಡ್ ದ್ಯಾಟ್ ಯು ಆರ್ ಅವರ್ ಮೆಂಬರ್, UKSL ಮೆಂಬರ್, ಆ್ಯಂಡ್ ಯು ಹ್ಯಾವ್ ಶೇರ್ಡ್ ಯುವರ್ ವ್ಯೂಸ್. ಡೆಫಿನೆಟ್ಲಿ ಎಸ್. ಅದನ್ನು ನಾವು ಎಷ್ಟು ಮಂದಿ ಅಟೆಂಡ್ ಮಾಡ್ತಾರೆ, ದಟ್ ಇಸ್ ಇಮ್ಮೆಟೀರಿಯಲ್. ಓಕೆ, ನಾವು ಅದನ್ನು ವಿಡಿಯೋ ಮಾಡ್ತೀವಿ, ಅದನ್ನು ಎಲ್ಲ ಶೇರ್ ಮಾಡ್ತೀವಿ. ಜನಗಳು ಅದನ್ನು ಫಾಲೋ ಮಾಡಿದ್ರೆ, ಅದನ್ನು ಯಾವುದೋ ಒಂದು ಸ್ವಲ್ಪ ಕ್ಲೂ ತಗೊಂಡು ಅದನ್ನೇ ಸುಮ್ಮನೆ ಇದಕ್ಕೇನೋ ಆಡಿಷನ್ಗೆ ಹೋಗಿ ಅಲ್ಲೆಲ್ಲ ಫೇಲ್ ಆಗಿ ಬಂದು ತೊಂದರೆ ಪಟ್ಕೊಳ್ಳೋದೆಲ್ಲ ಬೇಡ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ರಿಯಲ್ ಕಲಾವಿದ ಏನದಲ್ಲ, ಯಾವುದೇ ರೀತಿ ಇರಲಿ, ಅದನ್ನು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಆಮೇಲೆ ನಮ್ಮ ಹ್ಯಾಟ್ಸ್ ಆಫ್ ಟು ಸಂತೋಷ್ ಸರ್, ನೀವು ಟೆಕ್ನಿಕಲ್ಲಿ ಇದ್ಕೊಂಡು ಕೂಡ ನಮ್ಮ ಕಾಲೇಜ್ನವರು ಆದ್ರೂ ನಮ್ಗೆ ಅದೊಂದು ಹೆಮ್ಮೆ. ಯಾಕಂದ್ರೆ ಬಹಳ ಜನ ನಮ್ಮ ಈಗ ಇವತ್ತಿನ ಮೀಟಿಂಗಲ್ಲಿ ಅಟೆಂಡ್ ಆದವ್ರು ಕೂಡ ಆಗಲಿ, ಅಥವಾ ನಮ್ಮ UKSL ಟ್ರಸ್ಟ್ ಮೆಂಬರ್ಸ್ಗಳು ಕೂಡ, ಮ್ಯಾಕ್ಸಿಮಮ್ ನಾವು UKSL ನಮ್ಮದು VB ಅವರು ಇದ್ದೀರಿ. ಹಾಗಾಗಿ ಏನಾಗ್ತದೆ, ನಮಗೊಂದು ಹೆಮ್ಮೆ, ಹೌದಪ್ಪ, ನಮ್ಮ ಕಾಲೇಜ್ನವರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಆಮೇಲೆ ಇದೇ ರೀತಿ ನಿಮಗೆ ಇನ್ನೂ ಕೂಡ ಬೇರೆ ಬೇರೆ ಚಿತ್ರರಂಗದಲ್ಲಿ ಅಥವಾ ಏನು ಸೀರಿಯಲ್ಗಳಲ್ಲಿ ಅವಕಾಶಗಳು ಸಿಗಲಿ, ಮತ್ತು ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ, ಯಾಕಂದ್ರೆ ಇದು ಪ್ರೊಫೆಷನಲ್ ಲೈಫ್ನೊಳಗೆ ಅದು ಶೆಡ್ಯೂಲ್ ಎಲ್ಲೂ ಇರ್ತತಿ, ಆಮೇಲೆ ನಿಮ್ಮ ಮೀಟಿಂಗ್ ಎಲ್ಲ ಬರ್ತಾವ, ಭಾಳ ಡಿಫಿಕಲ್ಟ್ ಆಗತ್ತೆ. ಆ ಡಿಫಿಕಲ್ಟಿ ಒಳಗೆ ಕೂಡ ನೀವು ಅದನ್ನ ಮೇಂಟೈನ್ ಮಾಡಿ. ಮೇಜರ್ ಕೇಳ್ತಾರ ಸರ್, ನನಗೆ ಪ್ರಶ್ನೆ ಬಹಳ ಮಂದಿ ಕೇಳ್ತಾರ್ರಿ. ಕೇಳಾದಿತ್ರಿ ಸರ್? ಕೇಳ್ತಾರೆ. ಮೇಜರ್ ಮಂದಿ ಕೇಳ್ತಾರ್ರಿ, ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು IT ಒಳಗೆ? if the passion is there in the mind, you will find yourself time. Yes, ಅದು ಒಳಗೆ ಅದು ಪ್ಯಾಷನ್ ಬರ್ಬೇಕಲ್ಲ ಒಳಗಿನ. ನಾ ಯಾವಾಗ ಥಿಯೇಟರ್ ಸ್ಟಾರ್ಟ್ ಮಾಡಿದೆ ಸರ್, ಬೆಳಂದ್ರ ಒಳಗಿತ್ತು ನಮ್ದು, ಸೋನಿ ಒಳಗಿದ್ದೆ ನಾನು. ಅಲ್ಲಿಂದ ಬರ್ಬೇಕಂದ್ರೆ ಅವಾಗ ಫ್ಲೈಓವರ್ ಆಗ್ತಿತ್ತು, ಬಹಳ ದೂರ ದಿಡ್ ತಾಸು ತಗೋತಿತ್ತು. ನಾ ಬಸವನಗುಡಿ KH ಕಲಾಸದ ಅಂತಿತ್ತು, ಅಲ್ಲಿಗೆ ಬರಾಕ
ಹಾ. ಅಲ್ಲಿಗೆ 7 ಗಂಟೆಗೆ ಬರ್ಬೇಕಂತಂದ್ರ ಮೈ ಕೈ ನುಗ್ಗಿ ಹೋಗಿತ್ತು, 2 ವೀಲರ್ನಾಗ ಹೋಗಿದ್ವಿ. ಆದ್ರೆ as soon as I get into the theater and start doing rehearsals ಅಲ್ರಿ, ಅಲ್ಲಿ ಹೌದು. ಜನ ಎಲ್ಲ ಜೊತೆ ಸೇರ್ಕೊಂಡ ಆ ಹಾ. ಮೈ ಕೈ ನೋವು ಹೋಗ್ಬಿಡ್ತಿತ್ರಿ. ಹೌದು. ಇಲ್ಲ, ಅದು ಹೆಂಗಂದ್ರೆ ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂತಂದ್ರೆ, ನಾವು ಕೂಡಲಸಂಗಮಕ್ಕೆ ಹೋಗ್ತೀವಿ, ಮೆಟ್ಲು ಹ್ಮ್ ಇಳಿದು ಕೆಳಗೆ ಹೋಗ್ತೀವಿ, ಕೆಳಗೆ ಹ್ಮ್ ಇಳಿದು ಹೋಗೋ ಮಟ್ಟ ಹೈರಾಣ ಆಕೈತಿ ನೀವು. ಆದ್ರೆ ಹೌದು, ಅದೇನೋ ಅಲ್ಲಿ ದೇವರ ದರ್ಶನ ಮಾಡ್ತಿರಲ್ಲ, ಬಸವಣ್ಣ ದರ್ಶನ ಮಾಡ್ತಿರಲ್ಲ, ಎಲ್ಲ ಹೋಗ್ಬಿಡ್ತೈತಿ. ಎಲ್ಲ ಹೋಗ್ಬಿಡ್ತದೆ. ಸೇಮ್ ಹೌದು ಥಿಂಗ್. ಹೌದು ನೀವು ಇನ್ನೊಂದು ಹೌದು. ಹೇಳ್ಬೇಕಂತ, ನಾವು ತಿರುಪತಿಗೆ ಹೋಗ್ತೀವಿ, ಎಷ್ಟೋ ಹೊತ್ತಿದ್ದು ಪಾಳೆ ಹಚ್ಕೊಂಡು ಕೊಂಡ್ರು ಹೋಗ್ತೀವಿ. ಆದ್ರೆ ಒಟ್ಟ ದೇವ್ರ ಸಿಗಲ್ಲ. ಮುಂದೆ ಒಂದು ನಿಮಿಷ ನಿಂತ್ರಿ ಅಂದ್ರೆ ನಿಮ್ಗೆಲ್ಲ ಮಂಗಮಯ ಆಗ್ತದೆ. ಯಾಕಂದ್ರೆ ಹೌದು ನಾನು ಸ್ವತಃ ಫೇಮಸ್, ನಾನು ಅನುಭವ ಮಾಡಿರೋದು. ಆಮೇಲೆ ಕರೆಕ್ಟ್ ನಮ್ದು ಸರ್. ಇಲ್ಲಿ ಏನಂದ್ರೆ ಆ, ಈ ಈ ಸೋಮೇಶ್ವರ ಟೆಂಪಲ್ ಇದೆ ಇದರಲ್ಲಿ. ನಮ್ ಧಾರವಾಡದಾಗ್ರಿ, ಇಲ್ಲ, ಬೆಂಗಳೂರಲ್ಲಿ ಯಾವ್ದದು, ಬೆಂಗಳೂರಾಗ. ಹಾ. ಅಲ್ಲಿ ಕೂಡ ಹೋದ್ರ, ನಾನು ಒಂದ್ಸಲ ನನ್ನ ಸ್ವತಃ ಅನುಭವ ಹೇಳ್ತೀನಿ ಸರ್. 3 ತಾಸು ನಿಂತೇನೆ ಸರ್ ನಾನು ಪಾಳಿ ಓ, ಒಳಗೆ. ಆದ್ರೆ ಓಕೆ ಓಕೆ. ಅದು ಭಾಳ ಮಂದಿ ನನ್ನ ಜೋಡಿ ಇದ್ದವ್ರು ಹೊಳ್ಳಿ ಹೋಗ್ಬಿಟ್ರು. ಆದ್ರೆ ನಾ ಹೇಳಿದೆ, ಇಲ್ಲಪ್ಪ ನಾ ಬಂದೇನೆ, ನಿಂದಿರ್ತೇನೆ ಅಂತೇಳಿ. ಆ ಶಿವರಾತ್ರಿ ದಿವಸ ನಿಂತೆ ಸೋಮೇಶ್ವರ ಟೆಂಪಲ್, ಹಲಸೂರು, ನಾ ಹೇಳ್ಬೇಕಂತಂದ್ರೆ ಅಲ್ಲಿ ಹೋದೆ. ಅಲ್ಲಿ ಹೋಗಿ ನಾನು ದರ್ಶನ ತೊಗೊಂಡು ಕೂಡ ಒಂದು ನಿಮಿಷಕ್ಕೆ ನಾನು ಏನು ಥಕಾಣೆ ಎಲ್ಲ ಹೋಗ್ಬಿಡ್ತು. ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದ್ರೆ, ನಾವು ಪ್ರಯತ್ನ ಪಡೋಣ, ಅದನ್ನು ಮುಂದುವರ್ಸೋಣ, ಬಿಡೋದು ಬೇಡ. ನಿಮ್ದು ಇವತ್ತಿನ ಇಟ್ಸ್ ವೆರಿ ಗುಡ್ ಸೆಷನ್. ಎಷ್ಟು ಮಂದಿ ಅಟೆಂಡ್ ಮಾಡ್ತಾ ಥ್ಯಾಂಕ್ ಇದ್ದಾರೆ ಯು ಸರ್. ಸೆಕೆಂಡ್ರಿ. ಆದ್ರೆ ಅದನ್ನು ನಾವು ವಿಡಿಯೋ ಮಾಡಿ ಎಲ್ಲರಿಗೂ ಹಂಚೋಣ ಅಂತ. ಅದರಿಂದ ನಮಗೆ ಬಿಯಾಂಡ್ ಅವರ್ ರುಟೀನ್ ಲೈಫ್ ಒಳಗೆ ನಾವೇನು ಮಾಡ್ತಾ ಇದ್ದೀವಿ, ಡೆಫಿನೆಟ್ಲಿ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ನಾವು ಥ್ಯಾಂಕ್ ಯು ಸರ್. ಇವತ್ತು ಸೊ ಸರ್, ನನ್ನ ನಂಬರ್ UKSL ಟ್ರಸ್ಟ್ನಾಗ ಅಂತ ಐತೈತಿ ಸರ್, ವಾಟ್ಸ್ಆಪ್ನಾಗ ಅದೇನಿ. ತೋ ಯಾರಿಗಾರ ಹೆಲ್ಪ್ ಬೇಕಿತ್ತು ಈ ಈ ಇದ್ರಾಗ ಎಸ್ ಕಲಿಕೆಗಾತು ಹಾಂ ಅಥವಾ ಫಾರ್ ಎನಿಥಿಂಗ್, ನಾ ದೊಡ್ಡವರಿಂದ ಸಣ್ಣವರಿಂದ ಹಿಡಿದ, ನಾ ಎಸ್ ಎಸ್ಪೆಷಲಿ ಮಕ್ಕಳಿಗೆ ಏನ್ ಹೇಳ್ತೇನೆ, ಹಾಂ ಥಿಯೇಟರ್ ಕಲೀರಿ. ಯಾಕಂದ್ರೆ ಥಿಯೇಟರ್ ನಿಮ್ಮನ್ನ ಇಟ್ ವಿಲ್ ಇಂಪ್ರೂವ್ ಯು ಆಸ್ ಅ ಪರ್ಸನ್ ಅಂತ ಎಸ್ ಬಹಳ ಸಲ ಎಲ್ಲಾ ಕಡೆ ಹೇಳೇನ್ರಿ ನಾನು. ಎಸ್ ಅದಕ್ಕ ಏನಾರ ಹೆಲ್ಪ್ ಬೇಕಿದ್ರೆ ಯಾವ ಥಿಯೇಟ್ರಿಗೆ ಹೋಗ್ಬೇಕು, ಹುಡುಗರಿಗೆ ಯಾವ ಥಿಯೇಟರ್ ಒಳ್ಳೇದು ಎಲ್ಲ ಗೊತ್ತದ. ಸೊ ಮಾಹಿತಿ ಬೇಕಂತಂದ್ರೆ ಫರ್ದರ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಸರ್. ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದ್ರೆ ಥ್ಯಾಂಕ್ ನಮ್ಗೆ ಹೆಂಗೆ ಆಗ್ತದೆ ಅಂದ್ರೆ, ಭಾಳ ಮಂದಿ ಏನಾಗ್ತದೆ ಅಂದ್ರೆ, ತಾವು ಬೆಳೆದು ಬಿಡ್ತಾರೆ, ಹೌದು ಸರ್, ಹೌದು ಮತ್ತವ್ರನ್ನ ಸರ್. ಬೆಳೆಸೋದಿಲ್ಲ. ಅದಕ್ಕೆ ಸರ್ ಡೋಂಟ್ ಫಾರ್ಗೆಟ್ ಯುವರ್ ರೂಟ್ಸ್ ಅನ್ನೋದು ಅದಕ್ಕೆ ಹೇಳಿದ್ರೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಿಮ್ಮ ಅಜ್ಜವ್ರದ್ದು ಏನದಲ್ಲ ತತ್ವ ನೀವು ಮುಂದುವರ್ಸ್ಕೊಂಡು ಹೊಂಟೇರಿ, ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಇದೇ ರೀತಿ ನಮ್ಮ ಟ್ರಸ್ಟ್ ವತಿಯಿಂದ ನಮಗೆ ಸಾಧ್ಯ ಆದಷ್ಟು, ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಮುಂದುವರ್ಸೋಣ ಅಂತ ಹೇಳ್ತಾ, ಎಸ್, ಥ್ಯಾಂಕ್ ಯು ಏನು ಕ್ವಶನ್ಸ್ಗಳು ಯಾರು ಪೇಪರಲ್ಲಿ ಯಾರು ನಾನು ಒಂದ ಚಾಟಲ್ಲಿ ನಿಮಿಷ, ನೋಡಿದೆ. ನನ್ ಒಂದ ಕ್ವಶನ್ ಅದ. ಹೇಳ್ರಿ. ಸರ್. ಹೇಳಿ. ಹಾ, ನಮಸ್ಕಾರ ರೀ ಸಂತೋಷ್. ನಮಸ್ಕಾರ ಹಾ, ಸರ್. ಬಹಳ ಚಲೋ ಐತ್ರಿ ಪ್ರೆಸೆಂಟೇಶನ್. ಹಾ ಸರ್, ಆಮೇಲೆ ಹ್ಯಾಟ್ಸ್ ಆಫ್ ಟು ನಮ್ಮ ರಾಜಗೋಳಿ ಹೇಳ್ದಂಗ, ಪ್ರಕಾಶ್ ರಾಜಗೋಳಿ ಹೇಳ್ದಂಗ, ರಿಯಲಿ ಯು ಹ್ಯಾವ್ ಡನ್ ಮಾರ್ವೆಲಸ್ ಅಚೀವ್ಮೆಂಟ್, ಥ್ಯಾಂಕ್ ನೋ ಯು ಸರ್. ಡೌಟ್. ಥ್ಯಾಂಕ್ ಯು. ಹಿಂಗ ಕಂಟಿನ್ಯೂ ಮಾಡ್ರಿ, ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್. ಹೇಳ್ಬೇಕಾಯ್ತ. ಜಸ್ಟ್ ಸರ್ ಒಂದ್ ಕೇಳ್ಬೇಕಾಯ್ತು ನಿಮಗ, ಈ ಹೇಳಿ ಸರ್. ಸ್ಕ್ರೀನ್ ಪ್ಲೇ ರೈಟಿಂಗ್ ಹಾ ಹೆಂಗದ ಸರ್. ಫೀಲ್ಡ್? ಹಾ ಸರ್, ಅದು ಆಕ್ಚುಲಿ ಒಳ್ಳೇದ್ ಸರ್. ಆಕ್ಚುಲಿ ನನಗೆ ಪ್ರೆಸೆಂಟೇಶನ್ ಮಾಡಿ ಇನ್ನೇನ್ ನನ್ನ ಪ್ರೆಸೆಂಟೇಶನ್ ಇರ್ಲಿ ಜೂಮ್ ನಾಗ ಶೇರ್ ಮಾಡ್ಬೇಕು, ಅವಾಗ ನೆನಪಾತ್ ನಾನು ಸ್ಕ್ರೀನ್ ಪ್ಲೇ ರೈಟರ್ಸ್ ಬಗ್ಗೆ ಏನೋ ಬರೀಲಿಲ್ಲ ಅಂತ ಹೇಳಿ. ವೆರಿ ಹಾ ಹಾ ಇಂಪಾರ್ಟೆಂಟ್, ಗುಡ್ ಥಿಂಗ್ ಸರ್, ಯು ಬಾಟ್ ಇಟ್ ಅಪ್. ಸರ್, ಸ್ಕ್ರೀನ್ ಪ್ಲೇ ರೈಟರ್ಸ್ ಗೆ ಭಾಳ ಡಿಮಾಂಡ್ ಐತಿ ಸರ್. ಆಕ್ಚುಲಿ ಹೇಳ್ಬೇಕಂತಂದ್ರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ ಕನ್ನಡ ಸೀರಿಯಲ್ ಇಂಡಸ್ಟ್ರಿ ಒಳಗ ಸ್ಕ್ರೀನ್ ಪ್ಲೇ ರೈಟರ್ಸ್ ಗೆ ಬರಾ ಬಿದ್ದೈತ್ರಿ. ಯಾಕಂದ್ರ ಸಾಹಿತ್ಯಿಕವಾಗಿ ಕನ್ನಡ ಒಳಗ ಬೆಳಿವಲ್ತ್ರಿ. ನೀವು ತಮಿಳಿಗೆ ಹೋಗ್ರಿ, ಮಲಯಾಳಂಗೆ ಹೋಗ್ರಿ, ಅಲ್ಲಿ ಒಳ್ಳೊಳ್ಳೆ ಸಾಹಿತ್ಯಕಾರರ ಅದಾರ, ಮತ್ತೆ ಸಾಹಿತ್ಯಕ್ಕೆ ಬಹಳ ಬೆಳವಣಿಗೆ ಐತಿ. ಕನ್ನಡ ಒಳಗ ವಿಪರ್ಯಾಸ ಅನ್ನೋದು ಅನ್ಫಾರ್ಚುನೇಟ್ಲಿ ಅಂತೀನೋ ಐರಾನಿಕ್ ಅಂತಿರೋ ಗೊತ್ತಿಲ್ಲ, ದ ಹಾನೆಸ್ಟ್ ಥಿಂಗ್ ಇಸ್ ಸಾಹಿತ್ಯದ ಬಗ್ಗೆ ಒಟ್ಟ ಒಲವಿಲ್ಲ. ಓದೋದ್ ಕಡೆ ಅಂತೂ ಇಲ್ಲೇ ಇಲ್ರಿ, ಬಟ್ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಬೆಳಿಬೇಕಂದ್ರ ರೈಟಿಂಗಿಗೆ ಬಹಳ ಇಂಪಾರ್ಟೆನ್ಸ್ ಕೊಡತ್ತಾರ. ಯಾಕಂದ್ರೆ ಚಾನೆಲ್ ಒಳಗ ರೈಟರ್ಸ್ ಸಿಗ್ವಲ್ರಿ. there are no good writers. They don't develop stories. They can't write dialogues, repetitive dialogues, very mundane dialogues. ಸರಿ ಇರಂಗಿಲ್ಲ. ಗ್ರಾಮೆಟಿಕಲಿ ಸೋ ಮೆನಿ ಮಿಸ್ಟೇಕ್ಸ್. ನಾನ ನೋಡ್ತಿರ್ತೇನಲ್ರಿ ಎಷ್ಟೊಂದ್ಸಲ ಬಹಳ ಹೊಸ ರೈಟರ್ಸ್ ಬರ್ತಾರ, ಬಟ್ ಬರೆಯಂಗಿಲ್ಲ. ಬಟ್ ನಾನೇ ಬಿಡಲಾರೆ ಮತ್ತೆ ನನ್ನ ಮಗಳು ಜಾನಕಿ ಇವೆಲ್ಲ ನೋಡಿಲ್ರಿ, ದ ರೈಟಿಂಗ್ ಇಸ್ ವೆರಿ ವೆರಿ ಗುಡ್. ಅಂದ್ರೆ ರೈಟರ್ಸ್ ಅದಾರ, ಬಟ್ ವೆರಿ ಲೆಸ್. ಬಿಟ್ಟು ಹೋಗ್ತಿರ್ತಾರ. ಅವ್ರದ್ದು ಕಾರ್ಪೊರೇಟ್ ಆಗ್ಬಿಟ್ಟೈತ್ರಿ ಈಗ, ಚಾನೆಲ್ ಇಂದ ಚಾನೆಲ್ ಜಂಪ್ ಮಾಡ್ತಿರ್ತಾರ ಅವ್ರು. ಸೊ ಹಿಂಗಾಗಿ ಒಂದೊಂದ್ ಕಡೆ ಸಿಗ್ತಾರ, ಒಂದೊಂದ್ ಕಡೆ ಸಿಗುದಿಲ್ಲ. ಬಟ್ ರೈಟರ್ಸ್ ಗೆ ಭಾರಿ ಇಂಪಾರ್ಟೆನ್ಸ್. ಸರ್, ಗುರುನಾಥ್ ಸರ್, ಇಫ್ ಎನಿಬಡಿ ವಾಂಟ್ಸ್ ಟು ಗೆಟ್ ಇಂಟು ರೈಟಿಂಗ್, I'm all welcome to build a network for those people and share references. If they are really good writers, story writers aatu, theater writers aatu, screenplay writers aatu, please let me know sir. ಓಕೆ ರೀ, ಓಕೆ ಓಕೆ. ಆಮೇಲೆ ಪ್ರಾಬ್ಲಮ್ ಏನ್ ಗೊತ್ತೇನ್ ಸರ್, ಈ ಬೇರೆ ಇದ್ರಾಗ ಎಷ್ಟು ರೊಕ್ಕ ಐತಿ, ಆ ಸ್ಕ್ರೀನ್ ಪ್ಲೇದವ್ರಿಗೆ ಪಾಪ ಅಷ್ಟು ರೊಕ್ಕ ಇಲ್ಲ. ಅದೊಂದು ಪ್ರಾಬ್ಲಮ್ ಏನಂದ್ರ ಲಾಟ್ ಆಫ್ ಪೀಪಲ್ ಆರ್ ಡೂಯಿಂಗ್ ಗೋಸ್ಟ್ ರೈಟಿಂಗ್. ಗೋಸ್ಟ್ ರೈಟಿಂಗ್ ಅಂತಂದ್ರ ದೇ ಆರ್ ವೆರಿ ಗುಡ್ ರೈಟರ್ಸ್,
ಬಟ್ ಅವ್ರ ಏನ್ ಮಾಡ್ತಾರ್ರಿ, ಈ ದೊಡ್ಡ ದೊಡ್ಡ ರೈಟರ್ಸ್ ಇರ್ತಾರಲ್ರಿ, ಅವ್ರ ಜೊತೆ ಸೇರ್ಕೊಂಡಿರ್ತಾರ. ಅವ್ರ ಜೊತೆ ಸೇರ್ಕೊಂಡ್ ಏನ್ ಮಾಡ್ತಾರ, ಗೋಸ್ಟ್ ರೈಟಿಂಗ್ ಅಂತ ಮಾಡ್ತಾರ. ಇವ್ರ ಹೆಸರು ಮುಂದ್ ಬರುದಿಲ್ರಿ, ಆ ದೊಡ್ಡವ್ರ ಹೆಸರು ಮಾತ್ರ ಹಾ ಮುಂದ್ ಬರ್ತೈತಿ. ಓಕೆ ಓ ಪ್ರಾಕ್ಸಿ ಓಕೆ. ಪ್ರಾಕ್ಸಿ ಹಾ, ಪ್ರಾಕ್ಸಿ ತರ. ಪ್ರಾಕ್ಸಿ ಪ್ರಾಕ್ಸಿ ಗೋಸ್ಟ್ ಹೌದು. ರೈಟಿಂಗ್ ಅಂತ ನಮ್ ಫೀಲ್ಡ್ ಹಾ ರೀ. ಹೌದು ಹೌದು. ಇವ್ರು ಬರ್ದಿರ್ತಾರ, ಹೆಸರು ಬೇರೆಯವ್ರದ್ದು ಇರ್ತೈತಿ. ಹಾ ಹಂಗ ಅವ್ರ ಬಂಚ್ ಆಫ್ ರೈಟರ್ಸ್ ಇರ್ತಾರ ಅವ್ರ ಕೆಳಗ, ಚಲೋ ಚಲೋ ಬರೀತಾರ್ರಿ. ಓಕೆ ಓಕೆ. ಅವ್ರಿಗೂ ಇರ್ತೈತ್ರಿ, ಬಟ್ ಅವ್ರ ಏನ್ ಮಾಡ್ತಾರ, ದೇ ಡೋಂಟ್ ಗೆಟ್ ಬಿಗ್ ಅಮೌಂಟ್, ಬಟ್ ದೇ ವಿಲ್ ಗಿವ್ ಸಮ್ ಅಮೌಂಟ್. ಬರೆಯೋ ತನಕ, ಫಿಲ್ಮ್ ಮುಗಿಯೋ ತನಕ ನೀವು ಬರಿಬೇಕಪ್ಪ, ನಿನಗೆ ಇಷ್ಟ ತಿಂಗಳ ಇಷ್ಟ ಕೊಡ್ತೀನಿ ಹಾ ಅಂತ ಅಷ್ಟ್ ಕೊಟ್ಬಿಡ್ತಾರ ಹಿಂಗ. ಬಟ್ ಅದ ರೈಟರ್ಸ್ ಗೆ ಬರ ಐತ್ರಿ ಸರ್, ಚಾನೆಲ್ ಒಳಗೆ ಹೌದ್ರಿ. ಎಸ್ಪೆಷಲಿ ರೈಟಿಂಗ್ ಫಾರ್ ಮೈಕ್ರೋ ಸೀರೀಸ್, ವೆಬ್ ಸೀರೀಸ್, ಸೀರಿಯಲ್ಸ್ ಗೆ ಬಹಳ ಬರ ಐತಿ. ಅದ ರೀ, ನಾನ್ ಒಂದ್ AAFT ಅಂತಂದ ಸ್ಕ್ರೀನ್ ಪ್ಲೇ ರೈಟಿಂಗ್ ಟ್ರೈ ಮಾಡಿದ್ದೆ ಆಕ್ಚುಲಿ, ಬಟ್ ಓಹ್, ಅದನ್ನ ನೈಸ್ ಸರ್. ಕಂಟಿನ್ಯೂ ಮಾಡ್ಲಿಲ್ಲ. ಮಾಡ್ರಿ ಸರ್, ಮಾಡ್ರಿ. ಯಾಕಂದ್ರೆ ಪ್ರೊಡ್ಯೂಸರ್ ಸಿಗುದು ಒಂದ್ ದೊಡ್ಡ ಪ್ರಾಬ್ಲಮ್ ಐತಿ ಸರ್. ಬಾಳ ಮಂದಿ ಬರ್ಯಾಕತ್ತಾರ್ರಿ, ಬಟ್ ಯಾರಿಗೂ ಪ್ರೊಡ್ಯೂಸರ್ ಪಿಚ್ ಆಗವಲ್ತು, ಅಂದ್ರೆ ಪ್ರೊಡ್ಯೂಸರ್ ಸಿಗುದಿಲ್ಲ ಅವ್ರಿಗೆಲ್ಲ. ಮತ್ತು ಅದ ಈ ಮಾಸ್ ಸಿನಿಮಾಗಳ ಬೇಕ್ರಿ. ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ನೂ ನಾವು ವಿ ಹ್ಯಾವ್ ನಾಟ್ ಕಮ್ ಔಟ್ ಆಫ್ ಇಟ್. ವಿ ಆರ್ ಓನ್ಲಿ ಫೋಕಸಿಂಗ್ ಆಡಿಯನ್ಸ್ ಫಾರ್ ಇದು ಕಲಾಸಿ ಪಾಳ್ಯ, KR ಮಾರ್ಕೆಟ್. ಮಾಸ್ ಆಡಿಯನ್ಸ್ ಇಲ್ಲ ಸರ್, ಕ್ಲಾಸ್ ಆಡಿಯನ್ಸ್, ಕ್ಲಾಸ್ ರೈಟಿಂಗು ಅದಾರ್ರಿ ಸರ್. ಯಾರು ಅವ್ರು ಮುಂದ್ ಬರಂಗಿಲ್ಲ, ಯಾಕಂದ್ರೆ ಓಡಂಗಿಲ್ಲ ಪಿಕ್ಚರ್. ಪ್ರೊಡ್ಯೂಸರ್ ರೊಕ್ಕ ಹಾಕಕ್ ರೆಡಿ ಇಲ್ಲ. ಓಕೆ ಓಕೆ ಅದ ನೀವು ಮಲಯಾಳಂ ಹಾಕ್ರಿ, ಎಲ್ಲ ಹಾಕ್ರಿ, ಮಸ್ತ್ ಓಡ್ತಾವ ಇವು ಪಿಕ್ಚರ್. ಸೊ ಓಕೆ. ಡೋಂಟ್ ರೆಸ್ಟ್ರಿಕ್ಟ್ ಫಾರ್ ಕನ್ನಡ ಸರ್. ನಾ ಕನ್ನಡ ಕವಿ ಮೊಮ್ಮಗ ಆಗೇನಿ, ಅದ ಹೇಳ್ತೀನಿ, ಬಟ್ ಓಪನ್ಲಿ ಹೇಳ್ತೇನ್ರಿ ಸರ್. ಕನ್ನಡ ಒಳಗ ಮಾಡೋ ಪಾಪ ನಮ್ ಬಾಳ್ ನೋಡ್ತೇನ್ರಿ, ಪಾಪ ಸಾಲ ಕೇಳ್ತಾರ ನನಗೆ, ಊಟ ರೊಕ್ಕಿರಂಗಿಲ್ಲ. ಬಹಳ ಬ್ಯೂಟಿಫುಲ್ ಆಕ್ಟರ್, ವಂಡರ್ಫುಲ್ ಆಕ್ಟರ್ಸ್ ಇರ್ತಾರ. ನಾ ಹೇಳ್ತೇನೆ ಅವ್ರಿಗೆ, ದಯವಿಟ್ಟು ತೆಲುಗು, ತಮಿಳು, ಕನ್ನಡ, ಇದು ಮಲಯಾಳಂ ಕಲೀರಿಪ್ಪ, ಹೋರಿ ಕೆಲಸ ಮಾಡ್ರಿ. ಅದ್ ಬಿಟ್ರೆ ನಿಮ್ಗೆ ಬ್ಯಾರೆ ಇಲ್ಲ ಅಂದಾಗ ನೀವು ಕನ್ನಡ 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 ಅಂತ ಸಾಯ್ಬೇಡ್ರಿ. ಕನ್ನಡ ಒಳಗ್ ನಿಮಗೆ ಕೊಡೋರಿಲ್ಲ ಅಂದಾಗ ನೀವ್ ಏನ್ ಮಾಡ್ತೀರಿ, ಉಪವಾಸ ಬಿದ್ದು ಸಾಯೋದ್ಕಿನ ದಯವಿಟ್ಟು ಕರೆಕ್ಟ್. ಬ್ಯಾರೆ ಕಡೆ ಹೋಗಿ ಮಾಡ್ರಿ ಅಂತ ಹೇಳೇನ್ರಿ. ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಗತೆ ಆಗಾಕ್ ಆಗುದಿಲ್ರಿ. ಹೌದೌದು ಅವ್ರು ಒಂದ್ ಕನ್ನಡ ಹೌದು ಸಿನಿಮಾ, ಒಂದ್ ಕನ್ನಡ ಬಿಟ್ಟು ಬೇರೆ ಮಾಡ್ಲಿಲ್ಲ. ಅವ್ರ ಮಕ್ಕಳು ಮಾಡತ್ತಾರ ಈಗ, ಹೌದು 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 ಶಿವಣ್ಣ ಮಾಡ್ತಾರ. ಸೊ ಇಟ್ ಈಸ್ ಓಕೆ. ಸಿ, ಪರ್ಫಾರ್ಮಿಂಗ್ ಆರ್ಟ್ಸ್ ಡಸ್ ನಾಟ್ ಹ್ಯಾವ್ ಎನಿ ಕಾಸ್ಟ್, ಕ್ರೀಡ್, ಲ್ಯಾಂಗ್ವೇಜ್. ಹ್ಮ್. ಸೊ ಗುರುನಾಥ್ ಸರ್, ಇಫ್ ಯು ನೋ ಹಿಂದಿ, ಬೆಟರ್ ಗಿವ್ ಮಿ ಸ್ಕ್ರಿಪ್ಟ್ ರೈಟಿಂಗ್. ಏನೋ ಚಲೋ ಹಿಂದಿಗೆ ಮಾಡಿದ್ರೆ, ಇಂಗ್ಲಿಷ್ ಮಾಡಿದ್ರು ಓಕೆ ರೀ, ಕೊಡ್ರಿ, ನಾನು ಕಳಿಸ್ತೇನೆ. ನೋಡನ್ರಿ, ನೋಡನ್ರಿ. ಥ್ಯಾಂಕ್ಸ್ ರೀ. ಎಸ್, ಥ್ಯಾಂಕ್ ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಚಾರ್ಟ್ ರಶ್ಮಿ ಮೇಡಮ್, ಒಳಗಂತೂ ಬೇರೆ ರಶ್ಮಿ ಯಾವುದು. ಮೇಡಮ್, ರಶ್ಮಿ ಮೇಡಮ್ ಏನೋ ಹಾಕ್ಯಾರ ನೋಡಿ. Okay. Is there any way to encourage reading through performing arts, or is it possible to connect theater and library? Usually, we hear that movies inspire individuals to read the books on which the movies are based on. ಕರೆಕ್ಟ್, ವೆರಿ ಟ್ರೂ ಮೇಡಮ್. ಬುಕ್ಸ್ ಮೇಲೆ ಮೂವೀಸ್ ಆಗೋದು ನಮ್ಮ ಕನ್ನಡದಾಗ ಕಡಿಮೆ ಆಗ್ಯದ ರೀ. ವೆರಿ ಲೇಟ್ಲಿ. ಈಗ ನಾವು ಇವರು ಸಾಯಿ ಸುತ, ಆಮೇಲೆ ಅವಾಗೆಲ್ಲ ಪಾಪ್ಯುಲರ್ ರೈಟರ್ಸ್ ಇದ್ದು, ಇದ್ರಿ, ಹೌದು. ಕಾದಂಬರಿಗಳು ಬಂದಿದ್ದು. ಬಂದಿದ್ದು. ಅದ್ರ ಮೇಲೆ ಬಹಳಷ್ಟು ಇವ್ರ ಅಣ್ಣವ್ರ ಫಿಲ್ಮ್ ಅದಾವ, ಬಹಳಷ್ಟು ವಿಷ್ಣುವರ್ಧನ್ ಫಿಲ್ಮ್ ಅದಾವ. ಅವೆಲ್ಲ ಬಹಳ ಓದ್ತಿದ್ರಿ. ಓದುತ್ತಿದ್ರು, ಫಿಲ್ಮು ನೋಡ್ತಿದ್ರು. ಫಿಲ್ಮ್ ನೋಡಿದ್ಮೇಲೆ ಬಂದು ಓದ್ತಿದ್ರಿ. ಅವಾಗ ಹೌದು. ಸುಮಾರು ನಮ್ಮ ಅಕ್ಕನ ಓದ್ತಿದ್ರಿ, ಎಷ್ಟೊಂದು ಕಾದಂಬರಿ ಓದ್ತಿದ್ಲು, ನಾನು ನೋಡ್ತಿದ್ದೆ ಅದನ್ನ. ಅದೇ ವಿಪರ್ಯಾಸ. ಮತ್ತು ಅನ್ಫಾರ್ಚುನೇಟ್ಲಿ ಏನಂತಂದ್ರ, ಓದು ಹವ್ಯಾಸ ಹೋಗ್ಬಿಟ್ಟಿದ್ರಿ. ನೀವ್ ಹಾ. ಏನ್ ಕೇಳಿದ್ರಿ, ಇದನ್ನ ವಿ ಕ್ಯಾನ್ ಏನೋ ರೂಢೀಕರಿಸಬಹುದ್ರಿ. ಅಂದ್ರ ವಿಜುವಲ್ ಮೀಡಿಯಾ ಆಗತ್ತೆ. ಏನ್ ರೀಡಿಂಗ್ ಮಾಡ್ತೇವಲ್ರಿ ಪುಸ್ತಕಗಳನ್ನ, ಲೈಬ್ರರಿ ಒಳಗ ಆತು ಅಥವಾ ಎಲ್ಲರೇ ಒಂದ್ ಕಾಮನ್ ಫಾರಂ ಒಳಗ ಆತು, UKSL ಮಾಡಾಕತ್ತಾರಂದ್ರ ನಮ್ಮಲ್ಲಿ ರೀಡಿಂಗ್ ಅಂತ ಒಂದ್ ಮಾಡ್ತೇವ್ರಿ ನಾವು ಥಿಯೇಟರ್ ಒಳಗ. ರೀಡಿಂಗ್ ಅಂತಂದ್ರ ವಿ ಗಿವ್ ದ ಬುಕ್ ಆರ್ ದಿ ಸ್ಕ್ರಿಪ್ಟ್ ಕೊಟ್ಟು ಒಂದೊಂದು ಕ್ಯಾರೆಕ್ಟರ್ ಕೊಡ್ತೇವೆ ನಾವು. ಕ್ಯಾರೆಕ್ಟರ್ ಕೊಟ್ಟು ಆ ಕ್ಯಾರೆಕ್ಟರ್ ಓದುದು, ಅದ್ರೊಳಗೆ ಇಳಿಯೋದು. ಆ ಸಾಹಿತ್ಯನೂ ಅರ್ಥ ಆಗ್ತೈತಿ, ಆ ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋತಾರ, ಆ ಸ್ಟೋರಿ ಅರ್ಥ ಮಾಡ್ಕೋತಾರ, ಅಂಡ್ ದೇ ವಿಲ್ ಬಿ ಹ್ಯಾವಿಂಗ್ ದಟ್ ಬ್ಯೂಟಿಫುಲ್ ರೋಲ್ ಪ್ಲೇ. ಓದ್ಕೋತಾನ. ನೆನಪು ಮಾಡ್ಕೊಂಡು ಮಾಡೋದಂತದ್ದೇನಿಲ್ಲ. ರೌಂಡ್ ಸರ್ಕಲ್ ನಾಗ ಕುತ್ಕೊಂಡು ನಾವು ಮಾಡ್ತೇವ್ರಿ ಅದನ್ನ. ರೌಂಡ್ ಸರ್ಕಲ್ ನಾಗ ಕುತ್ಕೊಂಡು ರೀಡಿಂಗ್ ಸೆಷನ್ಸ್ ಅಂತಾನ ಮಾಡ್ತೇವೆ. ಸೊ ಇಟ್ ಕುಡ್ ಬಿ ಪ್ರಿಂಟೆಡ್ ಕಾದಂಬರಿ, ಆರ್ ಇಟ್ ಕುಡ್ ಬಿ ಅ ನ್ಯೂ ಸ್ಕ್ರಿಪ್ಟ್ ವಿಚ್ ಇಸ್ ರಿಟನ್ ಬೈ ರೈಟರ್. ಸೊ ಹಂಗಾಗಿ ಇಟ್ ಇಸ್ ಅ ವೆರಿ ಗುಡ್ ಐಡಿಯಾ. ಯಾವಾಗ UKSL ದವರು ರೀಡಿಂಗ್ ಸೆಷನ್ಸ್ ಅಥವಾ ಈ ತರ ಜಾಮ್ ಸೆಷನ್ಸ್ ಅಂತ ಏನಾರ ಮಾಡೋದಿತ್ತು ಅಂತಂದ್ರ, UKSL ಮೆಂಬರ್ಸ್ ಎಲ್ಲ ಕೂಡ್ಬೋದು ಒಂದ್ ಕಡೆ. ಅಂಡ್ ಡಸಂಟ್ ರಿಕ್ವೈರ್ ಎನಿ ಮನಿ. ನಮ್ಮ ಮಹೇಶ್ ಮರಡಿ ಮನಿ ಮೇಲೆ ನೋಡಿದ್ದೆ, ಮೊನ್ನೆ ಹೋಗಿದ್ದೆ ಅವ್ರ ಮನಿಗೆ. ಅಲ್ಲಿ ಮಸ್ತ್ ಇದನ್ನ ಇಟ್ಟ. ನಾವು ಹೇಳತ್ತಿದ್ದ, ನಮ್ಮ UKSL ಮೆಂಬರ್ಸ್ ಎಲ್ಲ ಇಲ್ಲೇ ಕೂಡ್ತಾರ ಮೀಟಿಂಗ್, ಸಾಕಷ್ಟು ಮೀಟಿಂಗ್ ಅಂತಂದ. ಹೌದು 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 ಹೌದು. ಸಮ್ ಜಾಮ್ ಸೆಷನ್ಸ್, ರೀಡಿಂಗ್ ಸೆಷನ್ಸ್ ಆನ್ ಹಿಸ್ ಫ್ಲೋರ್. ಇಲ್ಲ, ಅವರು ನಮ್ಮ UKSL ಆಕ್ಟಿವಿಟಿಗಳಿಗೆ ನಾವು ಹೇಳ್ಬೇಕಂತಂದ್ರೆ, ಮಹೇಶ್ ಮರ್ಡಿ ಮತ್ತು ಫ್ಯಾಮಿಲಿ ಇಟ್ಸ್ ಎ ವೆರಿ ಗುಡ್ ಅಸೆಟ್ ನಮ್ಗೆ ಹೇಳ್ಬೇಕಂತ. ಹೌದು ಸರ್, ಹೌದು ಸರ್, ಯಾಕಂದ್ರೆ ಸೀರಿಯಸ್. ಅವರೊಂದು ನಮ್ಮ
ನಮ್ದು UKS ಅಲ್ಲದ ಏನೇ ಮಟ್ರಿಲ್ಸ್ ಏನದವಲ್ಲ ಅದನ್ನ ಇಡ್ಲಿಕ್ರಿ ಅವ್ರು ಬೇಸ್ಮೆಂಟ್ ಹೌದ್ರಿ. ಒಳಗೆ ಪ್ಲೇಸ್ ಮಾಡ್ಯಾರ. ಹಾ ಹೌದೌದು ಆಮೇಲೆ ನೋಡಿದೆ. ಟಾಪ್ ಫ್ಲೋರ್ ಒಳಗ ಒಂದು ರೂಮ್ ಮಾಡ್ಬಿಟ್ಟಾರ, ನೀವು ಬರ್ರಿ ಯಾವಾಗ ಹೌದು ಬೇಕಾದ್ರೆ ಕಂಡಕ್ಟ್ ಮಾಡ್ರಿ. ಬಟ್ ಹೌದು ಅನ್ಫಾರ್ಚುನೇಟ್ಲಿ ಏನಾಗ್ಯದ ಅಂದ್ರೆ ಪೋಸ್ಟ್ ಕೋವಿಡ್ ಏನಾಗ್ಯದ, ಮಂದಿನ ಕೂಡ್ಸೋದು ದೊಡ್ಡ ಜಡ ಹಿಡಿದ್ಬಿಟ್ರತ್ತ. ಹೌದೌದು. ಈಗ ಇವತ್ ನಾವು ನನಗ ಕೋವಿಡ್ ಇದ್ದ ನೆನಪಾತ್ ಸರ್. ಇವತ್ತ ಹಿಂಗ ಕುಂತಿದ್ದ, ನಾನು ಕೋವಿಡ್ ನಾಗ ಕೂತಿದ್ದೆ ನೋಡ್ರಿ ಸರ್, ಹಿಂಗ ಮಾತಾಡ್ಕೊತ. ಹಾ ಅಲ್ಲ ಏನಾದ್ರೆ ಅಂದ್ರೆ ಈಗ ನೋಡ್ರಿ, ನಾವು ಇನ್ಫ್ಯಾಕ್ಟ್ ನಾವು ಈಗ ವೆಬಿನಾರ್ ಸೀರೀಸ್ ಮಾಡಿರೋ ಉದ್ದೇಶ ಅಂತ ಏನಂದ್ರೆ ನಮ್ಮ ಜನಗಳನ್ನ ನಮ್ಮವ್ರಿಗೆ ಪರಿಚಯ ಮಾಡಿಕೊಡೋದು. ಈಗ ಹೌದು ಹೌದು ನೋಡ್ರಿ, ಸರ್. ಇದನ್ನ ನಾವು ಏನು ಇವತ್ತು ಕಂಡಕ್ಟ್ ಮಾಡಿದ್ವಿ, ಇದನ್ನ ನಾವು ರೆಕಾರ್ಡ್ ಮಾಡೀವಿ. ಇದರಿಂದ ಬಹಳ ಮಂದಿಗೆ ಯಾರು ನಮ್ಮ ಸಂತೋಷ ಅಂತ ಗೊತ್ತಾಗ್ತದೆ ಮೇನ್ ಅಂತಂದ್ರೆ. ಆಮೇಲೆ ಅದರಿಂದ ಅವ್ರು ಏನಾರು ಅವ್ರ ಹಿಡನ್ ಟ್ಯಾಲೆಂಟ್ ಇತ್ತು, ಅವ್ರು ಏನಾರು ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತಂದ್ರೆ ಅವ್ರು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಕರೆಕ್ಟ್ ಸರ್, ನಾವು ಪ್ಲೀಸ್. ನನ್ನ ಕೆಲಸ ಅಥವಾ ನಮ್ಮ ಟ್ರಸ್ಟಿನ ಕೆಲಸ ಅಂದ್ರೆ ಕನೆಕ್ಟ್ ಮಾಡೋದು ಅಷ್ಟೇ ನಮ್ದು. ಹೌದು ಸರ್, ಹೌದು, ಕರೆಕ್ಟ್ ಕರೆಕ್ಟ್. ಹಾಗಾಗಿ ಇಲ್ಲ, ಅದನ್ನ ಮಾಡ್ಕೋತ ಹೋಗೋಣ ಅಂತ ಡೆಫಿನೆಟ್ಲಿ. ಮಾಡು ಸರ್. ನೀವು ಅಲ್ಲಿ ನೀವು ಹೇಳ್ದಂಗೆ ಸರ್, ಆಡಿಯನ್ಸ್ ಡಸಂಟ್ ಮ್ಯಾಟರ್, ಇಟ್ ಹಾ ಬಿಲ್ಡ್ಸ್ ಅಪ್. ಬಟ್ ಮೇಡಮ್ ಈಗ ಕೇಳಿದ ಪ್ರಶ್ನೆ, ಅದು ಹಾಕಿದ ಪ್ರಶ್ನೆ ಕರೆಕ್ಟ್ ಇದೆ ಸರ್. ಹೌದು ದಟ್ ಈಸ್ ರಿಕ್ವೈರ್ಡ್. yes, ಬಹಳ ವಂಡರ್ಫುಲ್ ಕಾದಂಬರಿಗಳದಾವ್ ಸರ್. ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಫ್ರಂಟ್. ಹೌದು ಗುಡ್. ತರಾಸುದು ಸರ್, ತರಾಸುದು ದುರ್ಗಾಸ್ತಮನ ಅಂತ ಕೇಳಿರ್ಬೇಕು ನೀವು. ಅಯ್ಯೋ ಬೇಡ ಸುದ್ದಿ. ನನ್ನ ಅದನ್ನ ಎಷ್ಟು ಸಲ ಓದ್ಯಾರ ಗೊತ್ತಿರಿ. ಹಾ ರಜನಿಕಾಂತ್ ಒಂದ್ಸಲ ಹೇಳ್ಯಾರ, ದುರ್ಗಾಸ್ತಮನ ಇನ್ನೂ ತನಕ ಕನ್ನಡ ಮೂವಿ ಆಗಿಲ್ಲ, ಕನ್ನಡ ಫಿಲ್ಮ್ ಪ್ರೊಡ್ಯೂಸರ್ಸ್ ಏನಾಗೈತಿ ಅಂತ ಭಯ ಆಗ್ತಿದ್ರಿ. ಹಾ ನಾನ ಹಾ ಒಂದ್ ದಿನ ಮಾಡ್ತೇನೆ ಇದನ್ನ ಅಂತಂದೆ. ಅದು ಈಗ ಹೆಂಗಾಗಿದೆ ಅಂದ್ರೆ ಅದು ಟ್ರೆಂಡ್ ಚೇಂಜ್ ಆಗಿಬಿಟ್ಟದೆ. ಹೌದು ಮೊದಲಿನ ಕಾದಂಬರಿಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ಕೋತ ಬಂದರು. ಆಮೇಲೆ ಅದು ಅವಾಗಿನ ಕಾಲಕ್ಕೆ ಅದು ಮನೋಧರ್ಮ ಅಂತ ಹೇಳ್ತಾರೆ. ಮನೋಧರ್ಮ ಅಂತ ಏನದಲ್ಲ, ಅದು ಹೌದು ಸರ್, ಬೆಳೆದು ಬಂದಿತ್ತು. ಇವಾಗ ಹೌದು ಹೌದು ಏನಾಗಿದೆ ಅಂದ್ರೆ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟದ. ಅವಾಗಿನ ಹೌದು ಸರ್, ಕಾದಂಬರಿಗಳಾಗಲಿ ಅಥವಾ ಅದರದ್ದು ಮನೋಧರ್ಮ ಏನದಲ್ಲ ಅದನ್ನು ಚೇಂಜ್ ಆಗ್ಯಾರ. ಕರೆಕ್ಟ್ ಹಿಂಗಾಗಿ ಸರ್, ಕರೆಕ್ಟ್. ನಾವು ಆ, ಈಗಿನ ಪ್ರಸ್ತುತತೆಗೆ ನಾವು ಹೊಂದಬೇಕಂತಂದ್ರೆ ಬೇರೆ ಬೇರೆ ಟಾಪಿಕ್ಗಳನ್ನ ತರಬೇಕು. ಆಮೇಲೆ ಈಗಿನ ಈಗಿನ ಜನರ ಮೆಂಟಾಲಿಟಿಗೆ ಹೊಂದುವಂಥ ವಿಷಯಗಳನ್ನ ನಾವು ತಂದ್ರೆ ಡೆಫಿನೆಟ್ಲಿ ಕ್ಲಿಕ್ ಆಗೈತಿ. ಆಮೇಲೆ ಇನ್ನೊಂದು ಎಸ್ ಏನ್ರಿ ಸರ್. ಗೊತ್ತೇನ್ರಿ, ಈಗ 3 ತಾಸು ಸಿನಿಮಾ ಮಾಡುವಷ್ಟು ಮಂದಿಯಲ್ಲೇ ಒಂದು ಪೇಷನ್ಸ್ ಉಳಿದಿಲ್ಲ. ಐ ಆಮ್ ಜಸ್ಟ್ ಏನೋ ದುರಂಧರ್ ಇಲ್ಲ ಇಲ್ಲ, ಒಂದು ಟ್ರೂ ಸರ್, ಟ್ರೂ ಇರ್ಬೋದು. ಸರ್. ಬಟ್ ಇಫ್ ದೇರ್ ಇಸ್ ಅ ಗುಡ್ ಕಂಟೆಂಟ್ ಅಲ್ರಿ ಸರ್. ಹಾ ಫಾರ್ ಎಕ್ಸಾಂಪಲ್ ಹಾ ದುರಂಧರ್ ಬಂತು. ದುರಂಧರ್ ರೀ 4 ತಾಸ್ ಮೂವಿ, ಹಾ 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 ಎರಡೆರಡು ಸಲ ಹೋಗಿ ನೋಡ್ಯಾರ್ರಿ. ಇಫ್ ದೇರ್ ಇಸ್ ಹೌದೌದು. ಅ ಗುಡ್ ಇಲ್ಲ ಕಂಟೆಂಟ್, ಪೀಪಲ್ ವಿಲ್ ಸ್ಟಿಲ್ ಸಿಟ್. ಇಲ್ಲ ಅದು ಹೇಳ್ತೇನೆ ರೀ. ಈಗ ಏನಾಗಿದೆ ಅಂದ್ರೆ ಅದನ್ನ ಅವ್ರ ಮಂದಿ ಯಾರು ಅಲ್ಲಿ ಅಟೆಂಡ್ ಮಾಡ್ತಾರಲ್ಲ ಅಥವಾ ಹೋಗಿ ನೋಡ್ತಾರಲ್ಲ ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕಲ್ಲ. ಹೌದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನೋ ಒಂದು 4 ಸೀನ್ ಹಾಕಿದ್ವಿ, ಒಂದು ಮಳಿ ಸೀನ್ ಹಾಕಿದ್ವಿ, ಒಂದು ಹೊಡೆದಾಟ ಹಾಕಿದ್ವಿ ಅಂತ ನಡೆಯುದಿಲ್ಲ. ಈಗಿನ ಹೌದು ಇದ್ರೊಳಗೆ ಮಂದಿ ಹೌದು. ಚೇಂಜ್ ಆಗ್ಯದ. ಅದು ಇಲ್ಲ, ಕಂಟೆಂಟ್ ಕಂಟೆಂಟ್ ಚೇಂಜ್. ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಇದು ಕಂಟೆಂಟ್ ಇಸ್ ಅ ಹೀರೋ ನಾವು. ಎಸ್ ಟೆಕ್ನಿಕಲ್ ರೈಟಿಂಗ್ ಅಂತ ನೋಡ್ರಿ ಸರ್. ಸಾರಿ, ಕ್ರಿಯೇಟಿವ್ ರೈಟಿಂಗ್ ಇಸ್ ಅ ಬಿಗರ್ ಆಸ್ಪೆಕ್ಟ್ ಸರ್. ರೈಟರ್ಸ್ ಎಸ್ ಇಲ್ಲ ಸರ್. ಆಮೇಲೆ ಹಾಡು ಬರೆಯೋರಂತೂ ವರ್ಸ್ಟ್ ಹಾಡು ಬರೀತಾರೆ ಸರ್ ಈಗ. ಹೌದು ಐ ಥಿಂಕ್ ಈಗ ಏನಾಗಿದೆ ಅಂದ್ರೆ ನಿಮ್ಮ ಈ ಒಂದು ನಾವು ವೆಬಿನಾರಿಂದ ಜನಗಳಿಗೆ ಒಂಥರ ಒಂದು ಇನ್ಕ್ಲಿನೇಷನ್ ಕೊಟ್ರಿ. ನೀವು ಮಾಡಬಹುದು. ಎಸ್ ಸರ್, ನಿಮ್ಮ ಎಸ್ ಒಳ್ಳೆ ಎಸ್. ಕನ್ನಡ ನಿಮ್ಮ ಕಡೆ ಇತ್ತು, ಒಳ್ಳೆ ಆರ್ಟಿಸ್ಟ್ ನಿಮ್ಮಲ್ಲಿ ಒಂದು ಒಳ್ಳೆ ಆರ್ಟಿಸ್ಟ್ ಇದ್ದ ಅಂತಂದ್ರೆ ಅದನ್ನು ಡೆವಲಪ್ ಮಾಡಬಹುದು. ಆಮೇಲೆ ಬೆಳಕಿನ ತರ್ಬೋದು ಅಂತ ಹೇಳಿದಿರಿ. ಇದನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ಅದನ್ನು ಡೆಫಿನೆಟ್ಲಿ ಐ ಥಿಂಕ್ ಪೀಪಲ್ ವಿಲ್ ಕಮ್ ಅಪ್ ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ಸಮ್ ಆಫ್ ದಿ ಪೀಪಲ್ ವಿಲ್ ಕಮ್ ಅಪ್ ಆ್ಯಂಡ್ ಶೋ ದ ಟ್ಯಾಲೆಂಟ್ ಟು ದ ಕನ್ನಡ ಇಂಡಸ್ಟ್ರಿ ಇನ್ ಪರ್ಟಿಕ್ಯುಲರ್ ಆ್ಯಂಡ್ ಜನರಲಿ ಬೇರೆ ಇಂಡಸ್ಟ್ರಿ ಕೂಡ ಮಾಡ್ಬೋದು ಅಂತ ಹೇಳ್ತೀರಿ. ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ಗುಡ್ ಡಿಸ್ಕಷನ್ ಇವತ್ತಾಯಿತು. ಥ್ಯಾಂಕ್ ಯು ವೆರಿ ಮಚ್ ಎಸ್ ಸರ್ ಸರ್, ಫಾರ್ ಯು. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬಸವರಾಜ್ ಸರ್. ಥ್ಯಾಂಕ್ ಯು ಸಂತೋಷ್ ಸರ್. ಥ್ಯಾಂಕ್ ಯು ಎಸ್ ಸರ್. ಸರ್, ಎಸ್ ಸರ್, ಲೆಟ್ಸ್ ಕ್ಲೋಸ್ ದ ಸರ್. ಸೆಷನ್. ಥ್ಯಾಂಕ್ ಯು. ಬಾಯ್. ಎಸ್ ಸರ್. ಗುಡ್ ನೈಟ್ ಸರ್. ಗುಡ್ ಗುಡ್ ನೈಟ್. ನೈಟ್. ನಮಸ್ಕಾರ.